ಇವತ್ತಿನ ನಮ್ಮ ಸಂದರ್ಶನದಲ್ಲಿರುವಂಥ ವ್ಯಕ್ತಿ ರಾಜಕೀಯದಲ್ಲಿ ಸಾಕಷ್ಟು ತೊಡಗಿಸಿಕೊಂಡಿದ್ದಾರೆ. ರಾಜ್ಯದ ಹಿರಿಯ ರಾಜಕಾರಣಿ ರವಿ ಬೋಸರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ತಮ್ಮ ತಂದೆ ಸುದೀರ್ಘ ರಾಜಕಾರಣದಲ್ಲಿ 54 ವರ್ಷ ಪೂರೈಸಿದ್ದಾರೆ. ಎಲ್ಲವೂ ಕೂಡ ಮಿನಿಸ್ಟರ್ ನೋಡ್ತಾ ಇಲ್ಲ, ಅವ್ರ ಮಗನೇ ಎಲ್ಲ ಹ್ಯಾಂಡ್ಲು ಮಾಡ್ತಾ ಇದ್ದಾರೆ. ಕಮಿಷನ್ ಆರೋಪ ಕೂಡ ಬಂತು ಸರ್. ನಿಜ, ಏನೋ ತಗೊಂಡಿರೋದು ನಿಜ. ಇದು ಹಸ್ತಕ್ಷೇಪ ಅಂತಂದ್ರೆ ಹೌದು, ಹಸ್ತಕ್ಷೇಪನೇ ಅಂತ ನಾನು ಹೇಳ್ತೀನಿ. ಎಲ್ಲೋ ಒಂದ್ ಕಡೆ ತೊಂದರೆ ಆಗಿದೆ, ನೀನು ಹೋಗ್ಬೇಕು ಅಂತಂದಾಗ ಎಲ್ಲ ಬಿಟ್ಟು ತಿಂಗಳಾನ್ಗಟ್ಲೆ ಅಲ್ಲಿದ್ದು ಪಾರ್ಟಿ ಕೆಲಸ ಮಾಡಿದೀವಿ. ನನಗೆ ರೋಲ್ ಮಾಡಲ್ ಅಂದ್ರೆ ರಾಹುಲ್ ಗಾಂಧಿ. ಭಾರತ್ ಜೋಡೋ ಯಾತ್ರೆಯಲ್ಲೂ ಕೂಡ ತಾವು ಕಂಪ್ಲೀಟ್ ಆಗಿದ್ರಿ, ರಾಹುಲ್ ಗಾಂಧಿ ಜೊತೆಲೇ ಇದ್ದಿದ್ರಿ. ರಾಹುಲ್ ಗಾಂಧಿ ಅವ್ರು ಬರ್ತಾರೆ, ದೊಡ್ಡದಾಗಿ ಕಾರ್ಯಕ್ರಮ ಮಾಡಬೇಕು, ರಾಯಚೂರಲ್ಲೇ ಮಾಡ್ಬೇಕಾ ಅಂತ. 4,000 ಕಿಲೋಮೀಟರ್ ಒಬ್ಬ ವ್ಯಕ್ತಿ ನಡೀತಾನೆ ಅಂತಂದ್ರೆ ಅದು ಆಶ್ಚರ್ಯ. ಅದು ಈ ದೇಶದಲ್ಲಿ ಆಗಿದೆ. ಕ್ಷೇತ್ರದಲ್ಲಿ ಅವರ ಮುಸ್ಲಿಮರನ್ನ ಹೆಚ್ಚಾಗಿ ಓಲೈಕೆ ಮಾಡ್ತಿದ್ದಾರೆ. ರಾಯಚೂರಲ್ಲಿ ಹಿಂದಿ ಮಾತಾಡೋದು ಸರ್ವಸಾಮಾನ್ಯ. ರಾಯಚೂರು ಅಭಿವೃದ್ಧಿ ಆಯ್ತಾ ಅನಿಸ್ತದೆ. ಎಲ್ಲೋ ಒಂದ್ ಕಡೆ ನಾವು ಅಷ್ಟು ಮಟ್ಟಿಗೆ ನಾವು ಮಾಡಿಲ್ಲ ಅಂತ. ರಾಯಚೂರು ಪ್ರಗತಿಯಲ್ಲಿದೆ, ಈಗ ಕಾಣ್ತಾ ಇಲ್ಲ, ಬಟ್ ಮುಂದಿನ 3 ವರ್ಷದಲ್ಲಿ ಅದು ಕಾಣುತ್ತದೆ. ನಮ್ಗೇನು ಅನುದಾನಗಳು ಬರ್ಬೇಕು ಸರಿಯಾಗಿ ಬರಲ್ಲ. ನಾವು ಕೊಟ್ಟಿರೋದು ₹1 ಬರ್ತಿರೋದು ನಮಗೆ 14 ಪೈಸೆ 15 ಪೈಸೆ. ರಾಜಕಾರಣಿಗಳು ಮಾಡಬೇಕಾಗಿರೋ 10% ಮಾತ್ರ, 90% ಅಧಿಕಾರಿಗಳು. ದೇಶದ ಜನರಿಗೆ ಏನಾಗಿದೆ ಅನ್ನೋದು ಕೇಳೋದು ತಪ್ಪ. ಇವತ್ತು ಕೇಳಿದ್ರೆ ದೇಶ ವಿರೋಧಿಗಳು ಅಂದ್ಬಿಡ್ತಾರೆ. MLA ಆಗಿ ನಮ್ಮ ಜೊತೆ ಇರಬೇಕು ಅಂತ ನಿಮ್ಮ ಕ್ಷೇತ್ರದ ಜನರ ಒಂದು ಆಸೆ ಇದೆ. ಏನು ಆಪ್ಷನ್ಸ್ ಇರುತ್ತೆ ಸರ್ ನಿಮಗೆ? MLAನ MPC? ಇಲ್ಲ, ಈಗ ನಮ್ದದು ನಮಸ್ಕಾರ. ನ್ಯಾಷನಲ್ ಟಿವಿಯ ವಿಶೇಷ ಸಂದರ್ಶನಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶಿವಪ್ರಸಾದ್ ಮಾಗಡಿ. ವೀಕ್ಷಕರೇ, ಇವತ್ತಿನ ನಮ್ಮ ಸಂದರ್ಶನದಲ್ಲಿರುವಂಥ ವ್ಯಕ್ತಿ ಅತಿಥಿ ಇವರು ರಾಜಕೀಯದಲ್ಲಿ ಸಾಕಷ್ಟು ತೊಡಗಿಸ್ಕೊಂಡಿದ್ದಾರೆ. ಜೊತೆಗೆ ರಾಷ್ಟ್ರೀಯ ಕಾಂಗ್ರೆಸ್ ಆಗಿರ್ಬೋದು, ರಾಜ್ಯ ಕಾಂಗ್ರೆಸ್ನ ಎಲ್ಲ ದೊಡ್ಡ ಮಟ್ಟದ ನಾಯಕರಿಗೆ ಇವ್ರ ಕಂಡ್ರೆ ಒಂದು ರೀತಿಯಾದಂಥ ಗೌರವ, ವಿಶ್ವಾಸ, ಒಂದು ಭರವಸೆ. ಆದರೆ ವಿಪರ್ಯಾಸ ಅಂದರೆ ಇವರು ಈ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಸ್ಥಾನಮಾನಗಳನ್ನು ಪಡ್ಕೊಂಡಿಲ್ಲ ರಾಜಕೀಯವಾಗಿ. ಆದರೆ ಸಂಘಟನೆ ಆಗಿರ್ಬೋದು, ಅದರಲ್ಲೂ ಕೂಡ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು, ಅದು ಸರ್ಕಾರದ ಇಮೇಜನ್ನು ಹೆಚ್ಚಿಸುವಂಥ ಕಾರ್ಯಕ್ರಮಗಳು ಅಂತ ಬಂದಾಗ ಇವರ ಹೆಸರು ಪ್ರಚಲಿತಕ್ಕೆ ಬರುತ್ತೆ. ಇವರ ಒಂದು ಹೆಗಲ ಮೇಲೆ ಒಂದು ಭರವಸೆಯ ಕೈಗಳನ್ನು ಹಿರಿಯ ನಾಯಕರು ಇಡ್ತಾರೆ. ಬೇರೆ ಯಾರೂ ಅಲ್ಲ, ರಾಜ್ಯದ ಹಿರಿಯ ರಾಜಕಾರಣಿ, ಸಚಿವರು, ಅಜಾತಶತ್ರು, ಪ್ರಸಕ್ತ ಕಾಂಗ್ರೆಸ್ ಸರ್ಕಾರದಲ್ಲಿ ಸಣ್ಣ ನೀರಾವರಿ ಸಚಿವರಾದಂಥ NS ಬೋಸರಾಜ್ ಅವರ ಸುಪುತ್ರರಾದಂಥ ರವಿ ಬೋಸರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ. ನ್ಯಾಷನಲ್ ಟಿವಿಯವರ ಎಲ್ಲ ನನ್ನ ವ್ಯೂವರ್ಸ್ಗೆ ನಾನು ಹೃದಯ ತುಂಬವಾಗಿ ನಾನು ಅವ್ರ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಓಕೆ ಸರ್, ಈಗ ಬೇಸಿಕಲಿ ಒಂದಷ್ಟು ಕ್ವಶನ್ಸ್ಗಳಿದೆ ಸರ್, ಅದು ಮುಗಿಸ್ಬಿಡ್ತೀನಿ. ಅದಾದಮೇಲೆ ಸೀರಿಯಸ್ ಕ್ವಶನ್ಸ್ಗೆ ಹೋಗ್ತೀನಿ. ಸರ್, ಬೋಸರಾಜ್ ಅವರು ಇಡೀ ರಾಜ್ಯಕ್ಕೆ ಗೊತ್ತಿದೆ. ರವಿ ಬೋಸರಾಜ್ ಅವರು ಪಕ್ಷಕ್ಕೆ ದೊಡ್ಡ ದೊಡ್ಡ ಲೀಡರ್ಗಳು ಗೊತ್ತಿದೆ. ಜೊತೆಗೆ ರಾಯಚೂರಿಗೆ ರವಿ ಬೋಸರಾಜ್ ಅವ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ. ಅದನ್ನು ಹೊರತುಪಡಿಸಿದರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಸ್ವತಃ ನನಗೂ ಕೂಡ ಒಂದಷ್ಟು ಕುತೂಹಲ ಇರುವಂಥ ಪ್ರಶ್ನೆಗಳು. ಬೋಸರಾಜ್ ಸರ್ಗೆ ಎಷ್ಟು ಜನ ಮಕ್ಕಳು, ತಾವು ಎಷ್ಟನೇವರು ಸರ್? ನಮ್ಮ ತಂದೆ ತಾಯಿಗೆ 3 ಮಕ್ಕಳು, 2 ಹೆಣ್ಮಕ್ಳು, ನಾನೊಬ್ಬ ಗಂಡು ಮಗ. 2 ಅಕ್ಕವರವರು, ದೊಡ್ಡವರು, ನಾನು ಚಿಕ್ಕವನು, 3ನೇವನು ನಾನು. ಓಕೆ ಸರ್, ತಮ್ಗೆ ಎಷ್ಟು ವರ್ಷ ಸರ್ ಈಗ ನಾನು 50 50 ವರ್ಷ ಹಾಫ್ ಸೆಂಚುರಿ ಹೊಡೆದಿದ್ದೀನಿ. ಬಟ್ ನೋಡಿದ್ರೆ ಕಾಣಿಸಲ್ಲ ಸರ್, 36 ಥರ ಕಾಣಿಸ್ತೀರಾ? ತಮ್ಮ ಎಜುಕೇಷನ್ ಕ್ವಾಲಿಫಿಕೇಶನ್ ಸರ್? ನಾನು ರಾಯಚೂರಲ್ಲೇ ನನ್ನ ಎಜುಕೇಷನ್ ಆಗಿರೋದು. ನಾನು BCom ಓದ್ಬಿಟ್ಟು ಆಮೇಲೆ MBA ಪೂನಾ ಯೂನಿವರ್ಸಿಟಿಯಲ್ಲಿ ಮಾಡಿರೋದು. ಸೊ ನಂದು ಮೇಜರ್ ಆಗಿ ನಾನು ಫೈನಾನ್ಸ್ ಮತ್ತು ಎಕನಾಮಿಕ್ಸಲ್ಲಿ ನಾನು ಮೇಜರ್ ಆಗಿದ್ದೀನಿ MBAಯಲ್ಲಿ. ಇಷ್ಟು. ಓಕೆ, ತಮ್ಮ ತಂದೆ ಸುದೀರ್ಘ ರಾಜಕಾರಣದಲ್ಲಿ 54 ವರ್ಷ ಪೂರೈಸಿದ್ದಾರೆ. ಸೊ ತಾವು ಎಜುಕೇಶನ್ ಮಾಡೋಂಥ ಟೈಮಲ್ಲೇ ಅವರು ಒಳ್ಳೆ ಸ್ಥಾನಮಾನದಲ್ಲಿ ಇದ್ದಂಥವ್ರು. ಸಾಮಾನ್ಯ ರಾಜಕಾರಣಿಗಳ ಮಕ್ಕಳು ಅಂದರೆ ಫಾರಿನ್ ಅಲ್ಲಿ ಓದ್ತಾರಪ್ಪ ಅನ್ನುವಂಥ ಒಂದು ಫಾರಿನ್ ವ್ಯಾಮೋಹ ಇರುತ್ತೆ. ತಮ್ಗೆ ಯಾಕೆ ಅದು ಇರ್ಲಿಲ್ವಾ ಅಥವಾ?
ಇಲ್ಲ ಅಂದರೆ ವ್ಯಾಮೋಹ ಅನ್ನೋಕ್ಕಿಂತ ಮುಖ್ಯವಾಗಿ ಎಲ್ಲೋ ಒಂದು ಕಡೆ ಉನ್ನತ ಒಂದು ಯೂನಿವರ್ಸಿಟಿಯಲ್ಲಿ ಓದಬೇಕು. ನಾನು ಆಗಿನ ಕಾಲದಲ್ಲಿ ನನ್ನ ಜಿಮ್ಯಾಟ್ ಎಲ್ಲ ಬರೆದು ನಾನು ಕೊಲಂಬಿಯಾ ಯೂನಿವರ್ಸಿಟಿಗೆ US ಅಲ್ಲಿ ನ್ಯೂಯಾರ್ಕಲ್ಲಿದೆ, ಅದಕ್ಕೆ ನಾನು ಅಪ್ಲಿಕೇಶನ್ ಹಾಕಿದ್ದೆ, ಹೋಗಿದ್ದನು. ಆದರೆ ಬೇರೆ ಬೇರೆ ಕಾರಣಗಳಿಂದ ನನಗೆ ಅಲ್ಲಿ ಮುಂದುವರ್ಸೋಕ್ಕಾಗಿದ್ದಿಲ್ಲ. ಹಾಗಾಗಿ ಇದೆ ಅದು. ಅಂದರೆ ವ್ಯಾಮೋಹ ಅನ್ನೋಕ್ಕಿಂತ ಏನಂದರೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಪಡ್ಕೋಬೇಕು, ಒಳ್ಳೆ ಕಾಲೇಜ್ಗಳಲ್ಲಿ ಓದಬೇಕು. ಮತ್ತು MBA ಅನ್ನೋದನ್ನು ನೀವು ನಿಮ್ಮ ದೇಶದಲ್ಲಿ ಮತ್ತು ಆಗಿನ ಕಾಲದಲ್ಲಿ ಹೊರದೇಶಗಳಲ್ಲಿ ಎಕ್ಸ್ಪೋಜರ್ ಏನು ಸಿಗ್ತಾ ಇತ್ತಲ್ಲ, ಅದು ಭಾಳ ತುಂಬ ಹೆಚ್ಚಿನ ಒಂದು ಇದರಲ್ಲಿ ಸಿಗ್ತಾ ಇತ್ತು. ಹಾಗಾಗಿ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕು ಅಂತಿತ್ತು, ಆದರೆ ಬೇರೆ ಬೇರೆ ಕಾರಣಗಳಿಂದ ನಂದು MBA ಇಲ್ಲೇ ನಮ್ಮ ಪೂನಾದಲ್ಲಿ ಮುಗಿಸಿದ್ದೆ. ಅದೇ ರೀತಿ ನಂದು ಸಿಂಬಿಯೋಸಿಸ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡಲ್ಲಿನೂ ನಂದು ಫಾರಿನ್ ಟ್ರೇಡನ್ನು ಮುಗಿಸಿದ್ದೀನಿ. ಸೊ ಅದೇ ಇದೆ. ಅಂದರೆ ರಾಜಕಾರಣಿಗಳ ಮಕ್ಕಳು ಹೊರ ದೇಶಕ್ಕೆ ಹೋಗ್ತಾರಂತಲ್ಲ, ಪ್ರತಿಯೊಬ್ಬರಿಗೂ ಒಂದು ಆಸೆ ಇರ್ತದೆ ಬೇರೆ ಕಡೆ ಹೋಗಿ ಆ ಎಕ್ಸ್ಪೋಜರ್ ಸಿಗಬೇಕು ಅನ್ನೋದನ್ನು ಒಂದು ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ. ಅದ್ರ ತಕ್ಕಂತೆ ಎಲ್ಲರೂ ಹೋಗ್ತಿರ್ಬೋದು. ನಂದು ಇತ್ತು, ಬಟ್ ಕಾಲ ಒಂದು ಅವಕಾಶ ಸಿಕ್ಕಿದ್ದಿಲ್ಲ ಅಂತ ಅನ್ಬೋದು ನಾನು. ಓಕೆ ಸರ್, ಈಗ ನಿಮ್ಮದು ಬಿಸ್ನೆಸ್ ಏನಿದೆ ಸರ್, ಅಥವಾ ವರ್ಕ್ ಬಿಸ್ನೆಸ್ಸು ಅಥವಾ ರಾಜಕೀಯ ಏನೇನ? ಇಲ್ಲ, ಮೇಜರ್ ಆಗಿ ನಾನು ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿ ಇದ್ದೀನಿ. ಅದೇ ರೀತಿ ನಮ್ಮದು ಪವರಲ್ಲಿನೂ ಇದ್ದೀವಿ ನಾವು. ಸೋಲಾರ್ ಪವರ್ ಪ್ಲಾಂಟ್ಸ್ ಇದ್ದಾವೆ. ಅದೇ ರೀತಿ ವೇರ್ ಹೌಸಿಂಗ್, ಈ ಥರ ಬೇರೆ ಬೇರೆ. ಈಗ ನಮ್ಮ ಎಡಿಬಲ್ ಆಯಿಲ್ಸ್ ಅಂಥೇಳಿ ನಾವು ಏನು ಬ್ರಾನ್ ಆಯಿಲ್ನಿಂದ ನಾವು ಆಯಿಲನ್ನು ಪ್ರೊಡ್ಯೂಸ್ ಮಾಡೋದು ಒಂದು ನಮ್ಮದೊಂದು ಫ್ಯಾಕ್ಟ್ರಿ ಇದೆ. ಅಲೈಡ್ ಬಿಸ್ನೆಸ್ಸಸ್ ಇದ್ದಾವೆ. ಓಕೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದ ಸರ್? ನಿಮ್ಮ ವೈಫು, ಮಕ್ಕಳು? ಅದೇ ನನ್ನ ಅತ್ಯಂತ ಒಂದು ಗೌರವದಿಂದ ಹೇಳಬೇಕಾಗ್ತದೆ. ನನ್ನ ವೈಫ್ ಹೆಸರು ಶ್ರಾವ್ಯ ಅಂಥೇಳಿ. ನಮಗಿಬ್ಬರು ಮಕ್ಕಳು. ದೊಡ್ಡವನು ಅವನು ನೀವಂದಂಗೆ ಈಗ ಅವನು ಎಕನಾಮಿಕ್ಸ್ ಮಾಡ್ತಾ ಇದ್ದಾನೆ ಹೊರ ದೇಶದಲ್ಲಿ, US ವಾಷಿಂಗ್ಟನ್ ಸ್ಟೇಟಲ್ಲಿ. ಅದೇ ರೀತಿ ನಮ್ಮ ಚಿಕ್ಕ ಮಗಳು ಕೃಷ್ಣವೇದ ಅಂಥೇಳಿ ಇಲ್ಲಿ ಜರ್ನಲಿಸಮ್ ಮಾಡ್ತಾ ಇದ್ದಾಳೆ. ಸೂಪರ್ ಸರ್. ಓಕೆ, ಸೈಕಾಲಜಿ ಆ್ಯಂಡ್ ಜರ್ನಲಿಸಮ್. ಸರ್, ಈಗ ತಾವು ತಮ್ಮ ಶ್ರೀಮತಿಯವ್ರ ಹೆಸರು ಹೇಳ್ಬೇಕಾದ್ರೆ ಒಂದು ಪದ ಉಪಯೋಗಿಸಿದ್ರಿ, ತುಂಬ ಗೌರವಯುತವಾಗಿ ಹೇಳ್ತೀನಿ ಅಂತ. ಏನು ಸರ್ ಪರ್ಟಿಕ್ಯುಲರ್ ಆಗಿ ಆ ವರ್ಡ್ನ ಮೆನ್ಷನ್ ಮಾಡೋಕ್ಕೆ ಏನು ಕಾರಣ? ಲವ್ ಮ್ಯಾರೇಜಾ? ಇಲ್ಲ, ಲವ್ ಮ್ಯಾರೇಜ್ಗಿಂತ ಯಾಕೆ ಗೌರವಿಸ್ಬೇಕಾಗ್ತದೆ, ನಮ್ಮ ತಾಯಿನ ನೋಡಿದ್ದೀನಿ ನಾನು. ನಮ್ಮ ತಂದೆ ನೀವು ಹೇಳ್ದಂಗೆ ಸುದೀರ್ಘ ಕಾಲದಿಂದ ರಾಜಕೀಯದಲ್ಲಿ ಇದ್ದವರು. ಎಲ್ಲೋ ಒಂದು ಕಡೆ ಫ್ಯಾಮ್ಲಿಗೆ ನಮಗೆ ಟೈಮ್ ಕೊಡದೆ ಹೋದ್ರೂ ಎಲ್ಲೋ ಒಂದು ಕಡೆ ಭಾಳ ತುಂಬ ಒಂದು ಪ್ರೀತಿ ವಿಶ್ವಾಸದಿಂದ ಇದ್ದವರು. ನಮ್ಮನ್ನೆಲ್ಲ ನಮ್ಮ ತಾಯಿನೇ ಹೆಚ್ಚಿನ ಒಂದು ಪ್ರೀತಿನಿಂದ ಬೆಳೆಸಿದವರು. ಭಾಳ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ನಮಗೋಸ್ಕರ, ಫ್ಯಾಮಿಲಿಗೋಸ್ಕರ. ಅವರು ಈ ಮಟ್ಟಿಗೆ ಬೆಳಿಬೇಕಾದ್ರೆ ನಮ್ಮ ತಂದೆಯವರು ಅವರು ಕಾರಣಭೂತರು ಅಂತ ನಾವು ಹೇಳ್ಬೇಕಾಗ್ತದೆ. ಸೈಲೆಂಟಾಗಿ ಯಾವುದೇ ಒಂದು ಆಸೆ ಇಲ್ಲದೆ, ಯಾವುದೇ ಒಂದು ಬೇಡಿಕೆ ಇಲ್ಲದೆ ಇಷ್ಟು ವರ್ಷ 52-53 ವರ್ಷದಿಂದ ಅವರು ನಮ್ಮ ತಂದೆಯವರ ಒಂದು ಸುದೀರ್ಘ ಕಾಲದ ಒಂದು ರಾಜಕೀಯ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಹಿಂದೆ ಇದ್ದು ಒಂದವರು ದೊಡ್ಡ ಪಾತ್ರನೇ ವಹಿಸಿದ್ದಾರೆ. ಅದೇ ರೀತಿ ನನಗೂ ಈಗ ಮದುವೆ ಆಗಿ 26 ವರ್ಷ ಆಗಿದೆ. 26 ವರ್ಷದಲ್ಲಿ ಯಾವತ್ತೂ ಯಾವುದೂ ಕಂಪ್ಲೇಂಟ್ ಇಲ್ಲದೆ, ಎಷ್ಟೇ ನಾವು ಬ್ಯುಸಿ ಇದ್ರೂ, ಎಷ್ಟೇ ಟೈಮ್ ಕೊಡದೆ ಹೋದ್ರೂ ಒಂದು ಕಂಪ್ಲೇಂಟ್ ಇಲ್ಲದೆ, ಏನೋ ಒಂದು ಕಡೆ ಹೋಗಬೇಕು ಯಾವುದೇ ಬೇಡಿಕೆ ಇಲ್ಲದೆ, ಅತ್ಯಂತ ಒಂದು ಪ್ರೀತಿ ವಿಶ್ವಾಸದಿಂದ ನನ್ನ ಒಂದು ಸಹೋದ್ಯೋಗಿ ಮತ್ತು ನನ್ನ ಒಂದು ಸ್ನೇಹ ಒಂದು ಜೀವಿ ಅಂತ ನಾನು ಹೇಳ್ಬೋದು. ಆ ರೀತಿ ನಾನು ಗೌರವ ಅಂತ ಆ ಶಬ್ದವನ್ನು ಬಳಕೆ ಮಾಡಿದ್ದೀನಿ. ಓಕೆ ಸರ್. ಸರ್, ಇನ್ನು ರವಿ ಬೋಸರಾಜ್ ಅವ್ರಿಗೆ ಈಗ ಎಲೆಕ್ಷನ್ ಆಗಿ ಟಿಕೆಟ್ ಕೊಟ್ಟರು ಅಂತಂದರೆ ನೀವು ಇಮಿಡಿಯೇಟಾಗಿ ಮಾಡಬೇಕಾಗಿರೋ ಕೆಲಸ, ಚುನಾವಣಾ ಆಯೋಗಕ್ಕೆ ನೀವು ಅಫಿಡವಿಟ್ ಸಲ್ಲಿಸಬೇಕು. ಅದರಲ್ಲಿ ನಿಮ್ಮ ಇನ್ಕಮ್ ಎಲ್ಲ ತೋರಿಸ್ಬೇಕು. ಎಷ್ಟಿದೆ ಸರ್ ಪ್ರೆಸೆಂಟ್ ನಿಮ್ಮ ನೆಟ್ವರ್ತು, ಇನ್ಕಮ್ ಎಷ್ಟಿದೆ ಸರ್? ಇದೆ, ಅದ್ರ ಬಗ್ಗೆ ಸುದೀರ್ಘವಾಗಿ ನಾ ಅದು ಹೇಳ್ಬೇಕಾದ್ರೆ ಎಲ್ಲ ಇದಾವೆ ಸರ್. ಇದೆ, ಕ್ವೈಟ್ ಸೈಜಬಲ್ ಇದೆ. ಬಟ್ ಅದೇ ಅದನ್ನ ನ್ಯಾಚುರಲ್ ಆಗಿ ಈಗಾಗಲೇ ನಂದು ಒಂದ್ಸಲ ನಾನು ಡಿಸ್ಕ್ಲೋಸ್ನು ಮಾಡಿದ್ದೀನಿ. 1-2 ಸಲ ನಾನು ಅಪ್ಲಿಕೇಶನ್ ಹಾಕಿದಾಗ ನಾನು ಡಿಸ್ಕ್ಲೋಸ್ ಮಾಡಿದ್ದೀನಿ.
ಆನ್ಲೈನಲ್ಲಿ ನೀವು ಹೋದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಖಂಡಿತ ಸರ್, ಆನ್ಲೈನೆಲ್ಲ ತೊಗೊಳ್ತೀವಿ ಹಾಗಾದರೆ. ಓಕೆ ಸರ್, ಈಗ ಒಂದಷ್ಟು ಸೀರಿಯಸ್ ಕ್ವಶನ್ಸ್ಗೆ ಬಂದ್ಬಿಡೋಣ ಸರ್. ಸರ್, ಇತ್ತೀಚೆಗೆ ತಮ್ಮ ಹೆಸರು ಕೇಳಿಬಂತು. ಅದು ಒಳ್ಳೆ ವಿಚಾರಕ್ಕಲ್ಲ, ಒಂದು ಕಾಂಟ್ರವರ್ಸಿ, ಒಂದು ನೆಗೆಟಿವ್ ವಿಚಾರಕ್ಕೆ. ಮಿನಿಸ್ಟ್ರು ಅಂತಂದ ಬಂದಾಗ ಮಕ್ಕಳು ಅವರ ಇಲಾಖೆಗಳಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಾರೆ. ಸೊ ಅವರ ತಂದೆಯ ಅಧಿಕಾರವನ್ನು ಇವ್ರು ಬಳಕೆ ಮಾಡ್ತಾರೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಕಾಂಟ್ರಾಕ್ಟ್ಗಳ ವಿಚಾರ ಅಂತ ಬಂದಾಗ ತಮ್ಮ ಹೆಸರು ಪ್ರಚಲಿತಲ್ಲಿ ಬಂತು. ಎಲ್ಲವೂ ಕೂಡ ಮಿನಿಸ್ಟ್ರು ನೋಡ್ತಾ ಇಲ್ಲ, ನೀರಾವರಿ ಇಲಾಖೆ, ಸಣ್ಣ ನೀರಾವರಿ ಇಲಾಖೆದು ಅವ್ರ ಮಗನೇ ಎಲ್ಲ ಹ್ಯಾಂಡ್ಲು ಮಾಡ್ತಾ ಇದ್ದಾರೆ, ಜೊತೆಗೆ ಕಮಿಷನ್ ಆರೋಪ ಕೂಡ ಬಂತು ಸರ್. ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಈಗ ಆ ವಿಷಯ ಬಗ್ಗೆ ಹೇಳಬೇಕಾದ್ರೆ ಅವರು ಪದ ಉಪಯೋಗ ಮಾಡಿದ್ದು ಹಸ್ತಕ್ಷೇಪ ಅಂತ ಉಪಯೋಗ ಮಾಡಿರೋದು. ನಾನು ಈಗಾಗಲೇ ಅದು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಹಸ್ತಕ್ಷೇಪ ಅಂತಂದ್ರೆ ಈಗ ನನ್ನ ಮನೆ ಮುಂದೆ ಇವತ್ತು ನೀವು ಮನೆಗೆ ಬಂದಿದ್ದೀರಾ, ನೂರಾರು ಮಂದಿ ಬರ್ತಾರೆ. ನೂರಾರು ಮಂದಿ ಬಂದಾಗ ನಮ್ಮ ತಂದೆಯವರು ಇಲ್ಲದೆ ಹೋದಾಗ ಸುಮಾರು ಅಪ್ಲಿಕೇಶನ್ಸ್ ಕೊಡ್ತಾರೆ. ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಏನಾಗಿದೆ ಅಂದರೆ ಸುಮಾರು ಕಾಂಟ್ರಾಕ್ಟರ್ಸ್ ಇರ್ತಾರೆ, ಚಿಕ್ಕ ಕಾಂಟ್ರಾಕ್ಟರ್ಸ್, ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಸ್ ಇರ್ತಾರೆ. ಇದಾಗ ಅವ್ರಿಗೇನೋ ಒಂದು ತೊಂದರೆ ಆದಾಗ ಅವ್ರ ಮನೆಗಳಿಗೆ ಬರೋದು ಅವರು ಆಫೀಸ್ಗೆ ಹೋಗದೆ ಹೋದಾಗ ಇಲ್ಲಿಗೆ ಬಂದು ಅವರಿಗೆ ಮಿನಿಸ್ಟ್ರಿಗೆ ಭೇಟಿ ಆಗ್ಬೇಕು ಅಂತ ಬರ್ತಾರೆ. ಈಗ ಮಿನಿಸ್ಟ್ರ್ ಇಲ್ಲದೆ ಹೋದಾಗ ಸುಮಾರು ಸಲ ಮಿನಿಸ್ಟ್ರ್ ಸಿಗದೆ ಹೋದಾಗ ಯಾರಿಗೋ ಒಬ್ಬರಿಗೆ ಅವರು ತಮ್ಮ ಆಹ್ವಾನಗಳನ್ನ ಕೊಡಬೇಕಾಗ್ತದೆ, ತೊಂದರೆಗಳನ್ನ ಅವ್ರು ಎಕ್ಸ್ಪ್ರೆಸ್ ಮಾಡಿದಾಗ ನಾನಿದ್ದಾಗ ನನಗೆ ಕೊಡ್ತಾರೆ. ಸುಮಾರು ಇಡೀ ರಾಜ್ಯದಿಂದ ಎಲ್ಲ ಮೂಲೆಗಳಿಂದ ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಸ್ ಬಂದು ಎಷ್ಟು ತೊಂದರೆ ಆಗಿದೆ ಅಂತೇಳಿ ನನ್ನ ಮುಂದೆ ಅವರು ಹೇಳ್ಕೊಂಡಿದ್ದಾರೆ. ಅದು ನಿಜ, ಏನೋ ತಗೊಂಡಿರೋದು ನಿಜ. ಯಾವ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಆಫೀಸರ್ಸ್ಗೆ ನಮ್ಮ ಏನೋ ಆಫೀಸಲ್ಲಿ, ಮಿನಿಸ್ಟ್ರಿ ಆಫೀಸಲ್ಲಿ ಯಾರಿಗೆ ಕೊಡಬೇಕಾಗಿರೋದು ಅದನ್ನ ತಲುಪಿಸಿದ್ದು ನಿಜ. ಅಂದ್ರೆ ಅವರ ಅಹವಾಲುಗಳನ್ನ ಕೇಳಿ ತಗೊಂಡು ಇಂಥವ್ರು ಬಂದಿದ್ದಾರೆ, ಇಂಥವ್ರು ಇದು ಕೊಟ್ಟಿದ್ದಾರೆ ಅಂಥೇಳಿ ಅಲ್ಲಿ ಆಫೀಸ್ಗಳಿಗೆ ಕೊಟ್ಟಿರೋದು ನಿಜ. ಇದು ಹಸ್ತಕ್ಷೇಪ ಅಂತಂದ್ರೆ ಇದನ್ನ ಹಸ್ತಕ್ಷೇಪ, ಹೌದು ಹಸ್ತಕ್ಷೇಪನೆ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ತುಂಬಾ ಒಂದು ಜವಾಬ್ದಾರಿತನಿಂದ ಹೇಳ್ತಾ ಇದ್ದೀನಿ ಇದು. ಹೌದು, ಇಂಥದ್ದು ನಿಜವಾಗೂ ನಾವು ಮಾಡಬೇಕಾದ್ರೆ ಮಾಡೇಬೇಕು ಅಂತ. ಯಾಕಂದ್ರೆ ಅವರು ಒಂದು ಕುಟುಂಬ, ಒಂದು ಸದಸ್ಯ. ನಾನು ಯಾರೋ ಬಂದಾಗ ಅವ್ರನ್ನ ನಾನು ರಿಸೀವ್ ಮಾಡೋದು ಮತ್ತು ಅವರು ಏನು ತೊಂದರೆಗಳೇನಿದ್ದಾವೆ ಅದನ್ನ ನಿವಾರಣೆ ಮಾಡೋದು ನನ್ನ ಜವಾಬ್ದಾರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಯಾವುದೇ ಹುದ್ದೆಯಲ್ಲಿ ಇಲ್ಲದೆ ಹೋದ್ರೇನು ಎಲ್ಲೋ ಒಂದು ಕಡೆ ರಾಜಕೀಯ ಜೀವನದಲ್ಲಿ ನಾನು ತೊಡಸ್ಕೊಂಡಿದ್ದೀನಿ, ನನಗೂ ಅಷ್ಟೇ ಜವಾಬ್ದಾರಿ ಇದೆ. ಆ ಒಂದು ವಿಷಯ ಬಗ್ಗೆ ಬಂದಾಗ ಹಸ್ತಕ್ಷೇಪ ಅಂದರೆ ಹೌದು ಹಸ್ತಕ್ಷೇಪನೆ ಅಂತ ಹೇಳಿದ್ದೀನಿ, ಅದು ನಿಜಾನು ಒಂದು ಕಡೆ. ಎರಡನೇ ಕಡೆ ನೀವು ಯಾರೇ ನೀವು ಇದರಲ್ಲಿ ಎಕ್ಸ್ಪರ್ಟ್ಸ್ನ ಕರೆದು ನೀವು ಈ ಡಿಪಾರ್ಟ್ಮೆಂಟಲ್ಲಿ ನೀವು ಯಾವ ಶಬ್ದ ಉಪಯೋಗ ಮಾಡಿದಿರಿ, ಕಮಿಷನ್ ಅಂತ, ಎರಡನೇ ವಿಷಯಕ್ಕೆ ಬಂದ್ಬಿಡ್ತೀನಿ. ನೀವು ನೋಡಿದಾಗ ಇಲ್ಲಿ ಅನುದಾನ 100 ರೂಪಾಯಿ ಇದ್ದಾಗ, 100 ರೂಪಾಯಿ ಅನುದಾನ ಇದ್ದಾಗ 1000 ರೂಪಾಯಿ ಅಲ್ಲಿ ನೀವು ಕೊಡಬೇಕಾದ್ರೆ, ಏನೋ ಪೇಮೆಂಟ್ಸ್ ಕೊಡಬೇಕಾದ್ರೆ ಆ 100 ರೂಪಾಯಿನ ಆ 1000 ರೂಪಾಯಿ ಎಲ್ಲರಿಗೂ ಎಷ್ಟು ಜನ ಇದ್ದಾರೆ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ 2300 ಕಾಂಟ್ರಾಕ್ಟ್. ಒಂದು ಕ್ವಶನ್ ಆಡ್ ಮಾಡ್ಬಿಡ್ತೀನಿ. ಅವ್ರು ಮಾಡಿದ್ದು ಅಲಿಗೇಷನ್ ಅಲ್ಲಿ ಒಂದು ಸೀನಿಯರಿಟಿ ಪ್ರಕಾರ ಕೊಡಬೇಕು, ಅದನ್ನ ಉಲ್ಲಂಘನೆ ಮಾಡಿದ್ರು ಒಂದು. ಎರಡನೇದು ಕಮಿಷನ್ ತಗೊಂಡು ಅದಕ್ಕೆ ಅವ್ರು ಬೇಕಾದವ್ರು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಈ ಸೀನಿಯರಿಟಿ ಉಲ್ಲಂಘನೆ ಯಾಕಾಯ್ತು ಸರ್? ಅದ್ರ ಉದ್ದೇಶ ಏನು? ಸೀನಿಯಾರಿಟಿ ಬಂದ್ಬಿಡ್ತೀನಿ. ಸೀನಿಯಾರಿಟಿ ಅದನ್ನ ಎಲ್ಲಿ ಬರ್ತದೆ ಅಂತಂದ್ರೆ ನನಗೆ ಗೊತ್ತಿದ್ದಂಗೆ, ಅಂದ್ರೆ ಈ ಒಂದು ಡಿಪಾರ್ಟ್ಮೆಂಟ್ ನಾನು ಏನು ನೋಡಿದ್ದೀನಿ ಅದು ಕೇಳ್ಬಿಡ್ತೀನಿ ನಿಮಗೆ. ಸೀನಿಯಾರಿಟಿ ಅಂತ ಬಂದಾಗ ಯಾವಾಗ ಆಗಿರೋದು ಅದು ಒಂದು FD ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಒಂದು 2001ರಲ್ಲಿ ಒಂದು ಇದನ್ನು ಜಾರಿ ಮಾಡಿರ್ತಾರೆ, ಎಲ್ಲ ಡಿಪಾರ್ಟ್ಮೆಂಟ್ಸ್ಗೆ ಯಾವ ರೀತಿ ಮಾಡ್ಬೇಕಂತ ಸರ್ಕ್ಯುಲೇಷನ್. ಒಂದು ಅದಕ್ಕೆ ಪ್ಯಾರಿಟಿ ಅಂತ ಇರ್ತದೆ. ನೀವು ನಿಮ್ಮ ಡಿಪಾರ್ಟ್ಮೆಂಟಲ್ಲಿ 1 ರೂಪಾಯಿ ಇದ್ರೆ 3 ರೂಪಾಯಿ ತನಕ ನೀವು ಟೆಂಡರನ್ನು ಕರಿಬೋದು ಅಂತ ಇದೆ. ಸೊ 2018ರಲ್ಲಿ ಏನು ಈ ಒಂದು ಇಲಾಖೆ ಏನೋ ಕಾಂಗ್ರೆಸ್ ಪಾರ್ಟಿ ಇದ್ದಾಗ, BJP ಅವ್ರು ಬಂದಾಗ 258 ಕೋಟಿ ಏನೋ ಬಾಕಿ ಬಿಲ್ಗಳಿದ್ದು, ಪೆಂಡಿಂಗ್ ಬಿಲ್ಸ್. 2023ರಲ್ಲಿ ಈ ಸರ್ಕಾರ ಬಂದಾಗ ಕನಿಷ್ಠ ಏನು ಇಲ್ಲದೆ ಹೋದ್ರೆ 12,997 ಕೋಟಿ ಬಾಕಿ ಬಿಲ್ಗಳು ಇದಾವೆ. ಸರ್ಕಾರ ಹೆಂಗೆ
ಅಲ್ಲ ಇದು ಒಂದೇ ಇಲಾಖೆ ಅಲ್ಲ ಸರ್, ನಮ್ಗಿರೋ ಮಾಹಿತಿ ಪ್ರಕಾರ ಎಲ್ಲ ಇಲಾಖೆಗಳು ಅವ್ರು ಮಾಡಿರೋ ದುರಂತ ಇದು. ಈ ಹಿಂಗಿದಾಗ ನಿಮಗೆ ಅನುದಾನ ಎಷ್ಟಿದೆ ಇದರಲ್ಲಿ? ಅವಾಗಿರೋ ಅನುದಾನ ಕಂಟಿನ್ಯೂ ಆಗ್ತಾ ಇದೆ. ಎಷ್ಟು ಬಜೆಟ್ 18ರಲ್ಲಿ ಕೊಡ್ತಾ ಇದ್ರು ಅಷ್ಟೇ ಅಲೋಕೇಶನ್ 2023 ಅಷ್ಟೇ ಅಲೋಕೇಶನ್ ಇತ್ತು. 1800 ಕೋಟಿ 1800 crores 13,000 crores ಬಾಕಿ ಬಿಲ್ಗಳಿದ್ರೆ ಆ ಪ್ಯಾರಿಟಿ ಹೆಂಗ್ ಮ್ಯಾಚ್ ಮಾಡ್ತೀರಾ ನೀವು? ಹೌದು. ಸೀನಿಯಾರಿಟಿ ಹೆಂಗ್ ಮ್ಯಾಚ್ ಮಾಡ್ತೀರಾ? ಸೀನಿಯಾರಿಟಿ ಇದ್ರಲ್ಲಿ ಮ್ಯಾಚ್ ಮಾಡಕ್ ಹೋದ್ರೆ ಇದ್ರಲ್ಲಿ ಮ್ಯಾಚ್ ಮಾಡಕ್ಕೆ ಒಬ್ರಿಗೆ ಹೋಗ್ಬಿಡ್ತದೆ. ಯಾಕಂದ್ರೆ ಒಬ್ರದೇ 190 ಕೋಟಿ ಬಾಕಿ ಬಿಲ್ಗಳಿರ್ತವೆ. ನೀವು ಬರ್ತಿರೋದು ಇಡೀ ನಿಮ್ಮ ಒಂದು ತಿಂಗಳಲ್ಲಿ ನಿಮ್ಗೆ ಬರಬೇಕಾಗಿರೋದು ಎಷ್ಟು ಬರ್ತದೆ ನಿಮಗೆ? ಈ ಒಂದು ಇದರಲ್ಲಿ 100 ಕೋಟಿ ಬರ್ತದೆ. 100 ಕೋಟಿಯಲ್ಲಿ 12,000 ಕೋಟಿಯಲ್ಲಿ ಬಾಕಿ ಬಿಲ್ಗಳು 3,000 ಕೋಟಿ. ಹೆಂಗೆ ಈ ಪ್ಯಾರಿಟಿ ಹೆಂಗೆ ಮ್ಯಾಚ್ ಮಾಡ್ತಾರೆ? ಹಂಗಾಗಿ ಸೀನಿಯಾರಿಟಿ ಈ ಡಿಪಾರ್ಟ್ಮೆಂಟಲ್ಲಿ ಮ್ಯಾಚ್ ಮಾಡೋದು ಕಷ್ಟ. ಆ 2001 ಏನು ಗೈಡ್ಲೈನ್ಸ್ ಪ್ರಕಾರ ನೀವು ಮಾಡಬೇಕಾದ್ರೆ 1:3 ಪ್ಯಾರಿಟಿ ನೀವು ಮ್ಯಾಚ್ ಮಾಡಿದರೆ ತೊಂದರೆ ಆಗ್ತಿರಲಿಲ್ಲ. ಈ ಡಿಪಾರ್ಟ್ಮೆಂಟ್ ಅಂದರೆ ಅದೇ ಹೇಳ್ತಾ ಇದ್ದೀನಿ, ಎಷ್ಟು ಪಾರದರ್ಶಕವಾಗಿ ಈ ಡಿಪಾರ್ಟ್ಮೆಂಟಲ್ಲಿ ಮಾಡ್ತಾ ಇದ್ದಾರೆ ಅಂತಂದರೆ ಪ್ರತಿಯೊಬ್ಬರು ಎಲ್ಲ ಕಾಂಟ್ರಾಕ್ಟರ್ಸ್ ಅವ್ರು ಕೇಳಲಿ ಬಿಡಲಿ ಬರಲಿ ಬರದೇ ಹೋಗಲಿ ಅವ್ರ ಬಿಲ್ಸ್ ಪ್ರಕಾರ ಪ್ಲಸ್ ಇಲ್ಲಿ ಏನಾಗಿರ್ತದೆ ಅಂದರೆ ಒಬ್ಬ ಸೀನಿಯರ್ ಕಾಂಟ್ರಾಕ್ಟರ್ ಕೆಳಗಡೆ ಭಾಳಷ್ಟು ಚಿಕ್ಕ ಚಿಕ್ಕ ಕಾಂಟ್ರಾಕ್ಟರ್ಸ್ ಕೆಲಸ ಮಾಡಿರ್ತಾರೆ. ಅವರಿಗೆ ಪೇಮೆಂಟ್ ಹೋಗಲ್ಲ, ಯಾಕಂದ್ರೆ ಮೇನ್ ಕಾಂಟ್ರಾಕ್ಟರ್ಗೆ ಹೋಗ್ತದೆ. ಇವ್ರೇನು ಮಾಡಿದ್ದಾರೆ ಅಂದರೆ ಡಿಪಾರ್ಟ್ಮೆಂಟು ತಂದೆಯವರು ಎಲ್ಲ ಆಫೀಸರ್ಸ್ ಕೂತ್ಕೊಂಡು ಎಲ್ಲ ಬಿಲ್ಗೆ ಏನು ಯಾವ ವರ್ಕ್ ನೇಚರ್ ಆ ಒಂದು ಕಾಂಟ್ರಾಕ್ಟರ್ XYZ ಕಾಂಟ್ರಾಕ್ಟರ್ ಕೆಳಗಡೆ 10 ಜನ ಕೆಲಸ ಮಾಡಿದರೆ ಅವ್ರ ವರ್ಕ್ ಬೇಸಿಸ್ ಮೇಲೆ ಅವ್ರು ಕೇಳಲಿ ಬಿಡಲಿ ಅವ್ರ ಅಕೌಂಟ್ಗಳು ಹೋಗಂಗೆ ಮಾಡಿದ್ದಾರೆ. ಇಷ್ಟು ಪಾರದರ್ಶಕತೆ ಇನ್ನು ಯಾವ ಡಿಪಾರ್ಟ್ಮೆಂಟಲ್ಲಿ ಆಗಿಲ್ಲ. ನಾನು ಬೇರೆ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಮಾತಾಡ್ಬಾರ್ದು, ಸಾಕಷ್ಟು ಡಿಪಾರ್ಟ್ಮೆಂಟ್ ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಬಟ್ ಸೀನಿಯಾರಿಟಿ ಮೇಂಟೈನ್ ಮಾಡದೆ ಹೋದಾಗ ಕಾರಣಗಳೇನು ಯಾಕೆ ಮಾಡಿಲ್ಲ ಅಂತಂದರೆ ಇದು ಒಂದು ಕಾರಣ. ಏನಂದರೆ ಎಲ್ಲರಿಗೂ ಹೋಗ್ಬೇಕು, ಎಲ್ಲರಿಗೂ ಹೋದಾಗ ನೀವು ಅಲ್ಲಿ ಫೇವ್ರೆಟಿಸಮ್ ಎಲ್ಲಿ ಬರ್ತದೆ ಹೇಳ್ರಿ? ಹೌದು. ನೀವು ಕೆಲವೇ ಜನರಿಗೆ ಕೊಟ್ಟಾಗ ಫೇವ್ರೆಟಿಸಮ್ ಬರ್ತದೆ, ಕಮಿಷನ್ ಬರ್ತದೆ. ನೀವು ಎಷ್ಟು ಬೇಕಷ್ಟು ಅಂದರೆ ಕಾಮನ್ ಸೆನ್ಸ್ ಇದು. ಹೌದು. ನೀವು ಕೆಲವೇ ಜನರಿಗೆ ಕೊಟ್ಟಾಗ ಅದು ಕಮಿಷನ್ ತಗೋಬೋದು, ನೀವು ಲಾಭನೂ ಅದರಿಂದ ಪಡೆಯೋಬೋದು. ನೀವು ಎಲ್ಲರಿಗೂ ಕೊಟ್ಟಾಗ ಇದೆ ಅಂತ ದುರಂತ ಅಂತ ಯಾರು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ, ಯಾರು ಪಾರದರ್ಶಕವಾಗಿ ಮಾಡ್ತಾ ಇದ್ದಾರೆ ಅವ್ರ ಮೇಲೇ ನೀವು ಆಪಾದನೆ ಮಾಡ್ತಾ ಇದ್ದೀರಿ ಅಂತಂದರೆ ಏನು ಇದರಲ್ಲಿ ನಿಜ ಅಂದರೆ ಎಲ್ಲೋ ಒಂದು ಕಡೆ ಸೀನಿಯಾರಿಟಿ ಬೇಸಿಸ್ ಮೇಲೆ ಕೊಡಬೇಕು. ಬಟ್ ಸೀನಿಯಾರಿಟಿ ಬೇಸಿಸ್ ಮೇಲೆ ಯಾವಾಗ ಕೊಡ್ತಾರೆ ಅನ್ನೋದನ್ನು ನಮ್ಮ ಕಾಮನ್ ಸೆನ್ಸ್ ಅಂದರೆ ಮಿನಿಸ್ಟ್ರು ಮತ್ತು ಅವ್ರ ಆಫೀಸರ್ಸ್ ಎಲ್ಲ ಕೂತ್ಕೊಂಡು ಒಂದು ನಿರ್ದಿಷ್ಟವಾಗಿ ಈ ರೀತಿ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತೇಳಿ ಮಾಡಿರೋದು. ಓಕೆ ಸರ್, ಇದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ ಈಗ 100 ಕೋಟಿ ಬರುತ್ತೆ, ಸೀನಿಯರಿಟಿ ವೈಸ್ ಸ್ಟಾಪ್ ಒಂದು 10 ಜನಕ್ಕೆ ದೊಡ್ಡ ಕಾಂಟ್ರಾಕ್ಟರ್ಗಳಿಗೆ ಕೊಟ್ಬಿಟ್ಟು ಬರೀ ಅವ್ರ ಹೊಟ್ಟೆ ತುಂಬಿಸೋ ಬದಲಿಗೆ ಒಂದು ಮಾನವೀಯತೆ ದೃಷ್ಟಿ ಮೇಲೆ ಚಿಕ್ಕ 1 ಕೋಟಿ 2 ಕೋಟಿ ಮಾಡಿರೋ ಕಾಂಟ್ರಾಕ್ಟ್ ಇರ್ತಾರೆ. ಸೊ ಅದನ್ನ ಎಲ್ರಿಗೂ 100 ಕೋಟಿನ ಒಂದು 50 ಜನಕ್ಕೆ ಹಂಚುವಂಥದ್ದು. ಹೌದು. ಎರಡನೇದು ಹೇಳ್ಬಿಡ್ತೀನಿ, ವರ್ಕು ಎಫೆಕ್ಟ್ ಆಗ್ಲಾರ್ದಂಗೆ ಈಗ ಪ್ರತಿಯೊಂದು ವರ್ಕ್ಗೂ ನೀವು ಸಹಾಯ ಮಾಡಬೇಕಾಗ್ತದೆ. ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗ್ತಿರ್ತದೆ ವರ್ಕ್. ಏನೋ ಆ ಒಂದು ಕೊನೆ ಹಂತದಲ್ಲಿ ಇರ್ತದೆ ಮಾಡಬೇಕು ಅಂತದೆ. ಅದಕ್ಕೆ ನೀವು ಸಪೋರ್ಟ್ ಮಾಡದೆ ಹೋದರೆ ಅವನು 3 ವರ್ಷ 4 ವರ್ಷ 5 ವರ್ಷ ಹಿಂದೆ ಮಾಡಿದವನಿಗೂ ಈಗ ಮೊನ್ನೆ 2-3 ವರ್ಷ ಹಿಂದೆ ಮಾಡಿದವನಿಗೆ ಅವನು ಕೊನೆ ಹಂತದಾಗಿದ್ದಾಗ ನೀವು ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡದೆ ಹೋದಾಗ ಇದನ್ನು ನಿಂತೋಗ್ತದೆ, ಅದನ್ನು ನಿಂತೋಗ್ತದೆ. ಹಾಗಾಗಿ ಈಗ ನಾನು ಹೇಳಿದ್ದು ಏನಂತ ನಿದರ್ಶನ ಏನಂದರೆ 1,000 ರೂಪಾಯಿ ಇದ್ದರೆ 100 ರೂಪಾಯಿ ನಿಮ್ಮ ಹತ್ರ ಅನುದಾನ ಇದ್ದರೆ 10% ಅಂತ ಎಲ್ಲ ಕಾಂಟ್ರಾಕ್ಟರ್ಸ್ ಪ್ಲಸ್ ಇದು ನಾನು ಮುಖ್ಯಮಂತ್ರಿಗಳಿಗೆ ನಾನಂತಂದರೆ ಆದರೆ ಡಿಪಾರ್ಟ್ಮೆಂಟ್ ಅವರು ಮಿನಿಸ್ಟ್ರು ಧನ್ಯವಾದಗಳು ಹೇಳ್ಬೇಕಾಗ್ತದೆ ಇವತ್ತು ಮುಖ್ಯಮಂತ್ರಿಗಳಿಗೆ. ಅವ್ರು ಸಪೋರ್ಟ್ ಮಾಡಿದಷ್ಟು ಈ ಡಿಪಾರ್ಟ್ಮೆಂಟಿಗೆ ಯಾಕಂದರೆ ಇಲ್ಲಿ ಚಿಕ್ಕ ಕಾಂಟ್ರಾಕ್ಟರ್ಸ್ ಇರ್ತಾರೆ, ಸಣ್ಣ ಕಾಂಟ್ರಾಕ್ಟರ್ಸ್ ಇರ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂಥೇಳಿ ಹೆಚ್ಚಿನ ಅನುದಾನ ಕೊಡ್ತಾಯಿದ್ದಾರೆ. ಏನೋ ಈ ಅಲ್ಲದೇನು ಸ್ವಲ್ಪ ಹೆಚ್ಚಿನ ಅನುದಾನ ಕೊಟ್ಟಾಗ ಇವ್ರಿಗೆಲ್ಲರೂ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದೊಂದು ಒಂದು ಬುದ್ಧಿವಂತಿಕೆ ಅಂತ ನಾನು ಹೇಳ್ಬೋದು. ಏನು ಇದು ಪಾರದರ್ಶಕತೆ ಮತ್ತು ಬುದ್ಧಿವಂತಿಕೆ ಅಂತ ನಾನು ಹೇಳ್ಬೋದು. ಓಕೆ ಸರ್, ಇಷ್ಟು ನೀವು ರಾಜಕೀಯದಲ್ಲೂ ಕೂಡ ಸಾಕಷ್ಟು ತೊಡಗಿಸ್ಕೊಂಡಿದ್ದೀರಿ. ಯಾಕೆ ಸರ್ ಇನ್ನೂ ಯಾವುದೇ ಹುದ್ದೆಗಳು ತಮ್ಗೆ ಸಿಕ್ಕಿಲ್ವಾ ಅಥವಾ ನಿಮಗೆ ಇಂಟ್ರೆಸ್ಟ್ ಇಲ್ವಾ? ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತಲ್ಲ. ಈಗ ನಮ್ಮ ಒಂದು ನಾಯಕರು ಅಂತಂದರೆ ರಾಹುಲ್ ಗಾಂಧಿಯವರು. ನಾನು ಅನ್ಕೊಂಡಿದ್ದಂತೆ ಈ ದೇಶ ಕಂಡಂಥ ಒಂದು
ಧೀಮಂತ ನಾಯಕ ಅಂತಂದರೆ ನನಗೆ ರೋಲ್ ಮಾಡಲ್ ಅಂದರೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಯಾವುದೇ ನೀವು ಇದಕ್ಕೆ ಹೋಗ್ರಿ, ಆಕಸ್ಮಿಕವಾಗಿ ನಾವು ರಾಜಕೀಯಕ್ಕೆ ಬಂದಿಲ್ಲ, ಅವ್ರದ್ದು ಓಕೆ ಬ್ಲಡ್ಡಲ್ಲೇ ಬಂದಿದೆ, ನಾನು ಆಗಿದ್ದೀನಿ ಸರಿ. ಆದರೆ ನಮ್ಮ ಮುಂದೆ ಏನು ಒಂದು ಕುಟುಂಬದಿಂದ ಒಬ್ಬರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು, ಒಂದೇ ಕುಟುಂಬದಲ್ಲಿ ಇಬ್ಬರಿಬ್ಬರು ಹಾಕ್ಕೊಡ್ದು ಅನ್ನೋದು ಅವ್ರದ್ದೊಂದು ಯಾವಾಗಲೂ ಹೇಳ್ತಿರ್ತಾರೆ. ಇದು ನಮಗೆ 25 ವರ್ಷದಿಂದನೂ ನಾನು ಒಂದು 20-22 ವರ್ಷದಾಗಿದ್ದಾಗ ಸ್ಕೂಲಲ್ಲಿದ್ದಾಗೆ ನಮ್ಮ ತಂದೆಯವ್ರು ನನ್ನ ರಾಜಕೀಯ ಜೀವನದಿಂದ ದೂರ ಇಡಬೇಕು ಅನ್ನೋದು ಭಾಳ ಪ್ರಯತ್ನ ಮಾಡಿದ್ರು. ಎಜುಕೇಷನ್ಗೆ ಹೊರಗಡೆ ಕಳಿಸ್ಬಿಟ್ಟಿದ್ರು, ಯಾಕಂದ್ರೆ ನಾನು ಇನ್ವಾಲ್ವ್ ಆಗ್ತಾ ಇದ್ದೀನಿ ಅಂತ ಹೇಳಿ. ಸೊ ದೂರ ಇಡಬೇಕು ಅನ್ನೋದು ಭಾಳ ಪ್ರಯತ್ನ ಮಾಡಿದರು. ಒಂದೆರಡು ಇನ್ಸ್ಟೆನ್ಸಸ್ ಆದವು, ನಾನು ರಾಜಕೀಯಕ್ಕೆ ಬರಬೇಕು ಅಂತಂದಾಗ ಅವ್ರು ನಾನು ಕರೆದು ಸುಮಾರು ಸಲ ಹೇಳಿದ್ದಾರೆ, ಏನಂತ, ಬೇಡ, ಒಂದೇ ಕುಟುಂಬದಾಗ ಒಬ್ಬನೇ ಇರಬೇಕು, ಯಾವುದೇ ಹುದ್ದೆ ತೊಗೊಂಡಾಗ ಒಬ್ಬರಿಗೆ ಇರಬೇಕು ಹೊರತು ಇಬ್ಬರು ಇರಬಾರ್ದು. ನೋಡಿದವ್ರಿಗೆ ಭಾಳ ತೊಂದರೆ ಅನಿಸ್ತದೆ, ಕಷ್ಟ ಅನಿಸ್ತದೆ. ಅವರು ಈ ಪಾರ್ಟಿ ಸಲುವಾಗಿ ಮತ್ತು ಈ ಒಂದು ಇದರಲ್ಲಿ ಕಷ್ಟಪಡ್ತಾ ಇರ್ತಾರೆ. ನಮ್ಮನ್ನು ನೋಡಿ ಏನಪ್ಪ ಒಂದೇ ಕುಟುಂಬದಲ್ಲಿ ಇಬ್ಬರಿಬ್ರು ಪಾಲ್ದಾರ ಆಗಿದಾರಲ್ಲ ಅಂತ ಅವ್ರಿಗೆ ಅನುಕೂಡ್ದು ಯಾರು ನಮ್ಮ ಮೇಲೆ ಕೈ ತೋರಿಸ್ಬಾರ್ದು ಅನ್ನೋದನ್ನ ಮೊದಲಿಂದ ಹೇಳ್ತಾ ಇದ್ರು. ಹಾಗಾಗಿ ಬರ್ತಾ ಬರ್ತಾ ನಾನು ಅವ್ರದ್ದೇನು ದೃಷ್ಟಿಕೋನ ಇದೆಯೋ ಅದಕ್ಕೆ ನಾನು ಅದ್ರ ತಕ್ಕಂತೆ ನಾನು ಒಳ್ಳೇದಿದು, ನಾನು ದೂರ ಇರಬೇಕು, ದೂರ ಇದ್ದು ನಂದೇನು ಶಕ್ತಿ ಇದೆಯೋ, ನಂದೇನು ತಾಕತ್ತಿದೆಯೋ ಅದು ಬೇರೆಯವ್ರನ್ನ ಬೆಳೆಸಿ, ಬೇರೆಯವ್ರನ್ನ ZP ಮೆಂಬರ್ಸ್ ಮಾಡೋದು, MLA ಮಾಡೋದು, MP ಗಳು ಮಾಡೋದು, ಬೇರೆಯವ್ರಿಗೆ ಸಹಾಯ ಮಾಡಿದರೆ ಅದರಲ್ಲೇನೂ ಒಂದು ಶಕ್ತಿ ಇದೆ ಅಂತೇಳಿ ನಾನು ದೂರ ಇರ್ಬೋದು, ಯಾವುದೇ ಹುದ್ದೆ ತೊಗೊಳ್ಳೋದೆ ಅದರಲ್ಲೇನೂ ಒಂದು ಸಂತೋಷ ಇದೆ. ಇವತ್ತು ಏನು ಅವ್ರ ಕಲ್ಪನೆ ಏನಿದೆಯೋ ನಮ್ಮ ತಂದೆಯವ್ರದ್ದಾಗಿರ್ಬೋದು, ಮತ್ತು ಅದೇ ರೀತಿ ರಾಹುಲ್ ಗಾಂಧಿ ಅವ್ರದ್ದು ಏನಿದೆಯೋ ಅದಕ್ಕೆ ತಕ್ಕಂತೆ ಇಲ್ಲಪ್ಪ ನಾನು ನಡ್ಕೊಳ್ತಾ ಇದ್ದೀನಿ ಅಂತ ನನಗೇನು ಇವತ್ತು ಶಕ್ತಿ ಸಿಕ್ಕಿದ್ದು ಅದರಿಂದನೇ ಅಂತ ನನಗೆ ಅನಿಸ್ತಾ ಇದೆ. ಓಕೆ ಸರ್, ಈಗ ತಮ್ಮ ಹೆಸರು ಇಡೀ ರಾಯಚೂರಲ್ಲೇ ತುಂಬ ಫೇಮಸ್ ಇದೆ. ಅಲ್ಲೊಂಥರ ಡೈರೆಕ್ಟ್ರು, ಹೀರೋ ಅಲ್ಲ ಡೈರೆಕ್ಟ್ರು. ಯಾಕಂದರೆ ಹೀರೋ ಬೆಳಿಬೇಕು ಅಂದರೆ ಡೈರೆಕ್ಟ್ರೇ ಇಂಪಾರ್ಟೆಂಟು. ನೀವು ಹೇಳಿದ್ರಿ ಬ್ಯಾಕ್ ಎಂಡಲ್ಲಿ ಇದ್ಕೊಂಡು ಸಾಕಷ್ಟು ಜನ ನಾವು ಬೆಳೆಸ್ಬೇಕು ಅಂತ. ಈಗ ನಿಮ್ಮ ಬೆಳವಣಿಗೆ, ನಿಮ್ಮ ಒಂದು ಸ್ಥಾನಮಾನ ಅಂತ ಬಂದಾಗ ರಾಯಚೂರಲ್ಲಿ ಯಾವ ಕಾನ್ಸ್ಟಿಟ್ಯೂಯನ್ಸ್ ಬಗ್ಗೆ, ಯಾವ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ? ಅಂದರೆ ನೀವು ನೆಕ್ಸ್ಟ್ 2028ರಲ್ಲಿ ಏನಾದರೂ ಕೂಡ ರವಿ ಅವರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದಾದರೆ ತಾವು ಯಾವ ಕ್ಷೇತ್ರದಿಂದ ಬಯಸ್ತಾ ಇದ್ದೀರಾ ಸರ್ ಟಿಕೆಟ್ನ? ಇಲ್ಲ, ನಾನು ಯಾವ ಕ್ಷೇತ್ರದಿಂದನೂ ಅಥವಾ ಜನರ ಒತ್ತಾಯ ಯಾವ ಕ್ಷೇತ್ರದಲ್ಲಿ ನಿಲ್ಲಬೇಕು ಇದೆ. ನನ್ನ ಈಗ ಏನಾಗಿದೆ ಅಂದರೆ ನಮ್ಮ ಜಿಲ್ಲೆ 7 ಕಾನ್ಸ್ಟಿಟ್ಯೂನ್ಸಿನು, 7ರಲ್ಲಿ 5 ರಿಸರ್ವ್ಡ್ ಇದ್ದಾವೆ, ಒಂದು MP ಅದನ್ನು ರಿಸರ್ವ್ಡ್. ಸೊ 2 ಕಾನ್ಸ್ಟಿಟ್ಯೂನ್ಸೀಸ್ ಜನರಲ್ ಇದ್ದಾವೆ, ಒಂದು ಸಿಂಧನೂರು, ಒಂದು ರಾಯಚೂರು. ಸೊ ಯಾವತ್ತು ಮಾನ್ವಿ ಕಾನ್ಸ್ಟಿಟ್ಯೂನ್ಸಿ, ನಮ್ಮ ತಂದೆಯವ್ರ ಕಾನ್ಸ್ಟಿಟ್ಯೂನ್ಸಿ ಯಾವತ್ತು ಜನರಲ್ ಆಯಿತು, ನಾವು ಬೇರೆ ಕಡೆ ಏನೋ ಇಂಟ್ರೆಸ್ಟ್ ತೋರಿಸಿದ್ದು ನಿಜ. ಇವತ್ತು ನಾನು ಅಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಅದೇನಂತಂದರೆ ಎಲ್ಲೋ ಒಂದು ಕಡೆ ಜಿಲ್ಲಾ ಹೆಡ್ ಕ್ವಾರ್ಟರ್ಸು ರಾಯಚೂರು ಸಿಟಿ, ಇಲ್ಲಿ ಬೆಳವಣಿಗೆಗಳು ಆದರೆ, ಯಾಕಂದರೆ ನೀವು ರಾಜ್ಯದಲ್ಲಿ ನೋಡ್ರಿ, ಎಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿನೂ ಕೊನೆ ಡಿಸ್ಟ್ರಿಕ್ಟ್ ಯಾವುದನ್ನ ಇದ್ದರೆ ಮತ್ತು ಅದು ಹೆಡ್ ಕ್ವಾರ್ಟರ್ಸ್ ಯಾವುದನ್ನ ಇದ್ದರೆ ಅದು ರಾಯಚೂರು ಅಂತ ಬರ್ತದೆ. 28, 29, 30, 31ನೇ ಸ್ಥಾನದಾಗ ಇರ್ತೀವಿ ನಾವು ಎಲ್ಲ. ನೀವು ಎಲ್ಲ ಹ್ಯೂಮನ್ ಇಂಡೆಕ್ಸಸ್ಸಲ್ಲಿ ನೋಡ್ರಿ. ಸೊ ಎಲ್ಲೋ ಒಂದು ಕಡೆ ನಾವು ಒಂದು ಛಲ ಅದು. ಇವತ್ತು ಅದು ಬದಲಾವಣೆ ಆಗಬೇಕು. ಅದು ನಮ್ಮದು ಇಡೀ ರಾಜ್ಯದಲ್ಲಿ ಒಂದು ಹೆಸರು ಬರಬೇಕು, ಎಲ್ಲ ಮೂಲಭೂತ ಸವಲತ್ತುಗಳು ಅಲ್ಲಿ ಸಿಗಬೇಕು, ನಮ್ಮ ಜನರಿಗೂ ಒಂದು ಎಲ್ಲೋ ಒಂದು ಕಡೆ ಒಂದು ಆಶಾಭಾವನೆ ಇದೆ. ಎಲ್ಲೋ ಒಂದು ಕಡೆ ನಮ್ಮ ಬದುಕು ಬದಲಾವಣೆ ಆಗ್ತದೆ. ಬೇರೆ ಬೇರೆ ಏನೋ ಸಿಟೀಸ್ ಯಾವ ರೀತಿ ಬದಲಾವಣೆಗಳಾಗಿದ್ದಾವೆ, ಡೆವಲಪ್ ಆಗಿದ್ದಾವೆ, ನಮ್ಮದು ಆಗಬೇಕು ಅನ್ನೋದು ಪ್ರತಿಯೊಬ್ಬರದ್ದು ಅಲ್ಲಿ ಒಂದು ಕೋರಿಕೆ. ಇವತ್ತು ಆ ದೃಷ್ಟಿಕೋನದಿಂದ ರಾಯಚೂರಲ್ಲಿ ಕಾನ್ಸಂಟ್ರೇಟ್ ಮಾಡೋದು ನಿಜ. ಅಲ್ಲದೆ ಹೋದ್ರೇನು ಎಲ್ಲ ಕಡೆನೂ ನಾವು ಅದು ಮಾನ್ವಿ ಆಗಿರ್ಬೋದು, ರಾಯಚೂರು ಗ್ರಾಮೀಣದಾಗ ಆಗಿರ್ಬೋದು, ದೇವದುರ್ಗ ಆಗಿರ್ಬೋದು, ಎಲ್ಲ ಕಡೆನೂ ಎಷ್ಟು ನಮ್ಮಿಂದ ಆಗ್ತದೋ ಅಲ್ಲಿ ಲೀಡರ್ಸ್ನು ಬೆಳೆಸೋಕ್ಕೆ ನೋಡ್ತಾ ಇದ್ದೀವಿ. ಅದೇ ರೀತಿ ಅಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ಬೋದು ನಮ್ಮಿಂದ ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ ಸರ್, ಒಬ್ಬ ಹಿರಿಯ ರಾಜಕಾರಣಿ ಮಗ ಅಥವಾ ಮಿನಿಸ್ಟ್ರ್ ಮಗ ಅನ್ನುವಂಥ ಕಾರಣಕ್ಕಾಗಿ ಪಕ್ಷದ ದೊಡ್ಡ ದೊಡ್ಡ ನಾಯಕರು ಕರೆದು ತಮಗೆ ಗೌರವಿಸೋದು ಅಥವಾ ತಮಗೆ ಮಾತಾಡಿಸೋದು, ತಮ್ಮ ಮೇಲೆ ಭರವಸೆ ಇಡುವಂಥದ್ದು ತೀರಾ ಅಪರೂಪ. ಏಕೆಂದರೆ ಎಷ್ಟೋ ಮಿನಿಸ್ಟ್ರ್ ಮಕ್ಕಳು ಹೈಕಮಾಂಡ್ ನಾಯಕರಿಗೆ ಗೊತ್ತೇ ಇಲ್ಲ. ಬಟ್ ಆದರೆ ತಾವು
ಈ ಮಟ್ಟದಲ್ಲಿ ಒಂದು ಕಡೆ ನಿಮ್ಮ AICC-ನಲ್ಲಾಗಿರ್ಬೋದು, ರಾಹುಲ್ ಗಾಂಧಿ ಅವ್ರ ಹತ್ರ ಆಗಿರ್ಬೋದು, ಅಥವಾ ಗಾಂಧಿ ಕುಟುಂಬದಲ್ಲಾಗಿರ್ಬೋದು, ಮಲ್ಲಿಕಾರ್ಜುನ್ 1 to 1 ಇದ್ದೀರಿ. ಜೊತೆಗೆ ರೇವಂತ್ ರೆಡ್ಡಿ ಅವ್ರ ಜೊತೆ ತುಂಬ ನಿಮ್ಮ ಒಂದು ಆತ್ಮೀಯವಾದಂಥ ಸ್ನೇಹ ಅನ್ಬೋದು, ಅಥವಾ ಅಣ್ಣ ತಮ್ಮ ರಿಲೇಷನ್ಶಿಪ್ಪು ಅನ್ನುವಂಥದ್ದು ಗೊತ್ತಿಲ್ಲ. ಹೀಗೆ ಸಾಕಷ್ಟು ಒಂದು ರಾಷ್ಟ್ರೀಯ ಮಟ್ಟದ ಲೀಡರ್ಗಳ ಜೊತೆಯಲ್ಲಿ ರಾಜ್ಯ ಮಟ್ಟದ ಲೀಡರ್ಗಳ ಜೊತೆ, ಅದು DK ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯ ಅವರು ಆಗಿರ್ಬೋದು, ಅವ್ರ ಜೊತೆನೂ ಕೂಡ ನಿಮ್ಮ ಒಡನಾಟ ತುಂಬ ಇದೆ. ಒಂದು ತುಂಬ ಭರವಸೆಯನ್ನು ಇಟ್ಟಿದ್ದಾರೆ. ಆ ಒಂದು ರ್ಯಾಪು ಹೇಗೆ ಬಿಲ್ಡ್ ಆಯಿತು ಸರ್ ಅಂತೂ? ಅದು ನಿರಂತರವಾಗಿ ಬರಬೇಕು. ಅದು ನೀವು ಅದಕ್ಕೆ ಹೇಳಿದ್ನಲ್ಲ, ನನ್ನ ಹೆಂಡತಿಯನ್ನು ಯಾಕೆ ಗೌರವಿಸ್ತೀನಿ ಅಂತಂದರೆ, ನಿರಂತರವಾಗಿ ಹಗಲು ರಾತ್ರಿ ಇಲ್ಲ ಅಂತ. ಯಾವತ್ತು ನಮ್ಗೆ ಏನೇ ಪಾರ್ಟಿ ಪಕ್ಷದಿಂದ ಏನೇ ನಮಗೆ ನಿರ್ದಿಷ್ಟವಾಗಿ ಈ ಥರ ನೀವು ಹೋಗ್ಬೇಕು, ಅಲ್ಲಿ ಬೈ ಎಲೆಕ್ಷನ್ಸ್ ನಡೀತಾ ಇದ್ದಾವೆ, ಅಥವಾ ಪಾರ್ಟಿ ಕಾರ್ಯಕ್ರಮಗಳಿದಾವೆ, ಅಥವಾ ಏನೋ ಎಲ್ಲೋ ಒಂದು ಕಡೆ ತೊಂದರೆ ಆಗಿದೆ, ನೀನು ಹೋಗ್ಬೇಕು ಅಂತಂದಾಗ ಎಲ್ಲ ಬಿಟ್ಟು ಹೋಗಿದ್ದೀವಿ. ತಿಂಗಳಾನ್ಗಟ್ಲೆ ಅಲ್ಲಿದ್ದು ಪಾರ್ಟಿ ಕೆಲಸ ಮಾಡಿದ್ದೀವಿ. ಅಲ್ಲಿ ನಮ್ಮ ಕೆಲಸ ನೋಡ್ಬಿಟ್ಟು ಜನರಲ್ ಆಗಿ ಎಲ್ಲ ನಾಯಕರು ಬರ್ತಾರೆ. AICC-ನಿಂದ ಹಿಡಿದು ನಮ್ಮ CM ಅವರಾಗಿರ್ಬೋದು, DCM ಅವರಾಗಿರ್ಬೋದು, ಎಲ್ಲ ಮಿನಿಸ್ಟರ್ಸ್ ಆಗಿರ್ಬೋದು, ಆ ಒಂದು ಕ್ಷೇತ್ರಗಳಲ್ಲಿ ಅಂದರೆ ಗೋವಾ ಎಲೆಕ್ಷನ್ ಅಲ್ಲಿ ದಿನೇಶ್ ಗುಂಡೂರಾವ್ ಅವರು ಇನ್ಚಾರ್ಜ್ ಆಗಿದ್ರು ಜನರಲ್ ಸೆಕ್ರೆಟರಿಯಾಗಿ. ಅಲ್ಲಿ ಎಲೆಕ್ಷನ್ಗಳಲ್ಲಿ ಕೆಲಸ ಮಾಡಿದ್ವಿ. ಒಂದು ತಿಂಗಳಿದ್ವಿ ಅಲ್ಲಿ. ಕಂಪ್ಲೀಟ್ 1 month ಎಲ್ಲ ಮನೆ ಮಠ ಎಲ್ಲ ಬಿಟ್ಟು ಅಲ್ಲೇ ಕ್ಯಾಂಪ್ ಹೊಡೆದು ಗೋವಾದಾಗಿದ್ವಿ. ಅದೇ ರೀತಿ ತೆಲಂಗಾಣದಾಗ ಈಗೆಲ್ಲ 2018 2-3 ತಿಂಗಳಿದ್ದೆ. ಹಂಗೆ ಮಾಡಿದಾಗ ಏನಾಗ್ತದೆ ಅಂದರೆ, ನಮ್ಮ ಕೆಲಸ ನೋಡ್ಬಿಟ್ಟು ಅವರು ಎಲ್ಲೋ ಒಂದು ಕಡೆ ಎಲ್ಲ ಈ ವ್ಯಕ್ತಿ ಏನೇ ಜವಾಬ್ದಾರಿ ಕೊಟ್ರೇನು ಸರಿಯಾಗಿ ನಿಭಾಯಿಸ್ತಾನೆ ಅಂತ ಒಂದು ನಂಬಿಕೆ ಬಂದಿದೆ. ಅದು ರಾಷ್ಟ್ರ ನಾಯಕರದಾಗಿರ್ಬೋದು, ರಾಜ್ಯ ನಾಯಕರಿಗಾಗಿರ್ಬೋದು. ಅದೇ ಅಲ್ಲದೆ ಎಲ್ಲೋ ಒಂದು ಕಡೆ ನಮ್ಮದೇ ಒಂದು ಒಡನಾಟ ಎಲ್ಲ ಲೀಡರ್ಸ್ ಜೊತೆಯಲ್ಲಿ. ಅದು ನಮ್ಮ ಒಂದು ಪಕ್ಷದಲ್ಲಿ ಅಲ್ಲದೆ ಬೇರೆ ಬೇರೆ ಪಕ್ಷದಲ್ಲಿನೂ ಎಲ್ಲ ಲೀಡರ್ಸ್ ಕೂಡ ಒಂದು ಒಳ್ಳೆ ಒಡನಾಟ ಇದೆ. ಒಂದು ಗೌರವಪೂರ್ವಕವಾಗಿ ನಾವು ನಡ್ಕೊಂಡಿದ್ದೀವಿ ಅವ್ರ ಜೊತೆಲಿ. ಅವರು ಅಷ್ಟೇ, ನಾವು ಯಾವುದೇ ಹುದ್ದೆಯಲ್ಲಿ ಇಲ್ಲದೆ ಹೋದ್ರೇನು, ಯಾವುದೇ MLA ಸ್ಥಾನದಲ್ಲಿ ಇಲ್ಲದೆ ಹೋದ್ರೇನು, ಯಾವುದೇ ಅಧಿಕಾರದಲ್ಲಿ ಇಲ್ಲದೆ ಹೋದ್ರೇನು, ಅವ್ರು ಅಷ್ಟೇ ಗೌರವಪೂರ್ವಕವಾಗಿ. ಇವತ್ತು ನಾನು ಈಗ ಡೆಲ್ಲಿಗೆ ಹೋದ್ರೆ ನನಗೆ ಮುಂದಿಡ್ತಾರೆ ನಮ್ಮ ನಾಯಕರು. ಅದು ಮಿನಿಸ್ಟರ್ಸ್ ಆಗಿರ್ಬೋದು, ಮತ್ತೆ ನನ್ನ ಫ್ರೆಂಡ್ಸ್ ಆಗಿ MLAs ಆಗಿ ಆದವರಾಗಿರ್ಬೋದು, ಅಷ್ಟು ಗೌರವವಾಗಿ ನೀನೇ ಮುಂದೆ ಹೋಗು, ನೀನೇ ಮುಂದೆ ಮಾತಾಡುವಂಥ ಆ ರೀತಿ ನನ್ನ ಜೊತೆಲಿ ಆ ಒಡನಾಟ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಆ ಬಾಂಧವ್ಯ ಕಳೆದ ಒಂದು 25 ವರ್ಷಗಳಿಂದನೂ ಮಾಡ್ತಾ ಬಂದಿದ್ದೀವಿ. ಅದು ಬೆಳೆದಿದೆ ಹಂಗೆ. ಹಂಗಾಗಿ ಅಧಿಕಾರ ಇಲ್ಲದೆ ಹೋದಾಗೂ ಅಷ್ಟೇ ಛಲದಿಂದ ಎಲ್ಲೋ ಒಂದು ಕಡೆ ನಾವು ಯಾರೋ ಒಬ್ಬ ಕ್ಯಾಂಡಿಡೇಟ್ನ ಗೆಲ್ಲಿಸ್ಬೇಕು, ಮಾಡಬೇಕು ಅಂತಂದಾಗ ಅಷ್ಟೇ ಛಲದಿಂದ ಮಾಡಿದ ಒಂದು ಇದನ್ನು ನೋಡಿದ್ದಾರೆ ಅವರು. ನೋಡಿ ಈ ರೀತಿ ನನಗೆ ಗೌರವ ಮತ್ತು ಸನ್ಮಾನ ಸಿಕ್ಕಿದೆ ಅಂತ ನನಗೆ ನಂಬಿಕೆ ಇದೆ. ಓಕೆ ಸರ್, ನಮ್ಗೆ ಎಷ್ಟೇ ನಾಲೆಡ್ಜ್ ಇದ್ದರೂ, ನಾವೇನೇ ಓದ್ಕೊಂಡಿದ್ರು ತಿಳ್ಕೊಂಡಿದ್ರು, ಕಮ್ಯುನಿಕೇಷನ್ ಪ್ರೆಸೆಂಟೇಷನ್ ಬಹಳ ಪ್ರಮುಖವಾಗುತ್ತೆ. ಅದರಲ್ಲೂ ಕೂಡ ಹೈಕಮಾಂಡ್ ಅಂತವ್ರನ್ನ ಭೇಟಿ ಮಾಡಬೇಕು. ಯಾಕಂದ್ರೆ ಅವರು ಸಮಯಗಳು ಕೊಡೋದೇ ಕಡಿಮೆ ಸಮಯ, ಅಥವಾ ದೊಡ್ಡ ದೊಡ್ಡ ಮಿನಿಸ್ಟರ್ಗಳನ್ನ, ಪ್ರಧಾನಿಗಳನ್ನ, ಈ ಥರನ್ನ ಚೀಫ್ ಮಿನಿಸ್ಟರ್ನ ಭೇಟಿ ಮಾಡಬೇಕು ಅಂದಾಗ, ಸೊ ಆ ಟೈಮಲ್ಲಿ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಸಮಯ ಸಿಗುತ್ತೆ, ಬಟ್ ಅವ್ರಿಗೆ ಅದನ್ನ ಕಮ್ಯುನಿಕೇಟ್ ಮಾಡೋದು, ಆ ನಾಯಕರ ಮುಂದೆ ಪ್ರೆಸೆಂಟೇಷನ್ ಮಾಡುವಲ್ಲಿ ಫೇಲ್ ಆಗ್ತಾರೆ. ಸೊ ರವಿ ಬೋಸ್ ಅವ್ರಿಗೆ ಬಹುಶಃ ಈ ಒಂದು ಪ್ರೆಸೆಂಟೇಷನ್, ಕಮ್ಯುನಿಕೇಷನ್ ಇದು ನಿಮಗೆ ನಿಮ್ಮ ಲೀಡರ್ಗಳು ನಿಮ್ಮ ಮುಂದೆ ಬಿಡೋದಕ್ಕೆ ಇದು ಪ್ರಮುಖ ಕಾರಣನ ಸರ್? ನಿಜ. ವಾಸ್ತವಾಂಶ ಗೊತ್ತಿದೆ, ಮತ್ತೆ ವಾಸ್ತವಾಂಶ ಹೇಳ್ತೀನಿ ನಾನು. ಎಷ್ಟೇ ತೊಂದರೆ ಅನಿಸಿದ್ರು ನಮ್ಲಿ ಏನಾಗ್ತದೆ ಅಂದರೆ, ರಾಜಕೀಯವಾಗಿ ನೀವು ನಿಜ ಹೇಳಕ್ಕೆ ಹಿಂಜರಿಗ್ತೀರ. ನಮ್ಮ ಫಾಲೋವರ್ಸು ಮತ್ತು ನನ್ನ ಜೊತೆಲಿದ್ದವರು ನನಗೆ ಹೇಳ್ಬೇಕಾದ್ರೆ ನನಗೆ ನಿಜ ಸ್ಥಿತಿ ಹೇಳೋದಿಲ್ಲ. ನನಗೇನು ಚಲೋ ಅನಿಸ್ತದೋ ಅದನ್ನೇ ಹೇಳ್ತಾರೆ. ಅದೇ ರೀತಿ ನೀವು ದೊಡ್ಡ ದೊಡ್ಡ ನಾಯಕರಿಗೆ ಭೇಟಿಯಾದಾಗ ಅವ್ರನ್ನ ಹೊಗಳೋದು ಮತ್ತು ಅವ್ರನ್ನ ಮೆಚ್ಚುಗೆ ವ್ಯಕ್ತಪಡಿಸೋದು ಬಿಟ್ರೆ ಮತ್ತೆ ನೀವೇನು ಯಾವುದೇ ಹೇಳೋದೇ ಹೋದಾಗ, ನಂದೇನು ಡಿಫ್ರೆನ್ಸ್ ಅಂತಂದರೆ ನಿಜ ಸ್ಥಿತಿ ಹೇಳ್ತೀನಿ. ಅಂದರೆ ಪೂರ್ತಿ 100ಕ್ಕೆ 100 ನಾನು ನಿಜ ಸ್ಥಿತಿ ಹೇಳ್ತೀನಿ ಅಂತಲ್ಲ, ಬಟ್ ಆದಷ್ಟು ನಿಜ ಸ್ಥಿತಿ ಹೇಳ್ತೀನಿ. ಏನು ಗ್ರೌಂಡ್ ಸಿಚುವೇಶನ್ ಏನಿದೆಯಾ, ನಾವು ಇಲ್ಲಿ ಏನು ಮಾಡ್ಬೋದು, ಯಾವ ರೀತಿ ಮಾಡ್ಬೋದು, ಯಾವ್ದು ಮಾಡಿದರೆ ಏನೇನು ತಪ್ಪುಗಳಾಗ್ತಾ ಇದ್ದಾವೆ ಪಾರ್ಟಿನಿಂದ, ಲೀಡರ್ಸ್ನಿಂದ, ನಮ್ಮಿಂದ ಏನು ಆಗ್ತಾ ಇದೆ ಅನ್ನೋ ನಿಜ ಸ್ಥಿತಿ ಹೇಳಿದಾಗ, ಅದಕ್ಕೆ ಅವರು ನನಗೆ ಹೆಚ್ಚಿನ ಒಂದು ಸಮಯ ಕೊಟ್ಟಿದ್ದಾರೆ. ಮತ್ತು ಯಾವತ್ತು ನಾನು ಯಾವ್ಯಾವ ಸಂದರ್ಭದಲ್ಲಿ ನಾನು ಸಜೆಷನ್ಸ್ ಕೊಟ್ಟಿದ್ದೀನೋ ಅದ್ರ ತಕ್ಕಂತೆ ಭಾಳಷ್ಟು ಅವರು ಅದನ್ನು ಒಪ್ಪಿಗೆ ವ್ಯಕ್ತಪಡಿಸಿದ್ದಾರೆ.
ಓಕೆ ಸರ್, ಈಗ ಯಾವುದೇ ಸರ್ಕಾರ ಯೋಜನೆಗಳನ್ನ ಜಾರಿಗೆ ತಂದು ಇಂಪ್ಲಿಮೆಂಟ್ ಮಾಡಿ ಅದನ್ನ ಜನರಿಗೆ ತಲುಪಿಸುವಂಥದ್ದು ಒಂದು ವಿಚಾರ ಆದರೆ, ಈಗಿನ ಪ್ರೆಸೆಂಟ್ ಸಿಚುವೇಶನಲ್ಲಿ ಅದನ್ನು ಜನರಿಗೆ ಪಬ್ಲಿಸಿಟಿ ಮೂಲಕ ತಿಳಿಸುವಂಥದ್ದು. ಪಬ್ಲಿಸಿಟಿ ಅಂತಂದರೆ ಜಾಹೀರಾತುಗಳು ಒಂದು ಕಡೆ ಬಿಟ್ಬೋಣ, ಒಂದು ಸಮಾವೇಶಗಳನ್ನು ಮಾಡಿ ನಾವು ಈ ಯೋಜನೆನ ನಾವು ಭರವಸೆ ಕೊಟ್ಟಿದ್ದೋ ಜಾರಿಗೆ ತಂದು ಇಷ್ಟು ಜನಕ್ಕೆ ತಲುಪಿದೆ ಅಂತ ತಿಳಿಸುವಂಥದ್ದು ಕೂಡ ಈಗ ಪ್ರಮುಖ ಒಂದು ನಿಜ ಇರುವಂಥ ಟಾಸ್ಕು. ಅದರೊಳಗಡೆ ನಿಮ್ಮ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಸಮಾವೇಶಗಳು, ಸಾಧನಾ ಸಮಾವೇಶಗಳಾಗಿರ್ಬೋದು, ಸ್ವಾಭಿಮಾನಿ ಹೀಗೆ ಸಾಕಷ್ಟು ಸಮಾವೇಶಗಳು ಮಾಡಿದೆ. ಸೊ ಆ ಸಮಾವೇಶಗಳಲ್ಲಿ ತಮ್ಮ ಹೆಸರು ವೇದಿಕೆ ಮೇಲೆ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡ್ತಿದ್ದಾರೆ. ಏನು ಸರ್ ಆ ಶಕ್ತಿ ಏನು? ಆ ಒಂದು ಸಮಾವೇಶದ ಹಿಂದಿನ ಶಕ್ತಿ ರವಿ ಬೋಸ್ ಅವರ ಇಲ್ಲ, ಅದು ಏನಂದ್ರೆ ನಮ್ದೇನು ಬಳಗ ಏನಿದೆ, ಆ ಒಂದು ಗ್ರೂಪ್ ಏನಿದೆ ಬಹಳ ದೊಡ್ಡದು. ಆ ಶಕ್ತಿ ಬಂದಿರೋದೇನಂತ ನಾವು ಒಂದು ಎಲ್ಲ ಈಗ ನಾನು ವೇದಿಕೆ ಮೇಲೆ ಹೋಗದೆ ಹೋದಾಗ ಏನಾಗ್ತದೆ ಅಂದ್ರೆ ಬಹಳ ದೊಡ್ಡ ಶಕ್ತಿ ಸಿಗ್ತದೆ ನನಗೆ. ಯಾಕಂದ್ರೆ ಎಲ್ಲರ ಜೊತೆಲೇ ನಾನು ಮಿಂಗ್ಲಾಗಿ ಅವ್ರು ಎಲ್ಲಿ ಕೂತಿರ್ತಿರೋ ಅಲ್ಲೇ ನಾನು ಹೋಗಿ ಕೂತಿರ್ತೀನಿ. ಹಾಗಾಗಿ ಏನಾಗ್ತದೆ, ಅವ್ರದ್ದು ಒಂದು ಏನು ನಿಜ ಅವ್ರು ನನಗೆ ಹೇಳಿದಾಗ ಯಾವ ರೀತಿ ಮಾಡಬೇಕು, ಫಂಕ್ಷನ್ಗಳು ಯಾವ ರೀತಿ ಮಾಡಬೇಕು, ಯಾವ ಸಂಖ್ಯೆಯಲ್ಲಿ ನಾವು ಜನರನ್ನು ತರ್ಬೋದು ಅನ್ನೋದನ್ನ ಒಂದು ಏನು ನಂಬಿಕೆ ಇದೆಯಲ್ಲ ಅದನ್ನ ಮೆನಿಫೋಲ್ಡ್ ಆಗ್ತದೆ. ದೊಡ್ಡ ದೊಡ್ಡ ಸಮಾವೇಶಗಳು ಮಾಡಿದಾಗ ಒಂದು 10,000 ಜನ ಸೇರ್ಬೋದು, 20,000 ಜನ ಸೇರ್ಬೋದು ಅಂತಂದಾಗ 50,000 60,000 ಜನ ಸೇರ್ತಾರೆ, 1,00,000 ಮೀರಿ ಜನ ಸೇರ್ತಾರೆ. ಈಗ 2017ರಲ್ಲಿ ಇದು ಬಹಳಷ್ಟು ಉದಾಹರಣೆಗಳಿದಾವೆ. ಬಟ್ ರಾಹುಲ್ ಗಾಂಧಿ ಅವ್ರು ಬರ್ತಾರೆ, ನಾವು ಅದನ್ನ ದೊಡ್ಡದಾಗಿ ಕಾರ್ಯಕ್ರಮ ಮಾಡಬೇಕು, ಸ್ಟೇಟಲ್ಲೇ ಫಸ್ಟ್ ಕಾರ್ಯಕ್ರಮ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು. ಮಾಡಬೇಕು, ರಾಯಚೂರಲ್ಲೇ ಮಾಡ್ಬೇಕಾ ಅಂತಂದ್ರು. ಯಾಕಂದ್ರೆ ಬಿಜೆಪಿ ಅವರು ಲಿಂಗಸೂರಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ, ST ಸಮಾವೇಶ ಅಂತೇಳಿ, ಅಲ್ಲೇ ಮಾಡಬೇಕು, ಅದಕ್ಕಿಂತ ದೊಡ್ಡದಾಗಿ ಮಾಡ್ಬೇಕು ನೀವು ಅಂತಂದಾಗ ಅದು ಇಡೀ ರಾಜ್ಯದಲ್ಲಿ ಮೊದಲನೇ ಪ್ರೋಗ್ರಾಮು ಅಲ್ಲಿ ಮಾಡಿರ್ತೀವಿ. ಸೊ ದೊಡ್ಡ ಪ್ರೋಗ್ರಾಮ್ ಆಗಿರ್ತದೆ. ಅವ್ರಿಗೆ ಹೂವೇನು ಮಾಡಿರಲ್ಲ ಅವರು, ನಮ್ಮ ಲೀಡರ್ಸ್ ಇಷ್ಟು ಮಟ್ಟಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಈ ಫಂಕ್ಷನ್ ಮಾಡ್ಬೋದಾ ಅಂತ ಅದು ಮಾಡಿ ತೋರಿಸಿರ್ತೀವಿ. ಅದಕ್ಕೆ ಶಕ್ತಿ ಏನಂತಂದ್ರೆ ಅದೇ ಈ ನಮ್ದೇನು ಬಳಗ ಇದೆಯೋ, ನಾನು ಇಲ್ಲಿ ಕೂತಿದಾಗೂ ನಾನು ಒಂದು ಫೋನಲ್ಲಿ ಅವ್ರಿಗೆ ಹೇಳಿದ್ರೆ ಅವರೆಲ್ಲ ರೆಡಿ ಮಾಡಿಟ್ಟಿರ್ತಾರೆ. ಸೊ ಅದೊಂದು ಶಕ್ತಿ ಆ ಒಂದು ನಮ್ಮ ಒಂದು ಗ್ರೂಪ್ನಿಂದ ಸಿಕ್ಕಿದೆ ಅಂತ ನಾನು ಹೇಳ್ಬೇಕಾಗ್ತದೆ. ನಾನು ಒಬ್ಬನೇ ಅಂತ ಕಾರಣ ಹೇಳೋಕ್ಕಾಗೋದಿಲ್ಲ. ಎಲ್ಲ ನಮ್ಮ ಟೀಮ್ ವರ್ಕ್ ಏನಿದೆಯೋ ಆ ಟೀಮ್ನಿಂದ ಆ ಶಕ್ತಿ ಸಿಕ್ಕಿದೆ. ಸರಿನಾ? ಕಾಂಗ್ರೆಸ್ ಸರ್ಕಾರ ಈ ಬಾರಿ ಅಧಿಕಾರಕ್ಕೆ ಬಂದಿರುವಂಥದ್ದು ಅಂದರೆ ನಿಮ್ಮ ನಾಯಕರೇ ಹೇಳುವಂಥ ರೀತಿಯಲ್ಲಿ ನಾವೇನು 5 ಗ್ಯಾರಂಟಿಗಳನ್ನ ಫಸ್ಟ್ ಟೈಮ್ ಇಡೀ ದೇಶದಲ್ಲೇ ಯಾರು ಕೂಡ ಈ ಥರ ಗ್ಯಾರಂಟಿಗಳು ಕೊಟ್ಟಿರಲಿಲ್ಲ, ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೋ ಅದಾದಮೇಲೆ ನಾವು ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಇಂಪ್ಲಿಮೆಂಟ್ ಕೂಡ ಮಾಡಿದ್ವಿ ಅಂತ. ಅದ್ರ ಬಗ್ಗೆ ನಿಮಗೆ ಗೊತ್ತಿದೆ, ನಾನು ಜಾಸ್ತಿ ಹೇಳುವಂಥದ್ದಿಲ್ಲ. ಸಾಕಷ್ಟು ನೆಗೆಟಿವ್ ಇನ್ನೂ ಕೂಡ ನಡೀತಾನೆ ಇದೆ. ಒಂದು ಕಡೆ ಫಲಾನುಭವಿಗಳು ಅವರ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದಾರೆ, ಅನುಕೂಲಗಳು ಏನೇನಾಯಿತು ಅಂತೇಳಿ. ವಿರೋಧ ಪಕ್ಷಗಳು ಈಗಲೂ ಕೂಡ ಟೀಕೆಯನ್ನು ಮಾಡ್ತಾನೆ ಅವರು ನೆಕ್ಸ್ಟು ಬರುವಂಥ ಎಲೆಕ್ಷನ್ಗಳಲ್ಲಿ ಅವರು ಕೂಡ ಅದೇ ಮಾದರಿಯನ್ನು ಅನುಸರಿಸ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಈ ಏನು ಉಚಿತ ಸ್ಕೀಮ್ಗಳಿದೆಯಲ್ಲ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಗೆ ವರ್ಕ್ ಆಗುತ್ತೆ ಸರ್? ಅವೆಲ್ಲವೂ ಕೂಡ ಮುಂದಿನ ಚುನಾವಣೆಗಳಿಗೆ ಇವೆಲ್ಲವೂ ಕೂಡ ಎಲ್ಲ ರಾಜ್ಯಗಳಿಗೂ ಕೂಡ ವಿಸ್ತರಣೆ ಆಗುತ್ತಾ? ಬೇರೆ ಪಕ್ಷಗಳು ನಿಮ್ಮ ದಾರಿಯನ್ನೇ ಹಿಡಿತಾವ? ನಿಜವಾಗ್ಲೂ ಕೂಡ ಆರ್ಥಿಕವಾಗಿ ಇದು ರಾಜ್ಯದ ಅಭಿವೃದ್ಧಿಗೆ ಮಾರಕ ಆಗುತ್ತಾ? ಈ ಮೊದಲನೇದು ಏನಂತಂದರೆ, ಇದು ಪಾಲಿಟಿಕ್ಸು ಮತ್ತು ಎಲೆಕ್ಷನ್ಸಿಗೆ ಒಂದು ಕಡೆ ಅದು ಯಾವುದೇ ರಾಜಕೀಯ ಪಕ್ಷ ಇವೆಲ್ಲ ಮಾಡಿದಾಗ ಪಾಲಿಟಿಕ್ಸು ನೋಡ್ತದೆ, ಮತ್ತು ಅದರಿಂದ ಓಟ್ಸೂ ಗಾರ್ನರ್ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶದಿಂದ ಮಾಡ್ತದೆ. ಬಟ್ ಇದು ಸಿದ್ಧಾಂತವಾಗಿ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡಿದಾಗ, ಅವರು ಇಡೀ ದೇಶ ಉದ್ದಕ್ಕೂ ನಡೆದಾಗ ಏನು ಆಹ್ವಾನಗಳಿಗೆ ಬಂದು ಏನು ನಿಜ ಸ್ಥಿತಿ ಏನಿದೆಯೋ ಇವತ್ತು, ನಾವು ಏನೋ ಇಂಡಿಯಾ ಶೈನಿಂಗ್ ಅಥವಾ ಇಂಡಿಯಾ ಆ ರೀತಿ ಆಗ್ತಾ ಇದೆ, ವಿಕಸಿತ್ ಭಾರತ್ ಅಂತ ನಾವು ಹೇಳ್ತಾ ಇದ್ದೀವಿ. ಯಾರಿಗೆ ಈ ಡೆವಲಪ್ಮೆಂಟ್ ಮುಟ್ತಾ ಇದೆಯೋ, ನಿಜವಾಗೂ ಏನು ಕೆಳಮಟ್ಟದಲ್ಲಿ ಇದ್ದವರು ಬಡವರು ಏನಿದ್ದಾರೆ ಈ ದೇಶದಲ್ಲಿ, ಅವ್ರಿಗೆ ನಿಜವಾಗಿ ನೀವು ಮುಟ್ತಾ ಇದೆಯೋ ಇಲ್ಲೋ ಅನ್ನೋದನ್ನ ನಿಜ ಸ್ಥಿತಿ ಗೊತ್ತಾಗಿರೋದು ಭಾರತ್ ಜೋಡೋ ಯಾತ್ರೆಯಿಂದ. ಎಲ್ಲರೂ ಅಲ್ಲಿಂದ ಕನ್ಯಾಕುಮಾರಿನಿಂದ ಹಿಡಿದು ಕಾಶ್ಮೀರಿಗೆ ನಡೆದಾಗ ಪ್ರತಿಯೊಂದು ಕಡೆನೂ ಯುವಕರಿರ್ಬೋದು, ಮಹಿಳೆಯರಿರ್ಬೋದು, ರೈತರಿರ್ಬೋದು, ಕಾರ್ಮಿಕರಿರ್ಬೋದು, ಇವರೆಲ್ಲರೂ ತಮ್ಮ ಆಹ್ವಾನಗಳನ್ನ ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದ್ರು. ಅವಾಗ ಅವರು ನಿರ್ಧಾರ ಮಾಡಿದ್ದು, ಇಲ್ಲ ನಮ್ಮ ಸರ್ಕಾರ ಬಂದರೆ ಇಂಥ ಸ್ಕೀಮ್ಗಳು ಕೊಡಬೇಕು, ನಾವು ಬಡವ್ರಿಗೆ ಅನುಕೂಲ ಆಗಬೇಕು, ಅವ್ರಿಗೆ ಏನು ಸವಲತ್ತುಗಳು ಸಿಗ್ತಾ ಇಲ್ಲೋ ಅದನ್ನ ಕೊಡಬೇಕು ಅಂತ ಮೂಲ ಉದ್ದೇಶ ಅದು. ಏನೋ ರಾಜಕೀಯ ಉದ್ದೇಶ ಬೇರೆ, ಬಟ್ ಮೂಲ ಉದ್ದೇಶ ಏನಂದ್ರೆ ಏನು ಇವ್ರು ಬಡವರು ಇದ್ದಾರೆ. ಈಗ
ಮಹಿಳೆಯರಿಗೆ ಕೊಡೋದು ಏನು ನೋಡ್ರಿ, ಹ್ಮ್ ಇಂಥ ಒಂದು ಸ್ಕೀಮ್ಗಳು ಮಹಿಳೆಯರಿಗೆ ಕೊಟ್ಟ ಮೇಲೆ ಏನಾಗಿದೆ, ಅವ್ರವ್ರ ಮನೆಗಳಲ್ಲಿ ಏನೇನು ಪರಿವರ್ತನೆ ಆಗಿದೆ ಅಂತ ನೀವು ಸಮೀಕ್ಷೆ ಮಾಡಬೇಕು. ಅದು ಆ 2,000 ಏನು ಸಿಗ್ತಾ ಇದೆ ಇವತ್ತು ಮಹಿಳೆಗೆ, ಒಬ್ಬ ಮಹಿಳೆಗೆ, ಅದರಿಂದ ಆ ಕುಟುಂಬ ನಡೀತಾ ಇದೆ, ಸ್ವಾವಲಂಬಿತರಾಗಿದ್ದಾರೆ ಅವರು. ಅವ್ರ ಯಾರಿಗೂ ಕೇಳೋದು ಅವಶ್ಯಕತೆ ಇಲ್ಲ, ಬಸ್ ಸರ್ವಿಸಸ್ ಸಿಗ್ತಾ ಇದ್ದಾವೆ, ಎಲ್ಲಿ ಬೇಕಲ್ಲಿ ಹೋಗ್ಬೋದು. ಇವತ್ತು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಅಂತೇಳಿ ಒಂದು ರಿಪೋರ್ಟ್ ಬಂದಿದೆ, ಮೊನ್ನೆ ನಾನು ಯಾವುದೋ ಒಂದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ. ಅದರಲ್ಲಿ ಈ ಒಂದು ಬಸ್ ಸರ್ವಿಸಸ್ನಿಂದ ಎಷ್ಟು ಅನುಕೂಲ ಆಗಿದೆ ಮಹಿಳೆಯರಿಗೆ, ಏನು ಈ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋ ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗಿದೆ, ಈ ಓದ್ತಾ ಇರೋಂಥ ಹೆಣ್ಮಕ್ಳಿಗೆ ಎಷ್ಟು ಅನುಕೂಲ ಆಗಿದೆ ಅಂತ ಅದರಲ್ಲಿ ಸರ್ವೆಯಲ್ಲಿದೆ. ಅದು ಹ್ಯೂಮನ್ ಇಂಡೆಕ್ಸಸ್ ಇನ್ಕ್ರೀಸ್ ಮಾಡ್ತದೆ. ಯಾವತ್ತು ನೀವು ನಿಮ್ಮ ಮಹಿಳೆಯರಿಗೆ ನೀವು ಆ ಸ್ವಾವಲಂಬಿತ ಕೊಡ್ತಿರೋ, ಅವ್ರಿಗೆ ಆ ಶಕ್ತಿ ಕೊಡ್ತಿರೋ, ಆ ದೇಶ ಉದ್ಧಾರ ಆಗ್ತದೆ. ಅದ್ರ ತಕ್ಕಂತೆ ರಾಜಕೀಯವಾಗಿ ನೀವು ರಾಜಕೀಯಕ್ಕೆ ಬಂದಾಗ ನಾವು ಅದನ್ನು ಹೇಳ್ಬೇಕಾಗ್ತದೆ. ಹೌದಾ, ನಾವು ಈ ಸ್ಕೀಮ್ಗಳನ್ನ ಕೊಡ್ತಾ ಇದ್ದೀವಿ, ನಿಮ್ಗೆ ಅನುಕೂಲ ಆಗ್ತಾ ಇದೆ, ನಿಮ್ಮ ಸಪೋರ್ಟ್ ಸಿಕ್ಕರೆ ಇನ್ನಷ್ಟು ಅನುಕೂಲ ಮಾಡಿಕೊಡ್ತೀವಿ. ಈಗ ನೋಡ್ರಿ, 5 ಗ್ಯಾರಂಟಿಗಳು ಕೊಟ್ವಿ. ಮೊನ್ನೆ ಹೊಸಪೇಟೆಯಲ್ಲಿ, ವಿಜಯನಗರ ಜಿಲ್ಲೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ 100 ಲಕ್ಷ ಮೇಲ್ಪಟ್ಟು ಜನ ಸೇರಿದ್ರು. 2 ವರ್ಷ ಪೂರ್ಣ ಆದಮೇಲೆ ಎಲ್ಲರಿಗೂ ಖಾತೆಗಳು ಕೊಟ್ಟು ಅವ್ರಿಗೆ ಏನು ಈ ಪೋಡಿ ವಿಲೇಜಸ್ ಏನಿರ್ತವೆ, ಇವರೆಲ್ಲರಿಗೂ ಏನೋ ಸೇಲ್ ಡೀಡ್ಸ್ ಕೊಟ್ಟು ರೆವೆನ್ಯೂ ವಿಲೇಜಸ್ ಮಾಡಿ ಅವ್ರು ಇವತ್ತು ಅವ್ರಿಗೆ ಡಾಕ್ಯುಮೆಂಟ್ಸ್ ಸಿಕ್ಕಿದ್ದಾವೆ. ವರ್ಷ 75 ವರ್ಷ ಕಳೆದ್ರೂ ಅವ್ರಿಗೆ ಡಾಕ್ಯುಮೆಂಟ್ಸ್ ಇರ್ತಿದ್ದಿಲ್ಲ. ಈಗ ಆ ಡಾಕ್ಯುಮೆಂಟ್ಸ್ನು ಕೊಟ್ಟು ಒಂದು ಸಮಾವೇಶ ಮಾಡಿದ್ವಿ. ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯ ಅವರು ಏನು ಹೇಳಿದ್ರು, ಇದು 6ನೇ ಗ್ಯಾರಂಟಿ ನಮ್ದು. ಈ ಗ್ಯಾರಂಟಿಯಲ್ಲಿ ಇದ್ದಿಲ್ಲ ಇದು, ಹೌದು. ಆದ್ರೂ ಇದನ್ನ ಫ್ರೀಯಾಗಿ ಅವ್ರವ್ರು ಏನು ವಾಸ ಮಾಡುತ್ತಿರೋಂಥ ಒಂದು ಹಳ್ಳಿಗಳಲ್ಲಿ ಮತ್ತೆ ಅದೇ ಮನೆಗಳಿಗೆ ಅವ್ರಿಗೆ ಹಕ್ಕುಪತ್ರ ಮತ್ತೆ ಅವ್ರಿಗೆ ಸೇಲ್ ಡೀಡ್ ಅನ್ನ ಕೊಡೋಂಥ ಒಂದು ದೊಡ್ಡ ಕಾರ್ಯಕ್ರಮ ಮೊನ್ನೆ ಹಾಸ್ಪಿಟಲ್ ಮಾಡಿದ್ವಿ. ದೊಡ್ಡ ಸಕ್ಸಸ್ ಆಯಿತು. ಈ ರೀತಿ ಜನಪರ ಕೆಲಸಗಳು ಮಾಡ್ತಾ ಹೋದ್ರೆ ಜನ ಬೆಂಬಲ ಸಿಗ್ತದೆ, ಜನ ವಿಶ್ವಾಸ ಸಿಗ್ತದೆ. ಹೌದಪ್ಪ, ಈ ಸರ್ಕಾರ ಮತ್ತೆ ಬೇರೆ ಸರ್ಕಾರಗಳ ವ್ಯತ್ಯಾಸ ಏನಿದೆ ಅಂತ ಜನರಿಗೆ ಗೊತ್ತಿದೆ ಇವತ್ತು. ಓಕೆ ಸರ್, ಈಗ ಭಾರತ್ ಜೋಡೋ ಯಾತ್ರೆ ಕರ್ನಾಟಕದಲ್ಲೇ ನಡೀತು. ಅದು ಚುನಾವಣೆಗೆ ನಿಮಗೆ ಯೂಜ್ ಪ್ಲಸ್ ಪಾಯಿಂಟ್ ಆಯಿತು. ಹೌದು, ಎಲ್ಲೆಲ್ಲಿ ಹೋಗಿತ್ತು, ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿ ಯಾವ್ಯಾವ ಜಿಲ್ಲೆಗಳು ಹೋಗಿತ್ತು ಅಲ್ಲೆಲ್ಲೂ ಕೂಡ ನಿಮ್ಮ ಮ್ಯಾಕ್ಸಿಮಮ್ ಸೀಟ್ಗಳನ್ನ ಪಡ್ಕೊಳಕ್ಕೆ ಕಾರಣ ಆಯಿತು. ಸೊ ಈ ಪ್ಲಾನ್ ಎಲ್ಲ, ಯಾಕಂದ್ರೆ ಭಾರತ್ ಜೋಡೋ ಯಾತ್ರೆಯಲ್ಲೂ ಕೂಡ ತಾವು ಕಂಪ್ಲೀಟ್ ಆಗಿದ್ರಿ, ರಾಹುಲ್ ಗಾಂಧಿ ಜೊತೆಲ್ಲ ಇದ್ದಿದ್ರಿ, ಬರೀ ಕಾಣಿಸ್ಕೊಂಡ್ಲಿಲ್ಲ, ಅದ್ರ ಜೊತೆಗೆ ನೀವು ವರ್ಕು ಕೂಡ ಮಾಡಿದ್ರಿ. ಅದು ಸಕ್ಸಸ್ ಕಾರಣ. ಹೇಗೆ ಸರ್ ಆ ಪ್ಲಾನ್ ಹೆಂಗ್ ಮಾಡ್ಕೊಂಡ್ರಿ, ಹೇಗಿತ್ತು ಅದರ ಪೂರ್ವ ಸಿದ್ಧತೆ? ಅದು ನೀವೇ ಐಡಿಯಾ ಕೊಟ್ಟಿದ್ದ ಅಥವಾ ಡಿ ಕೆ ಶಿವಕುಮಾರ್ ಅಂದ್ರೆ ಟೋಟಲ್ ನಿಮ್ಮ ಐಡಿಯಾನ, ಅದು ಹೇಗೆ ಅಂತ ಸರ್? ಇಲ್ಲ, ಅದು ಸುಮಾರು ವರ್ಷಗಳಿಂದ ಇದು ರಾಹುಲ್ ಗಾಂಧಿ ಅವರು 2008ರಲ್ಲಿನೂ ಮಾಡಿದ್ರು ಇದೇ ಕರ್ನಾಟಕದಲ್ಲಿ ಮತ್ತು ಬೇರೆ ಬೇರೆ ಕಡೆ. ಅವರು ಒಂದು ಕಾರಲ್ಲಿ ಪ್ರಯಾಣ ಮಾಡಿ ಜನರ ನಿಜ ಸ್ಥಿತಿ ಏನು ಅಂತೇಳಿ ಅವಾಗ ಪ್ರಯಾಣ ಮಾಡಿದ್ರು. ಅವಾಗ ನಮ್ಮ ಸರ್ಕಾರ ಇತ್ತು, UPA ಸರ್ಕಾರ ಇತ್ತು. ಅವತ್ತು ನೋಡ್ರಿ, ಎಲ್ಲ ಪ್ರತಿಯೊಂದು ಇವತ್ತು ಏನೇ ಈ ದೇಶಕ್ಕೆ ಕೊಟ್ಟಂತ ಒಂದು ಇದು ಸ್ಕೀಮ್ಗಳಿರ್ಬೋದು, ಅವತ್ತಿನ ಒಂದು ಕಾಲದಲ್ಲಿ ಬಂದಿರೋ RTI ಆಗಿರ್ಬೋದು, ರೈಟ್ ಟು ಎಜುಕೇಶನ್, ಫುಡ್ ಸೆಕ್ಯೂರಿಟಿ ಆಕ್ಟ್ ಇರ್ಬೋದು, ನೀವು ಬೇರೆ ಬೇರೆ ಎಲ್ಲ ನೋಡ್ರಿ, ಎಂತೆಂಥ ಸ್ಕೀಮ್ಗಳು ಅವಾಗ UPA ಟೈಮಲ್ಲಿ ಕೊಟ್ಟಿರೋದನ್ನಂದ್ರೆ ಅವತ್ತೂ ಅದೇ ರೀತಿ ಅವರು ಯಾತ್ರೆ ಮಾಡಿದಾಗ ಅವರಿಗೆ ಬಂದಿರೋ ಒಂದು ಏನು ಜನರಿನಿಂದ ಸಮಸ್ಯೆಗಳೇನು ಬಂದಿರೋದು ಅದನ್ನು ನಿವಾರಣೆ ಮಾಡಬೇಕು ಅಂತಂದರೆ ಅದೇ ರೀತಿ ಅವತ್ತು ಆ ಒಂದು ಎಲ್ಲ ಸ್ಕೀಮ್ಗಳನ್ನ ತಂದು ಇದು ಮಾಡಿ ಫುಡ್ ಸೆಕ್ಯೂರಿಟಿ ಆಗಿ ಬಂದಿರೋದು ಅವಾಗ, ಕೊಟ್ಟಿರೋದು ಅವಾಗ. ಇದೇ BJP ಅವರು ಅದನ್ನ ಅವತ್ತು ವಿರೋಧ ಮಾಡಿದರು. ಇದೇ ನಮ್ಮ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಬಂದಾಗ ಅವತ್ತು ನಾವೆಲ್ಲ ಹೇಳಿದ್ವಿ, ಅವತ್ತು 371J ಕೊಡ್ಬೇಕು ಸರ್. 2008ರಲ್ಲಿ ಹೇಳ್ತಾ ಇದ್ದೀನಿ, ಹೌದು, 371J ಕೊಡ್ಬೇಕು ಸರ್. ಅವರು LK ಅದ್ವಾನಿ ಅವ್ರು ಬಂದಾಗ ಅವ್ರು ಕೊಡೋಕ್ಕಾಗಲ್ಲ ಅಂತಂದ್ರು. ನೀವು ಇದು ಕೊಡಬೇಕು ಸರ್. ಈ ಒಂದು ಏನು 5 ಜಿಲ್ಲೆಗಳೇನಿದಾವೆ ಇಡೀ ದೇಶದಲ್ಲೇ ಹಿಂದುಳಿದ ಜಿಲ್ಲೆಗಳಾಗಿ ಉಳಿದಿದ್ದಾವೆ, ಇದನ್ನ ನೀವು ಎಲ್ಲ ಡೆವಲಪ್ ಆಗಬೇಕಾದ್ರೆ ವಿಶೇಷ ಸ್ಥಾನಮಾನ ಕೊಡಬೇಕು ಅಂತಂದಾಗ ಅವರು ಅನೌನ್ಸ್ ಮಾಡಿದ್ರು 2012ರಲ್ಲಿ. ಸೊ ಇದು ಯಾವತ್ತು ನೀವು ಯಾತ್ರೆಯಲ್ಲಿ ಹೋಗ್ತಿರೋ ಅವತ್ತು ಇದನ್ನೆಲ್ಲ ನೀವು ಜನರಿನಿಂದ ನಿಮಗೆ ಆ ಮೆಸೇಜ್ ಸಿಗ್ತದೆ. ಇದು ಅಷ್ಟೇ,
ಸುಮಾರು ವರ್ಷಗಳನ್ನ ಮಾಡಬೇಕು, ಹೆಂಗ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ಬೈ ರೋಡ್ ಹೋಗ್ಬೇಕಾ, ಕಾರಲ್ಲಿ ಹೋಗ್ಬೇಕಾ, ಬಸ್ ಯಾತ್ರೆ ಮಾಡ್ಬೇಕಾ ಅಂತ ಅವರೇ ಡಿಸೈಡ್ ಮಾಡಿದ್ರು ರಾಹುಲ್ ಗಾಂಧಿ. ಇಲ್ಲ, ನಾವು ಈ ಏನು ಮೇನ್ ಸ್ಟ್ರೀಮ್ ಮೀಡಿಯಾ ಏನಿದೆಯೋ ಇವತ್ತು, ನೀವು ಒಪ್ತಿರೋ ಬಿಡ್ತಿರೋ ಎಲ್ಲೋ ಒಂದು ಕಡೆ ಅದು ಒನ್ ಸೈಡ್ ಲೀನ್ ಆಗ್ತಾ ಇದೆ ಅನ್ನೋದನ್ನ ಜನರದ್ದು ಒಂದು ಅಪೋಸಿಷನ್ದು ಒಂದು ಅವ್ರ ಮೇಲೆ ಒಂದು ಆರೋಪ. ಹಾಗಾಗಿ ನಾವು ಜನರಿಗೆ ತಲುಪಬೇಕು, ಜನರಿಗೇನು ಕಷ್ಟ ಮತ್ತು ಇದಾಗಿದೆಯೋ ಅದನ್ನು ನಮಗೆ ನಾವು ಕೇಳಬೇಕಾದ್ರೆ ನಡಿಬೇಕು ಅಂತ ಅವ್ರು ನಿರ್ಧಾರ ಮಾಡಿದ್ದು, ಯಾರು ರಾಹುಲ್ ಗಾಂಧಿ ಅವರು. ಸೊ ಆ ರೂಟ್ ಮ್ಯಾಪ್ ಹಾಕಿದ್ರು. ಈ ಇಡೀ ಕನ್ಯಾಕುಮಾರಿನಿಂದ ಹಿಡಿದು ಕಾಶ್ಮೀರ ನಡಿಬೇಕಾದ್ರೆ ನಮ್ಮ ಪುಣ್ಯ ಏನು, ಅದು ರಾಯಚೂರು ಮುಖಾಂತರನೇ ಹೋಗ್ಬೇಕಾಯ್ತು. ಯಾಕಂದ್ರೆ ಅದು ನಾವು ಸೆಂಟರ್ ಆಗಿದ್ದೀವಿ ಇಡೀ ದೇಶಕ್ಕೆ, ಮತ್ತು ಆ ಸೆಂಟ್ರಲ್ ಲೈನ್ ಈಕ್ವೇಟರ್ ಹಿಂಗ್ ಬರ್ತದೆ, ನಮ್ಮ ದೇಶ ಇದು ಈಕ್ವೇಟರ್ ಹಿಂಗ್ ಬರ್ತದೆ. ಅದು ಆ ಲೈನ್ ಸೆಂಟ್ರಲ್ ಲೈನಲ್ಲಿ ನಾವು ಇದ್ವಿ. ನಮಗೂ ಆಗಿನ ನಮ್ಮ PCC ಅಧ್ಯಕ್ಷರು, ಈಗೂ PCC ಅಧ್ಯಕ್ಷರಿದ್ದಾರೆ DK ಶಿವಕುಮಾರ್, ಅವರು ಕರೆದು ಸುಮಾರು ಮೀಟಿಂಗ್ಗಳು ಮಾಡಿ ಯಾವ ರೀತಿ ಮಾಡಬೇಕು, ನಮ್ಮ CLP ನಾಯಕರು ಸಿದ್ದರಾಮಯ್ಯ ಅವರು ಕರೆದ್ಬಿಟ್ಟು ಎಷ್ಟು ಜನ ಸೇರಿಸ್ಬೇಕು ಅಂತೇಳಿ ಅದು ಆ ಪ್ಲ್ಯಾನಿಂಗ್ ನೋಡಬೇಕಾದ್ರೆ ಇಡೀ ಪ್ರಪಂಚದಲ್ಲೇ ಅಂಥ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಆಗಿದೆ ಅಂತಂದರೆ ಆಶ್ಚರ್ಯ ಅಂತ ಹೇಳ್ಬೇಕಾಗ್ತದೆ. 4000 ಕಿಲೋಮೀಟರ್ ಒಬ್ಬ ವ್ಯಕ್ತಿ ನಡೀತಾನೆ ಅಂತಂದರೆ ನಿರಂತರವಾಗಿ, ಅದು ಆಶ್ಚರ್ಯ. ಅದು ಈ ದೇಶದಲ್ಲಿ ಆಗಿದೆ. ಮತ್ತು ನಮ್ಮ ನಾಯಕರು ಮಾಡಿದ್ದಾರೆ ಅಂದರೆ ನಮಗೆ ಬಹಳ ಅದಕ್ಕೆ ಗೌರವ ಅನಿಸ್ತದೆ. ಅದೇ ರೀತಿ ರಾಯಚೂರು ಬಂದಾಗ ಅತ್ಯಂತ ಜನಸ್ತೋಮನೇ ಹರಿದು ಬಂತು. ನೀವು ಅದನ್ನ ನೋಡಿದ್ರೆ ಇಡೀ ರಾಯಚೂರು ಜನರೇ ಎಲ್ಲ ತಮ್ಮ ಮನೆ ಮಠ ಎಲ್ಲ ಬಿಟ್ಟು ಅವ್ರನ್ನ ರಿಸೀವ್ ಮಾಡೋಕ್ಕೆ ರಸ್ತೆ ಮೇಲೆ ಬರೀ ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಎಲ್ಲ ಪಾರ್ಟಿ. ನಾನು ಹೇಳ್ತೀನಿ, ಬಡವರು, ಕೂಲಿ ಕಾರ್ಮಿಕರು, ಮಹಿಳೆಯರು, ಯುವಕರು, ಯಾರಿಗೆ ಇವತ್ತು ತೊಂದರೆ ಆಗಿದೆಯೋ, ಯಾರಿಗೆ ಅವರು ಒಂದು ವಾಯ್ಸನ್ನ ಈ ಸರ್ಕಾರಕ್ಕೆ ಮತ್ತೆ ಇವರಿಗೆ ತಲುಪದೆ ಹೋದಾಗ ಇವ್ರ ಮುಖಾಂತರ ನಾವು ತಲುಪಿಸ್ಬೇಕನ್ನೋ ಒಂದು ಇದರಿಂದ ಬಂದವರು. ಆ ಒಂದು ಮಠದಲ್ಲಿ ಈ ಒಂದು ದೇಶದಲ್ಲಿ ಆ ಒಂದು ಭಾರತ್ ಜೋಡೋ ಯಾತ್ರೆ ಆಗಿದೆ. ಇವತ್ತು ಅಂಥ ಒಂದು ಯಾತ್ರೆಯಿಂದ ಇವತ್ತು ನಮ್ಮ ಒಂದು ಸಮಾಜ ಬದಲಾವಣೆ ಆಗ್ತಾ ಇದೆ ಅಂತ ನಾನು ಹೇಳ್ಬೋದು. ನಾನು ಓಕೆ ಸರ್, ಜಾತಿಗಣತಿನ ರಾಜ್ಯ BJPನೂ ಸಾಕಷ್ಟು ವಿರೋಧ ಮಾಡ್ತಾಯಿದ್ರು. ಈ ಹಿಂದಿನ ಸರ್ಕಾರದ ಇದ್ದಂಥ ಸಂದರ್ಭದಲ್ಲಿ ಅದನ್ನ ಸಿದ್ದರಾಮಯ್ಯವರೇ ಜಾತಿಗಣತಿಗೆ ಇದು ಮಾಡಿದ್ದು, ಸಾಕಷ್ಟು ವಿರೋಧ ಮಾಡ್ತಾಯಿದ್ರು. ಈಗ ಕೇಂದ್ರವೇ ನಾವೇ ಜಾತಿಗಣತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಜಾತಿಗಣತಿ ಅನ್ನುವಂಥದ್ದು ರಾಜಕೀಯ ಲಾಭಕ್ಕೋಸ್ಕರನ, ಅಥವಾ ನಿಜವಾಗ್ಲೂ ಎಲ್ಲ ಸಮುದಾಯಗಳು ಅವರ ಒಂದು ಬಲಾಬಲವನ್ನು ನೋಡಿ ಅವ್ರಿಗೆ ಸಮಾಜದ ಸೂಕ್ತ ಸ್ಥಾನಮಾನಗಳು ಕೊಡಬೇಕು ಅನ್ನುವಂಥ ಉದ್ದೇಶನ, ಅಥವಾ ರಾಜಕೀಯ ಪಕ್ಷಗಳು ಅವ್ರ ವೋಟ್ ಬ್ಯಾಂಕ್ಗೋಸ್ಕರ ಮಾಡ್ಕೊತಾ ಇರೋದಾ ಅನ್ನುವಂಥದ್ದು? ಅದೇ ರಾಜಕೀಯ ಒಂದ್ ಕಡೆ ಇಟ್ಬಿಡೋಣ, ನಿಜ ಏನು, ನಿಜ ಸ್ಥಿತಿ ಏನು ಈ ದೇಶದಲ್ಲಿ ಅದು ಬೇಕಲ್ಲ. ರಾಜಕೀಯವಾಗಿ ಯಾವುದೇ ಪಕ್ಷ ರಾಜಕೀಯವಾಗಿ ಯಾವುದೋ ಒಂದು ಇಶ್ಯೂನ ಉಪಯೋಗ ಮಾಡ್ಕೋತದೆ, ಅದು ಸೈಡ್ಗೆ ಇಟ್ಬಿಡೋಣ. ಮೊದಲನೇದಾಗಿ ಈ ದೇಶದಲ್ಲಿ 75 ವರ್ಷ ಆದಮೇಲೆ ಸ್ಥಿತಿಗತಿ ಏನು, ಯಾರ್ದು ಏನು ಪರಿಸ್ಥಿತಿ, ಏನಾಗಿದೆಯೋ, ಯಾಕೆ ನಾವು 10 ವರ್ಷಕ್ಕೊಂದ್ಸಲ ಸೆನ್ಸಸ್ ಮಾಡ್ತೀವಿ? ಸೆನ್ಸಸ್ ಅಂದರೆ ಬರೇ ಮಾತ್ರ ಜನಸಂಖ್ಯೆ ಎಷ್ಟಿದೆ ಅಂತ ಅಲ್ಲ, ಅವ್ರ ಸ್ಥಿತಿಗತಿ ಏನು, ಯಾವ ಸಮಾಜ, ಯಾವ ಒಂದು ವರ್ಗ, ಯಾವ ಒಂದು ರೀಜನ್ ಯಾವ ರೀತಿ ಬೆಳವಣಿಗೆ ಆಗಿದೆಯೋ ಅನ್ನೋದನ್ನ ಒಂದು ನಮಗೆ ರಿಪೋರ್ಟ್ ಇದ್ದಂಗೆ. ಸೊ ಅದು 10 ವರ್ಷಕ್ಕೆ ಮಾಡ್ತೀವಿ. ಈಗ ಈ ನೀವು ಯಾವುದೇ ಹಳ್ಳಿಯಾಗ ಹೋದಾಗ ನೀವು SC/ST ಜನಾಂಗ ನೋಡ್ತೀರಿ ಯಾವ ರೀತಿ ಅವ್ರ ಸ್ಥಿತಿಗತಿ ಇತ್ತು. 75 ವರ್ಷ ಹಿಂದೆ ಯಾವ ರೀತಿ ಇತ್ತು, ಈಗ ಹೆಂಗಿದೆ. SCP TSP ಕಾಯ್ದೆ ಬಂದಾಗ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಅವ್ರಿಗೆ ಬದಲಾವಣೆ ಆಗಿದ್ದಾವೆ, ಅವ್ರವ್ರ ಏನು ಸ್ಥಿತಿಗತಿ ಏನಿದೆಯೋ ಅದು ಯಾವ ರೀತಿ ಬದಲಾವಣೆ ಆಗಿದೆ ಅಂತ ನಾವು ನೋಡ್ಬೋದು ಇವತ್ತು. ಅದೇ ರೀತಿ ಬೇರೆ ಬೇರೆ ಜಾತಿಗಳಿದ್ದಾವೆ. ಯಾವ ಜಾತಿಗಳು ಇದರಿಂದ ವಂಚಿತರಾಗಿದ್ದಾರೋ ಈ ಡೆವಲಪ್ಮೆಂಟ್ನಿಂದ, ಅದು ಒಂದು ಸಮೀಕ್ಷೆನೇ ಇಲ್ಲ ಅದ್ರ ಬಗ್ಗೆ. ಸುಪ್ರೀಂ ಕೋರ್ಟ್ ಹೇಳಿದೆ, ನೀವು ಯಾವ ಆಧಾರದ ಮೇಲೆ ಅವರಿಗೆ, ಯಾವ ಮಾನದಂಡಗಳ ಮೇಲೆ ನೀವು ಇದು ಕೊಡ್ತೀರಿ, ನೀವು ಒಂದು ಅವ್ರದ್ದು ಸೆನ್ಸಸ್ಸೇ ಇಲ್ಲದೆ ಹೋದಾಗ, ಯಾವ ಜಾತಿ ಎಷ್ಟು ಜನಸಂಖ್ಯೆ ಇದೆ ಅಂತ ನಿಮ್ಗೆ ಗೊತ್ತಿಲ್ಲದೆ ಹೋದಾಗ ನೀವು ಯಾವ ರೀತಿ ಅವ್ರಿಗೆ ಸೌಲಭ್ಯಗಳನ್ನ ಕೊಡ್ತೀರಾ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇವತ್ತು ಆ ನಿಜ ಸ್ಥಿತಿ ಗೊತ್ತಾಗಬೇಕಾದ್ರೆ ಜಾತಿ ಜನಗಣತಿ ಆಗೇಬೇಕು. ಇದನ್ನ
ಮೊದಲನೇದಾಗಿ ಬಹಳಷ್ಟು ಲೀಡರ್ಸ್ ಮಾಡಿದ್ದಾರೆ. 10 ವರ್ಷ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಮುಂಚೂಣಿ ಇಲ್ಲಿದ್ದು ಇದು ಮಾಡಬೇಕು ಅಂತೇಳಿ 2015ರಲ್ಲೇ ಮಾಡಿರೋದು. ಬಟ್ ಇತ್ತೀಚೆಗೆ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ಅಂದರೆ ಒಂದು 4-5 ವರ್ಷದಿಂದ ಇದು ಮಾಡಬೇಕು, ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಾ ಇದೆ, ಏನು 90% ಒಂದು ಈ ದೇಶದಲ್ಲಿ ಜನಸಂಖ್ಯೆ ಇದೆಯೋ ಅವರಿಗೆ ಈ ಸವಲತ್ತುಗಳು ಸಿಗ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಅವ್ರು ವಂಚಿತರಾಗಿದ್ದಾರೆ, ಅವ್ರಿಗೆ ಅನುಕೂಲ ಆಗ್ಬೇಕಾದ್ರೆ ಈ ಜಾತಿ ಜನಗಣತಿ ಆಗೇ ಬೇಕು ಅಂತೇಳಿ ಅವ್ರು ಪಟ್ಟಿಡಿದು ಪಾರ್ಲಿಮೆಂಟ್ ಆಗಿರ್ಬೋದು, ಬೇರೆ ಹೊರಗಡೆ ಆಗಿರ್ಬೋದು, ಅವ್ರ ಸ್ಪೀಚಸ್ ಅಲ್ಲಿ ಆಗಿರ್ಬೋದು, ಅವ್ರು ಹೋರಾಟ ಮಾಡಿರೋದು ಫಲ ಇವತ್ತು ನಮಗೆ ಈ ಜಾತಿ ಜನಗಣತಿ ಆಗಬೇಕು ಅನ್ನೋದು. ತೆಲಂಗಾಣದಲ್ಲಿ ಮಾಡಿದೀವಿ, ಇಲ್ಲೇನೂ ಮಾಡಿದೀವಿ, 2 ರಾಜ್ಯಗಳಲ್ಲಿ ನಾವು ಎಲ್ಲೆಲ್ಲಿ ಇದೀವಿ ಅಲ್ಲಿ ಮಾಡಿದ ಮೇಲೆ ಈಗ ಒತ್ತಡವನ್ನು ತಂದ ಮೇಲೆ ಈಗ ಕೇಂದ್ರ ಸರ್ಕಾರ ಎಲ್ಲೋ ಒಂದು ಕಡೆ ಹೌದು RSS ಅವರು ವಿರೋಧ ಮಾಡಿದವರು ಇದು ಹಿಂದೂಗಳನ್ನ ಇಲ್ಲ ಒಡೆದಾಗ್ತಾ ಇದಾರೆ ಇವರು ಕಾಂಗ್ರೆಸ್ನವರು. ಈಗ ನಾನು ಅವ್ರನ್ನ ಕೇಳಕ್ ಬಯಸ್ತಾ ಇದ್ದೀನಿ ಇವತ್ತು RSS ಅವ್ರನ್ನ BJP ಅವ್ರನ್ನ ಇವತ್ತು ಈಗ ಮತ್ತೆ ನೀವು ಕೇಂದ್ರ ಸರ್ಕಾರದವರೇ ನೀವೇ ಅದನ್ನ ನಿರ್ಧಾರ ತಗೊಂಡಿದಾಗ ಇವತ್ತು ಹಿಂದೂಗಳನ್ನ ಹೊಡೆದಂಗಲ್ವಾ? ಅಂದ್ರೆ ಅವತ್ತು ಸುಳ್ಳ, ಇದು ಇವತ್ತು ನೀವು ಮಾಡ್ತಿರೋದು ಸುಳ್ಳ ಅಂತ ಒತ್ತಡದ ಇವತ್ತು ಏನು ಯಾವ ಒತ್ತಡ ಬಂದಿದೆಯೋ ಅವ್ರ ಮೇಲೆ, ಆ ಒತ್ತಡದ ಪೂರಕವಾಗಿ ಇವತ್ತು ಅವರು ಅದನ್ನ ಕ್ಯಾಸ್ಟ್ ಸೆನ್ಸಸ್ನ ಒಪ್ಪಿದ್ದಾರೆ, ಮಾಡಬೇಕಾಗ್ತದೆ, ಮುಂದಿನ ವರ್ಷದಲ್ಲಿ ಮಾಡ್ತೀವಿ ಅಂತ ಒಪ್ಪಿದ್ದಾರೆ. ಅದು ಜಯ ಸಿಕ್ಕಿರೋದು ರಾಹುಲ್ ಗಾಂಧಿ ಅವರಿಗೆ, ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಮಾನ್ಯ ರೇವಂತ್ ರೆಡ್ಡಿ ಅಂತ ಲೀಡರ್ಸ್ಗೆ ಅಂತ ನಾನು ಹೇಳ್ಬೇಕಾಗ್ತದೆ. ರವಿ ಬೋಸಲ್ಲಿ ಒಂದು ಆರೋಪ ಕೂಡ ಇದೆ ಸರ್, ಅದು ಸಾಕಷ್ಟಿದಾವೆ. ಒಂದೊಂದಾಗಿ ಕೇಳ್ತಾ ಹೋಗ್ತೀನಿ ಸರ್. ಕ್ಷೇತ್ರದಲ್ಲಿ ಅವರ ಮುಸ್ಲಿಮರನ್ನ ಹೆಚ್ಚಾಗಿ ಓಲೈಕೆ ಮಾಡ್ತಿದ್ದಾರೆ, ಹೋದ್ರೆ ಬರೀ ಉರ್ದುನಲ್ಲೇ ಮಾತಾಡ್ತಾರಲ್ಲ ಎಲ್ಲಾನು ಕೂಡ ಅನ್ನುವಂತ ಒಂದು ಆರೋಪ ಇದೆ. ನಿಮ್ ಕ್ಷೇತ್ರದಲ್ಲಿ ಹೆಚ್ಚಿನ ಜನ ಮುಸ್ಲಿಮರು ಇದ್ದಾರೆ ಅನ್ನೋಂಥ ಕಾರಣಕ್ಕೆ ತಾವು ಅವ್ರ ಪರವಾಗಿ ಅವ್ರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದೀರಾ, ಅಥವಾ ಕಾಂಗ್ರೆಸ್ ಆದ್ರೆ ಮುಸ್ಲಿಮರನ್ನ ಓಲೈಕೆ ಮಾಡ್ತಾ ಇದೆ, ಈ ಜಾತಿ ಗಣತಿಯಲ್ಲೂ ಕೂಡ ಮುಸ್ಲಿಮರನ್ನ ಒಂದು ಮೇನ್ ಸ್ಟ್ರೀಮ್ ತರ ಹೊರಟಿದೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ ಸರ್. ತಾವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಎರಡನೇದು 2 ಇದರಲ್ಲಿ ಪ್ರಶ್ನೆಗಳು. ಒಂದೇನಂತಂದ್ರೆ ರಾಯಚೂರಲ್ಲಿ ಹಿಂದಿ ಮಾತಾಡೋದು ಸರ್ವಸಾಮಾನ್ಯ, 4 ಭಾಷೆಗಳಂತೂ ನಿಮ್ಗೆ ಗೊತ್ತೇ ಇರಬೇಕು ರಾಯಚೂರಲ್ಲಿ ಹುಟ್ಟಿದಾಗ ಮೇಲೆ. ಕನ್ನಡ, ಹಿಂದಿ, ಅದೇ ಉರ್ದು ಅಥವಾ ಹಿಂದಿ, ತೆಲುಗು, ಸ್ವಲ್ಪ ಇಂಗ್ಲಿಷ್ ಏನೋ ಗೊತ್ತಿದೆ ಸರಿ, ಗೊತ್ತಿಲ್ಲದೆ ಹೋದ ನಡೀತದೆ. ಬಟ್ ಈ 3-4 ಭಾಷೆ ಅಂತೂ ನಿಮ್ಗೆ ಗೊತ್ತೇ ಇರಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಉರ್ದು, ನಮ್ದು ನಿಜಾಮ್ರ ಒಂದು ಪ್ರದೇಶ ಅದು ಹೌದು ಮೊದಲು. ಸೊ ಹಂಗಾಗಿ ಪ್ರತಿಯೊಬ್ಬರು ಉರ್ದು ಮತ್ತೆ ಹಿಂದಿಯಲ್ಲಿ ಮಾತಾಡ್ತಾರೆ. ನಾನು ಚಿಕ್ಕ ವಯಸ್ಸಿನಿಂದನೂ, ನಾನು ಸ್ಕೂಲ್ಗೆ ಹೋದಾಗಿನಿಂದನೂ ನಾನು ಆ ಒಂದು ಭಾಷೆಯನ್ನ ಮಾತಾಡಕ್ಕೆ ನನಗೆ ಒಂದು ಇದಿದೆ, ಒಡನಾಟಿದೆ. ಬಟ್ ಅದಲ್ದೇನೂ ಇವತ್ತು ಮತ್ತೆ ನಾನು ಮತ್ತೆ ಅದಕ್ಕೆ ಬರ್ತೀನಿ, ಮುಸ್ಲಿಮ್ನ ಓಲೈಸಕ್ಕಲ್ಲ, ಇವತ್ತು ನಿಜ ಸ್ಥಿತಿಗತಿ ಅವ್ರದ್ದು ಏನಿದೆ, ಇವತ್ತು ಅವ್ರು ವಂಚಿತರಾಗಿದ್ದಾರೆ ಡೆವಲಪ್ಮೆಂಟ್ಗೆ. ಎಲ್ಲೋ ಒಂದ್ ಕಡೆ SC ST ಯಾವ ರೀತಿ ಏನು ಸೌಕರ್ಯಗಳು ಸಿಗ್ತಾ ಇದಾವೆ ಇವತ್ತು, ಯಾಕೆ SC ST ಕೊಡ್ತಾ ಇದೀವಿ ಹೇಳ್ರಿ? ಎಲ್ಲೋ ಒಂದ್ ಕಡೆ ಸಮಾಜದಲ್ಲಿ ಆ ಒಂದು ಭೇದ ಭಾವ ಏನು ಬಂದಿದೆಯೋ ಅದರಿಂದ ಅವ್ರು ವಂಚಿತರಾಗಿದ್ದಾರೆ, ಹೊರಗಡೆ ಇಟ್ಟಿದ್ದಾರೆ ಸಮಾಜದಿಂದ. ಅವ್ರನ್ನ ಮತ್ತೆ ಮೇನ್ ಸ್ಟ್ರೀಮ್ ಸಮಾಜಕ್ಕೆ ತರಬೇಕಾದ್ರೆ ಅವ್ರಿಗೆ ಎಲ್ಲ ರೀತಿ ಅವ್ರಿಗೆ ಸೌಕರ್ಯಗಳು ಕೊಡಬೇಕು ಅನ್ನೋದು ಒಂದು ಮೂಲ ಉದ್ದೇಶದಿಂದ ಅವ್ರಿಗೆ ಇವತ್ತು ರಿಸರ್ವೇಷನ್ಸ್ ಆಗಿರ್ಬೋದು, ನಮ್ಮ ಸಂವಿಧಾನದಲ್ಲಿ ಏನೇನು ಸಿಗ್ತಾ ಇದಾವೆ ಅದರಿಂದ ಅವರು ಮೇನ್ ಸ್ಟ್ರೀಮ್ ಸಮಾಜಕ್ಕೆ ಮತ್ತೆ ಬರಂತ ಒಂದು ಸಂದರ್ಭ ಕೂಡಿ ಬಂದಿದೆ. ಅದೇ ರೀತಿ ಇವತ್ತು ಮುಸ್ಲಿಮ್ರು ಅದೇ ರೀತಿ ನಾವು ಇವತ್ತು ನೋಡ್ರಿ ಎಜುಕೇಶನ್ದಲ್ಲಿ ಆಗಿರ್ಬೋದು, ಅವರ ಮೂಲಭೂತ ಅವ್ರ ಓಣಿಗಳಿಗೆ ಹೋಗ್ರಿ ನೀವು ಯಾವ ರೀತಿ ಇರ್ತಾವಂತೇಳಿ, ನೀವು ಅವರ ಒಂದು ಸ್ಥಿತಿಗತಿ, ಅವ್ರ ಹೆಲ್ತ್ ಇಂಡಸ್ಟ್ರೀಸ್ ನೋಡ್ರಿ, ಎಲ್ಲ ಇದರಲ್ಲೇನು ಅವರು ವಂಚಿತರಾಗಿದ್ದಾರೆ ಇವತ್ತು. ಎಲ್ಲೋ ಒಂದ್ ಕಡೆ ನಮ್ದು ಒಂದು ಕರ್ತವ್ಯತನೇ ಏನು, ಅವ್ರಿಗೆ ಏನು ಕೊಡಬೇಕಾಗಿರೋದು, ಅವ್ರಿಗೆ ಏನು ಸಿಗಬೇಕಾಗಿರೋದು, ಅವ್ರಿಗೆ ಈ ದೇಶದ ಒಂದು ಪ್ರಜೆಯಾಗಿ ಏನು ಅವ್ರಿಗೆ ಹಕ್ಕುಗಳು ಸಿಗಬೇಕಾಗಿರೋದು, ಅದೇ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಂಥ ಒಂದು ಸಂವಿಧಾನದಲ್ಲಿ ಅದು ಅವ್ರಿಗೆ ಸಿಗಬೇಕು ಅಂತ ಒಂದು ಕಾರಣದಿಂದ ಅವ್ರಿಗೇನು ಸವಲತ್ತುಗಳು ಕೊಡಬೇಕು, ಅದರಲ್ಲಿ ನಾನು ಹೆಚ್ಚಿನ ಒಂದು ಇದರಲ್ಲಿ ಮುತುವರ್ಜಿಸಿ ಅವರಿಗೆ ಕೊಡೋಂಥ ಒಂದು ಮೂಲ ಉದ್ದೇಶ ಇಟ್ಟುಕೊಂಡು ನಾನು ಮಾಡ್ತಾ ಇದ್ದೀನಿ. ಅದು ನಿಜ, ಅದಕ್ಕೇನು ಅದನ್ನು ಓಲೈಸಕ್ಕಂತ ಯಾರನ್ನ ಅಂದರೆ ಆಯಿತು. ನೀವೇನು ಬರೀ ಮುಸ್ಲಿಂ, ನಿಮ್ಮ ರಾಯಚೂರಲ್ಲಿ ಬರೀ ಮುಸ್ಲಿಂ ಸಮುದಾಯವನ್ನೇ ಭೇಟಿ ಮಾಡಲ್ಲ, ಬೇರೆ ಸಮುದಾಯ ಎಲ್ಲ ಸಮಾಜ ಎಲ್ಲ ನಾನು ಹೇಳ್ತಾ ಇದ್ದೀನಲ್ಲ, ಇವತ್ತು ಇಡೀ ಒಂದು ರಾಯಚೂರಿನ ಒಂದು ಡೆವಲಪ್ಮೆಂಟ್ ಆಗಬೇಕು ಅಂತಂದ್ರೆ ಪ್ರತಿಯೊಂದು ಪ್ರಜೆನೂ ಅದರಲ್ಲಿ ಭಾಗಿಯಾಗಬೇಕು.
ಅದು ಮೇಲ್ಜಾತಿಯವರಾಗಿರ್ಬೋದು, ಏನೋ ಬಿಸ್ನೆಸ್ ಕ್ಲಾಸ್ ಆಗಿರ್ಬೋದು, ಅದೇ ರೀತಿ ಕಾರ್ಮಿಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಯುವಕರಾಗಿರ್ಬೋದು, ಪ್ರತಿಯೊಬ್ಬರದ್ದು ಅದ್ರ ಒಂದು ಇದಿದೆ, ಕಾಂಟ್ರಿಬ್ಯೂಷನ್ ಇದೆ. ಅದಕ್ಕೆ ತಕ್ಕಂತೆ ಇವತ್ತು ಎಲ್ಲರನ್ನೂ ಈ ನಾವು ಹಿಂದುಳಿದ ಸಮಾವೇಶ ಮಾಡ್ತೀವಿ, ಎಲ್ಲ ಜಾತಿ ವರ್ಗದವ್ರನ್ನ ಕರೆಸಿ ಅವ್ರಿಗೆ ಏನೇನು ಬೇಕು, ಏನೇನಿಲ್ಲ, ಏನೇನು ಸವಲತ್ತುಗಳು ಬೇಕು, ದೇವಸ್ಥಾನಗಳಿಗೆ ಏನು ಬೇಕು, ಚರ್ಚ್ಗಳಿಗೆ ಏನು ಬೇಕು, ಅವ್ರ ಏನೋ ಈ ಸಮುದಾಯ ಭವನಗಳಿಗೆ ಏನು ಬೇಕು ಅಂತೇಳಿ ಕೇಳಿ ಎಲ್ಲ ವರ್ಗದವ್ರಿಗೂ ಕೊಡೋಂಥ ಒಂದು ನಾವು ಕಾರ್ಯಕ್ರಮಗಳು ಹಾಕೊಂಡಿದೀವಿ. ಪ್ರತಿಯೊಂದು ವರ್ಗ, ಯಾವುದೇ ಇಂಥ ವರ್ಗ ಇದನ್ನಿಂದ ದೂರ ಉಳಿದಿರೋ ಅಂತ ಒಂದು ವರ್ಗನೂ ಇಲ್ಲ ಅಲ್ಲಿ. ಪ್ರತಿಯೊಬ್ಬ ವರ್ಗರನ್ನ ನಾವು ಕರೆದು ಮಾತಾಡಿ ಅವ್ರಿಗೆ ಏನೇನು ಬೇಕು, ಏನೇ ಸವಲತ್ತು ನಾವೇ ಕರೆದು, ಮತ್ತೆ ಅವ್ರು ಬಂದು ನಮ್ಗೆ ಕೇಳಿದಾಗಲ್ಲ, ನಾವೇ ಅವ್ರನ್ನ ಕರೆದು ನಿಮ್ಗೆ ಏನು ಬೇಕು ಅಂತ ಕೇಳಿ ಮಾಡೋಂಥ ಸಂದರ್ಭ ಇವತ್ತು ಈ 2 ವರ್ಷದಲ್ಲಿ ಮಾಡಿದ್ದೀವಿ ನಾವು. ಓಕೆ, ಈಗ ಜಾತಿ ಗಣತಿ ಎಷ್ಟು ಪ್ರಾಮುಖ್ಯತೆನೋ ಡಿಲಿಮಿಟೇಷನ್ ಮಾಡುವಂಥದ್ದು ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ ಅಂತ ಒಪ್ತೀರ ತಾವು? ಇಲ್ಲ, ಇದೆ. ಡಿಲಿಮಿಟೇಷನು ಅಷ್ಟೇ ಇಂಪಾರ್ಟೆಂಟ್ ಇವತ್ತು. ಯಾಕಂದರೆ 1971ರಲ್ಲಿ ಲಾಸ್ಟ್ ಡಿಲಿಮಿಟೇಷನ್ ಅಕಾರ್ಡಿಂಗ್ ಟು ದ ಸೆನ್ಸಸ್ ಆಗಿರೋದು. ಅಂದರೆ ಕ್ಷೇತ್ರ ಪುನರ್ವಿಂಗಡಣೆ ಆಗಬೇಕಾಗಿರೋದು 1971ಅಲ್ಲಿ. 76ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು 25 ವರ್ಷ ಉಳಿದಿರ್ತಾರೆ. ಅದು 2001ರಲ್ಲಿ ಮತ್ತೆ ವಾಜಪೇಯಿ ಅವರು ಮತ್ತೆ 25 ವರ್ಷಕ್ಕೆ ಮುಂದೆ ಹಾಕಿರ್ತಾರೆ. ಇವತ್ತು ಆ ಒಂದು ಏನೋ ಆ ಒಂದು ಇದು ಬಂದಿದೆ ಅಂತ ಅನಿಸ್ತದೆ, ಆ ಸಂದರ್ಭ ಬಂದಿದೆ. ನಾವು ಡಿಲಿಮಿಟೇಷನ್ ಮಾಡಬೇಕು. ಯಾಕಂದರೆ ಒಂದೊಂದು ಕ್ಷೇತ್ರದಾಗ 5, 6, 7 ಲಕ್ಷ ಆಗಿದ್ದಾರೆ. ಈಗ ಬ್ಯಾಟ್ರಾನ್ಪುರ ಇಲ್ಲಿ ಬೆಂಗಳೂರಲ್ಲಿ, ನೀವು ಮಹದೇವಪುರ 6 ಲಕ್ಷ ಜನಸಂಖ್ಯೆ ಆಗಿರೋದು. ಅಲ್ಲಿ 6 ಲಕ್ಷ ವೋಟರ್ಸ್, ನಾಟ್ ಜನಸಂಖ್ಯೆ ಅಲ್ಲ, 6 ಲಕ್ಷ ವೋಟರ್ ಆಗಿರೋದು. ಅಂದರೆ 3 ಕ್ಷೇತ್ರ ಆಗಬೇಕು. ಮಹದೇವಪುರ, ಯಶವಂತಪುರ, ರಾಜಾಜಿನಗರ, RR ನಗರ, ಇಂಥವು ಕ್ಷೇತ್ರಗಳೆಲ್ಲ ಕಡೆ ಇದಾವೆ. ಸೊ ಅದು ಡಿಲಿಮಿಟೇಷನ್ ಎಕ್ಸಸ್ ಆಗೇಬೇಕು ಇವತ್ತು. ಬಟ್ ಪಾರದರ್ಶಕವಾಗಿ ಆಗಿಬಿಡ್ಬೇಕು, ಕರೆಕ್ಟಾಗಿ ಆಗಬೇಕು. ಇದೇನು ಇವತ್ತು ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡಬೇಕು ಅಂತ ಏನು ಇವ್ರು ಮಾಡ್ತಾ ಇದ್ರೆ, ಅದಕ್ಕೆ ಅವಕಾಶ ಮಾಡಿಕೊಡದೆ ಸರಿಯಾಗಿ ಪಾರದರ್ಶಕವಾಗಿ ಎಲ್ಲರಿಗೂ ನ್ಯಾಯ ಸಿಗೋಂಥ ಒಂದು ವ್ಯವಸ್ಥೆ ಡಿಲಿಮಿಟೇಷನ್ ಆಗಬೇಕು ಅಂತ ನನ್ನ ಒಂದು ನಂಬಿಕೆ ಅದು. ಓಕೆ ಸರ್, ನಮ್ಮ ರಾಜ್ಯದ ಪರಿಸ್ಥಿತಿ, ಕರ್ನಾಟಕದ ವಿಚಾರಕ್ಕೆ ಬರೋಣ ನಾವು. ಈಗ ಇಲ್ಲಿ BJP ಇತ್ತು, ಅಲ್ಲೂ BJP ಇದೆ. ಆವಾಗಲೂ ನಮ್ಗೇನು ಅನುದಾನಗಳು ಬರ್ಬೇಕು ಸರಿಯಾಗಿ ಬರಲ್ಲ. ಇನ್ನು ಆಪೋಸಿಟ್ ಪಾರ್ಟಿಗಳು ಬಂತು ಅಂತ ಇದ್ದಿದ್ದು ಆಗಲ್ಲ. ಈಗ ನೋಡಿ, ಇಲ್ಲಿ ಕಾಂಗ್ರೆಸ್ ಇದೆ, ಇಲ್ಲಿ BJP ಇದೆ. ಓಕೆನಾ? ಸೊ ಎಲ್ಲ ಯಾಕೆ ಈ ಕರ್ನಾಟಕನ ಅಥವಾ ಎಲ್ಲ ರಾಜ್ಯಗಳಿಗೂ ಇದೇ ಥರ ಆಗ್ತಾ ಇದೆಯಾ ಸಮಸ್ಯೆಗಳು? ಅಥವಾ ನೀವು ಈ ಫ್ರೀ ಯೋಜನೆಗಳು ಕೊಟ್ಟು ಇಷ್ಟೊಂದು ಯಶಸ್ವಿಯಾಗಿ ಸರ್ಕಾರ ನಡೆಸ್ತಾ ಇದ್ದೀರಾ ಅನ್ನೋಂಥ ದುರುದ್ದೇಶದಿಂದ ಮಾಡ್ತಾ ಇಲ್ವಾ? ನೋಡ್ರಿ, ನೀವು ಒಳ್ಳೆ ಒಂದು ಪ್ರಶ್ನೆಯನ್ನು ಕೇಳಿದ್ರಿ. ನೀವು ಹಿಂದೆ BJP ಸರ್ಕಾರ ಇತ್ತು, ಅಲ್ಲೇನೋ BJP ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅಂತ ಇದ್ರು, ಹೌದಾ? ಡಬಲ್ ಇಂಜಿನ್ ಸರ್ಕಾರ ಅಂತಂದ್ರೆ ಏನು? ಹೆಚ್ಚಿನ ಅನುದಾನ ಕೊಡಬೇಕು, ಪ್ರಗತಿಯಲ್ಲಿ ನಮ್ದೇನು ಪಾಲ ಇದೆಯೋ ಅದನ್ನು ನಮಗೆ ಸಿಗಬೇಕು. ಇವತ್ತು ನಾವು ಇಡೀ ನಮ್ಮ ಒಂದು GDPಗೆ ನಮ್ಮ ಕಾಂಟ್ರಿಬ್ಯೂಷನ್ ಸೆಕೆಂಡ್ ಹೈಯೆಸ್ಟ್ ಇನ್ ದ ಕಂಟ್ರಿ. ನಮ್ಗೆ ಎಷ್ಟು ಒಂದು ಅದರಲ್ಲಿ ಪಾಲು ಸಿಗ್ಬೇಕು ತಾನೆ? ಹೌದು. 14 ಪೈಸೆ 15 ಪೈಸೆ ನಾವು ಕೊಟ್ಟಿರೋದು ₹1 ಬರ್ತಿರೋದು ನಮಗೆ 14 ಪೈಸೆ 15 ಪೈಸೆ. ಯಾವ ರೀತಿ ನ್ಯಾಯ ಮಾಡ್ತಾ ಇದಾರೆ ಮತ್ತೆ ಇವರು? ಯಾವ ರೀತಿಯ ಡಬಲ್ ಇಂಜಿನ್ ಸರ್ಕಾರ ಅಂತ ನಾವು ಕರಿಬೋದು ಇದನ್ನ? ಅವ್ರ ಸರ್ಕಾರದಾಗಿದ್ದಾಗೆ ಇದೇ ರಾಯಚೂರಲ್ಲಿ ಏಮ್ಸ್ ಅನ್ನ ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ ಇವತ್ತೇನು 3 ವರ್ಷದಿಂದ ಏನೋ ಕೂಗಿದೀವೋ, ಸತತವಾಗಿ 1000 ದಿವಸ ಮೇಲ್ಪಟ್ಟು ಇವತ್ತಲ್ಲಿ ಪ್ರತಿಭಟನೆ ನಡೀತಾ ಇದೆ ಇವತ್ತುನು. ಹೌದು. ಆದ್ರೇನೆ ಅವರು ಸರ್ಕಾರ ಇದ್ದಾಗನ ಮಾಡ್ಬೇಕಾಗಿತ್ತು. ಡಬಲ್ ಇಂಜಿನ್, ಟ್ರಿಪಲ್ ಇಂಜಿನ್ ಸರ್ಕಾರಗಳು 22 ರಾಜ್ಯಗಳಿಗೆ ಕೊಡ್ತಾರೆ ಏಮ್ಸ್ ಅನ್ನ. ಇವಾಗ ನಮಗ್ ಕೊಡ್ಬೇಕಾದ್ರೆ ಅವ್ರೇನಂತಾರೆ, ಅನುದಾನ ಇಲ್ಲ ಅಂತ ಒಂದು ಹೇಳ್ತಾರೆ. 18 MP ಗಳನ್ನು ಕೊಟ್ಟಂತ ಇದು ಒಂದು ರಾಜ್ಯ ಅವರಿಗೆ, BJPಗೆ ದೊಡ್ಡ ಬಲನೇ. ಇವತ್ತು 140 ಸ್ಥಾನಗಳು ಬಂದಿದಾವೆ ಅಂತಂದ್ರೆ ಈ 18 ತೆಗೆದ್ಬಿಟ್ರೆ ಅವ್ರ ಸರ್ಕಾರನೇ ಮಾಡಕ್ ಆಗ್ತಿರ್ಲಿಲ್ಲ ಅಲ್ಲಿ. ಇವ್ರು ಯಾರು ಕ್ಯಾರಿ ಅನ್ನೋದಿಲ್ಲ ಇವ್ರನ್ನ ಯಾರು ಮಾತಾಡ್ಸೋದೂ ಇಲ್ಲ ಇವ್ರದ್ದು ಏನು ನಮ್ಮ ಏನು ಬೇಡಿಕೆಗಳಿದಾವೆ BJP ಅವ್ರದ್ದು ಹೇಳ್ತಾ ಇದೀನಿ, ನಮ್ದು ಬಿಟ್ಬಿಡ್ರಿ. ಅವ್ರು ಹೋಗಿ ಅವ್ರು ಕೇಳಿದಾಗೂ ಅವ್ರು ಕೊಡಕ್ ರೆಡಿ ಇಲ್ಲ ಇವತ್ತು. ಇಷ್ಟು ವರ್ಷ ಆಗಿದೆ. ನಾನು ಒಂದೇ ನಿದರ್ಶನ, ನೀವು ನಮ್ಮ ಭದ್ರಾ ಯೋಜನೆಗೆ ಅವರು ಅಪ್ಪರ್ ತುಂಗ ಇದಕ್ಕೆ 5000 crores ಕೊಡಬೇಕು ಅಂತೇಳಿ
ಫೈನಾನ್ಸ್ ಮಿನಿಸ್ಟ್ರು ಪಾರ್ಲಿಮೆಂಟಲ್ಲಿ ಹೇಳ್ತಾರೆ, ಬಜೆಟ್ ಸ್ಪೀಚಲ್ಲಿ ಮಾತಾಡ್ತಾರೆ, ಇಲ್ಲಿ ಬೊಮ್ಮಾಯಿ ಅವರು ಮಾತಾಡ್ತಾರೆ, ಅದಕ್ಕೆ ಕೊಡಕ್ಕೆ ರೆಡಿ ಇಲ್ಲ ಇವರು. ನಮ್ಮ ಏನು ಪಾಲಿದೆಯೋ ಅದನ್ನು ಕೊಡಕ್ಕೆ ರೆಡಿ ಇಲ್ಲ ಇವರು. ಯಾವತ್ತು ಏನು ಬರಗಾಲ ಬಂದಿದೆಯೋ ಅದಕ್ಕೇನು ಅನುದಾನ ಕೊಡಬೇಕಾಗಿತ್ತು, ಆ ಅನುದಾನ ಕೊಡದೆ ಹೋದಾಗ ನಮ್ಮವರು ಅಂದರೆ ಮುಖ್ಯಮಂತ್ರಿಗಳು ಮತ್ತು ಆದಿಯಾಗಿ ರೆವೆನ್ಯೂ ಮಿನಿಸ್ಟ್ರು ನಮ್ಮ ಕೃಷ್ಣ ಬೈರೇಗೌಡರು ಸುಪ್ರೀಂ ಕೋರ್ಟಲ್ಲಿ ಫೈಟ್ ಮಾಡಿ 3,300 ಕೋಟಿ ತರಬೇಕಾಯ್ತು ಸುಪ್ರೀಂ ಕೋರ್ಟಲ್ಲಿ. ನಮ್ಮ ಅನುದಾನ ನಮ್ಗೆ ಕೊಡಬೇಕು. ಐ ಥಿಂಕ್ ಅದೊಂದು ಫಸ್ಟ್ ಕೇಸ್ ಅನ್ಸುತ್ತೆ. ಇಡೀ ದೇಶದಲ್ಲೇ ಮೊದಲನೇ ಬಾರಿ ಆಗಿರೋದು. ಒಂದು ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಕೊಡಬೇಕು ನೀವು ಅಂತಂದಾಗ, ಅಂದ್ರೆ ಈ ದೇಶದ ಇವ್ರು ಏನಂತಾರೆ, ನಾವೆಲ್ಲ ವಿಕಸಿತ ಭಾರತ್ ಒಂದೇ ದೇಶದ ಎಲ್ಲಾ ಪ್ರಜೆಗಳು ಒಂದೇ ಅಂತಂದಾಗ ನೀವು ಇವ್ರು ತಾರತಮ್ಯ ಮಾಡಿದಂಗಲ್ಲ. ನಮಗೆ ಬರಂತ ಇಲ್ಲಿ ಅವ್ರಿಗೆ ಓಟ್ ಹಾಕಿದವ್ರಲ್ವಾ, ಇಲ್ಲಿ ಅವರಿಗೆ MPsನ ಕಳಿಸಿದವ್ರದ್ದು ಒಂದು ಪಕ್ಷ ಅಷ್ಟು ಬಲವಾಗಿ ಇದ್ದಂತ ಒಂದು ಪಾರ್ಟಿ ಅದು. ಅವರು ಅನುದಾನ ಕೊಡ್ಬೇಕಾದ್ರೇನ್ವೆ ಈ ರೀತಿ ತಾರತಮ್ಯ ಮಾಡ್ತಾರೆ. ಏಮ್ಸ್ ನಾನು ಹೇಳ್ತಾ ಇದ್ದೀನಿ, 22 ರಾಜ್ಯಗಳಿಗೆ ಕೊಟ್ಟಿದ್ದಾರೆ. ಏನ್ ಅನ್ಯಾಯ ಮಾಡಿದೀವಿ ಅಂತ ರಾಜ್ಯಕ್ಕೆ ಕೊಟ್ಬಿಡ್ರಿ, ಆಮೇಲೆ ರಾಜ್ಯ ಡಿಸೈಡ್ ಮಾಡ್ತದೆ ಎಲ್ಲ ಆಗ್ಬೇಕು, ರಾಯಚೂರಲ್ಲಿ ಆಗ್ಬೇಕು, ಬೇರೆ ಕಡೆ ಆಗ್ಬೇಕು ಅನ್ನೋದು ರಾಜ್ಯ ಡಿಸೈಡ್ ಮಾಡ್ತದೆ. ಈಗ ಅದನ್ನು ಕೊಡ್ತಾ ಇಲ್ಲ ಅವರು. ಈ ರೀತಿ ಯಾವತ್ತು ಒಂದು ಪ್ರಜಾಪ್ರಭುತ್ವದಲ್ಲಿ ಫೆಡರಲಿಸಮ್ ಅಂತ ನಾವೇನು ಕರಿತೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲಿ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತೀವಿ ಇದನ್ನ. ಇದು ದೇಶ ಇಂಡಿಯಾ ಅಂತಂದ್ರೆ ಯೂನಿಯನ್ ಆಫ್ ಸ್ಟೇಟ್ಸ್. ನಾವು ಸ್ಟೇಟ್ಸ್ನಿಂದ ಒಂದು ಯೂನಿಯನ್ ಆಗಿರೋದು. ಸೊ ಈ ರಾಜ್ಯಗಳಿಗೆ ತಮ್ಮ ಪಾಲು ಕೊಟ್ಟರೆ ಮಾತ್ರ ಈ ದೇಶ ಅಭಿವೃದ್ಧಿ ಆಗ್ತದೆ. ನಿಜವಾಗಿ ವಿಕಸಿತ ಭಾರತ ಆಗ್ಬೇಕಾದ್ರೆ ಮೊದಲು ಸ್ಟೇಟ್ಸ್ ವಿಕಸಿತ ಆಗಬೇಕು. ಅದಕ್ಕೆ ಸಪೋರ್ಟ್ ಏನು ಕೊಡಬೇಕಾಗಿರೋದು ಇವತ್ತು ದುರದೃಷ್ಟ ಈ ಒಂದು BJP ಕೇಂದ್ರ ಸರ್ಕಾರ ಮೋದಿಯವರು ಇದನ್ನು ಕೊಡ್ತಾ ಇಲ್ಲ ಅಂತ ನನಗೆ ಅವ್ರ ಮೇಲೆ ಆರೋಪ ಮಾಡ್ಬೇಕಾಗ್ತದೆ ಇವತ್ತು. ಸರಿ, ಈ ಆರೋಪಕ್ಕೆ ಒಂದು ಪ್ರಶ್ನೆ ಇದೆ. ಕ್ರೆಡಿಟ್ ಕೊಡಲ್ಲ ಕಾಂಗ್ರೆಸ್ ಸರ್ಕಾರ. ಈಗ ನಾವು ಆಯ್ತು ಏಮ್ಸ್ ಕೊಡ್ತೀವಿ ನಿಮಗೆ ಮಾಡಿ ಎಲ್ಲ ಒಂದು ಹಾಕ್ಬೇಕು, ನಮ್ಮ ಕೇಂದ್ರ ಸರ್ಕಾರ ಮೋದಿ ಫೋಟೋ ಹಾಕ್ಬೇಕು, ಮೀಡಿಯಾ ಒಂದು ಅಡ್ರೆಸ್ ಮಾಡಬೇಕು, ಬಟ್ ಮಾಡಲ್ಲ. ಬರೀ ಅವ್ರದೇ ಬ್ಯಾನರ್ಗಳು ಅವ್ರದೇ ಫೋಟೋಗಳು ಹಾಕೊಂಡು ಕ್ರೆಡಿಟ್ ಕೊಡಲ್ಲ. ರಾಜಕೀಯ ಪಕ್ಷಗಳು ಅಧಿಕಾರದಿಂದ ಕ್ರೆಡಿಟ್ ಪಬ್ಲಿಸಿಟಿನ ತಾವು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವ್ರು ಮಾಡ್ತಾರೆ. ಇದೊಂದು ವಿಚಾರದಲ್ಲಿ BJP ಇದು ಒಂದು ಆರೋಪ. ಆ ಕಾರಣಕ್ಕೆ ಈ ತರ ಯೋಜನೆಗಳೆಲ್ಲ ಮಿಸ್ ಆಗ್ತಾ ಇರೋದು. ಪ್ರಶ್ನೆನೇ ಬರೋದಿಲ್ಲ ಸರ್. ಈಗ ಏಮ್ಸ್ ಕೊಟ್ಟ ಮೇಲೆ ಅವ್ರದೇ ಯೋಜನೆ ಅದು. ನಾವು ಬರೇ ಕೊಡಬೇಕಾಗಿರೋದು ಒಂದು 200 ಎಕರೆ ನಾವು ಜಮೀನು ಕೊಡ್ಬೇಕು. ಅವ್ರು ಏನ್ ಮೂಲಭೂತ ಸೌಲಭ್ಯಗಳು ಕೊಡ್ಬೇಕು ಅದು ಕೊಡ್ಬೇಕು. ಎಲ್ಲ ಇನ್ವೆಸ್ಟ್ಮೆಂಟ್ ಅಲ್ಲಿಂದಾನೇ ಬರ್ತದೆ. ಅವರೇ ಮಂತ್ರಿಗಳು ಬರ್ಬೇಕಾಗ್ತದೆ. ಯಾವುದೇ ಒಂದು ರೈಲು ಯೋಜನೆ ಕೊಟ್ರೆ ಸೋಮಣ್ಣ ಅವ್ರು ಬರ್ಬೇಕಾಗ್ತದೆ. ಅವರೇ ಬಂದು ಅದಕ್ಕೆ ಗುದ್ಲಿ ಪೂಜೆ ಮಾಡ್ಬೇಕು, ಮತ್ತೆ ಉದ್ಘಾಟನೆ ಮಾಡ್ಬೇಕು, ಅವರೇ ಬರ್ಬೇಕು. ಅದು ಪ್ರೋಟೋಕಾಲ್. ಅದು ಹೆಸರು ಈಗ JJM ಇದೆ, ಅವ್ರದೇ ಪ್ರಾಜೆಕ್ಟ್ ಅದು. ಅವ್ರ ಪಾಲು 60% ಇದ್ದಾಗ, ನಮ್ದು 40 ಇದ್ದಾಗ ಹೆಸರು ಇರೋದು ಮೋದಿ ಅವ್ರದೇ, BJP ಇದೆ, ಕೇಂದ್ರ ಸರ್ಕಾರದ್ದೇ. ಅಲ್ಲಿ ನಾವು 40% ಕೊಡ್ತಾ ಇದೀವಿ. ನಮ್ಗೇನು ಅದರಿಂದ ಏನು ಸಿಗ್ತಾ ಇಲ್ಲ. ಅವ್ರಿಗೆ ಕ್ರೆಡಿಟ್ ಸಿಗ್ತಾ ಇದೆ. ನಾವು 40% ಕೊಟ್ರೇನು ನಮ್ಗೆ ಆ ಕ್ರೆಡಿಟ್ ಸಿಗ್ತಾ ಇಲ್ಲ. ಸೊ ಆ ರೀತಿ ಅಂತಲ್ಲ. ಅವರು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರನ ಅಥವಾ ಕಾಂಗ್ರೆಸ್ನ ಮುಗಿಸ್ಬೇಕು. ಎಲ್ಲೋ ಒಂದ್ ಕಡೆ ಇವ್ರಿಗೆ ಅನುದಾನ ಕೊಡ್ಕೊಡುದು, ಇವ್ರನ್ನ ಎಲ್ಲೋ ಒಂದ್ ಕಡೆ ಡೆವಲಪ್ಮೆಂಟ್ನಿಂದ ವಂಚಿತರ ಮಾಡಿದ್ರೆ ಜನ ಇವ್ರ ವಿರುದ್ಧವಾಗಿ ನಮಗೆ ಮತ್ತೆ ಓಟ್ ಹಾಕ್ತಾರ ಅನ್ನೋದು ಒಂದು ದುರುದ್ದೇಶದಿಂದ ಇವತ್ತು ಅವ್ರಿಗೆ ನಮ್ಮ ಅನುದಾನ ಕೊಡ್ತಾ ಇಲ್ಲ. ಅದೊಂದೇ, ಇನ್ನು ಬೇರೆ ಏನಿಲ್ಲ. ನಾನು ಈಗ ಮತ್ತೆ ಅದೇ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. 22 ರಾಜ್ಯಗಳಿಗೆ ಕೊಟ್ಮೇಲೆ ಇಲ್ಲಿ ಹೆಲ್ತ್ ಸರ್ವಿಸಸ್ ಸರಿಯಾಗಿದಾವ ಅಂದ್ರೆ ನಮ್ಮ ರಾಜ್ಯಕ್ಕೆ ಒಂದು ಏಮ್ಸ್ ಬರಬಾರ್ದ, ಸ್ಥಾಪನೆ ಹಾಕ್ಕೊಡ್ದ, ಇಲ್ಲಿ ಜನರಿಗೆ ಆ ಏನು ಆರೋಗ್ಯ ಒಂದು ಏನು ಉನ್ನತ ಒಂದು ಏನು ಚಿಕಿತ್ಸೆ ಸಿಗ್ಬೇಕಾಗಿರೋದು, ರಿಸರ್ಚ್ ಆಗ್ಬೇಕಾಗಿರೋದು ನಮ್ಮ ರಾಜ್ಯದಲ್ಲಿ ಆಗ್ಕೂಡ್ದ ಕೇಳ್ಬೇಕಾಗ್ತಲ್ಲ ಇವತ್ತು. ಯಾಕೆ ಯಾವ ಕಾರಣದಿಂದ ನಮ್ಗೆ ಏಮ್ಸ್ ಕೊಡ್ತಾ ಇಲ್ಲ ಅನ್ನೋದು ಕೇಳ್ಬೇಕಾಗ್ತದೆ ಇವತ್ತು. ಹೋಗಿ ನಮ್ಮವರೆಲ್ಲ 4 ಸಲ CM ಹೋಗ್ತಾರೆ. CM ಹೋಗಿ ಪ್ರಧಾನಮಂತ್ರಿಗಳು ಭೇಟಿ ಆಗ್ತಾರೆ, ವಿತ್ತ ಮಂತ್ರಿಗಳನ್ನ ಭೇಟಿ ಆಗ್ತಾರೆ, ಹೆಲ್ತ್ ಮಿನಿಸ್ಟರ್ನ ಭೇಟಿ ಆಗ್ತಾರೆ. ಎಲ್ಲಾರ್ಗು ಹೋಗಿ ಹೇಳ್ತಾರೆ ಒಂದು 10 ಪಾಯಿಂಟಲ್ಲಿ ಇದನ್ನು ಒಂದು ಪಾಯಿಂಟ್, ಏಮ್ಸ್ನ ನೀವು ರಾಯಚೂರು ಕೊಡ್ರಿ ಅಂತ. ಅದಕ್ಕೂ ಇವರು ಕೊಡದೆ ಹೋದ್ರೆ ನಾವ್ ಏನ್ ಅನ್ಬೇಕು ಇವ್ರಿಗೆ? ಏಮ್ಸ್ ಬಂದ್ರೆ ಅವ್ರದೇ ಅದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಅದು ಇಟ್ ಈಸ್ ದೇರ್ ಬೇಬಿ. ನಾವು ಕ್ಲೇಮ್ ಮಾಡೋಕ್ಕೂ ಆಗೋದಿಲ್ಲ. ನಾವು ಕ್ಲೇಮ್ ಮಾಡ್ಬೇಕು ಅಂತಂದ್ರೆ ನಾವು ಕ್ಲೇಮ್ ಮಾಡೋಕ್ಕಾಗಲ್ಲ. ಅದು ಆ ಗೌರವ ಇದು ಅವ್ರಿಗೆ ಸಿಗ್ತದೆ.
ಸರ್, ಈಗ ರಾಯಚೂರು ವಿಚಾರಕ್ಕೆ ಬರೋಣ ಸರ್. ನಾವು ದೇಶದ ಬಗ್ಗೆ ಎಲ್ಲ ಮಾತಾಡ್ದೋ, ರಾಜ್ಯದ ಬಗ್ಗೆ ಎಲ್ಲ. ರಾಯಚೂರು ರಾಜಕಾರಣ ಅಂತ ಬಂದಾಗ ಅಭಿವೃದ್ಧಿ ವಿಚಾರಕ್ಕೆ ಬಂದ್ಬೇಡ ಮೊದಲಿಗೆ. ಹೇಗೆ ಸರ್ ಈ 371J ಅದೆಲ್ಲ ಬಂದಮೇಲೆ ರಾಯಚೂರು ಅಭಿವೃದ್ಧಿ ಆಯಿತಾ? ತಮ್ಮ ತಂದೆಯವರು ಸುದೀರ್ಘ ಅಧಿಕಾರದಲ್ಲಿದ್ದರು. ಆಗಿರುವಂಥ ಕೆಲಸಗಳೇನು, ಆಗಬೇಕಾಗಿರೋ ಕೆಲಸಗಳೇನು ಸರ್? ಫಸ್ಟ್ ಆಗಿರೋ ಕೆಲಸಗಳೇನು? ನಿಜ ಸ್ಥಿತಿ ಹೇಳಬೇಕಾದ್ರೆ ಎಸ್ ಸರ್, ನಾವು ಆಗಿರೋ ಕೆಲಸಗಳೇನಂತಂದರೆ ಅಲ್ಲಿ ಇರೋಂಥ ಒಂದು ಇರಿಗೇಷನ್ ಏನು ಇದೆಯೋ ಸುಮಾರು ವರ್ಷಗಳಿಂದ ಅದು ನಮ್ಮ ಇಡೀ ರಾಜ್ಯದಲ್ಲೇ ನಾವು ಭತ್ತ ಬೆಳಿತೀವಿ ಅಲ್ಲಿ ಮೇನ್ ಆಗಿ. ಹೌದು. ಅತಿ ಹೆಚ್ಚು ಭತ್ತ ಬೆಳೆಯಂಥ ಒಂದು ಜಿಲ್ಲೆ ಇದ್ರೆ ಅದು ರಾಯಚೂರು ಜಿಲ್ಲೆ. ಅದು ಕುಟುಂಬ ಕೂಡ ಅದನ್ನ ಮಾಡ್ತಾ ಇತ್ತು. ತಮ್ಮ ಕುಟುಂಬದ್ದು ಹೌದೌದು ಸುಮಾರು ವರ್ಷಗಳಿಂದ ಮಾಡ್ತಾ ಇದೀವಿ. ಇದು ಆಗಿರೋದು ಇರಿಗೇಷನ್ ಇಂದ. ಒಳ್ಳೆ ಇರಿಗೇಷನ್ ಫೆಸಿಲಿಟೀಸ್ ಇದಾವೆ. ಸೊ ಅದರಿಂದ ಅಲ್ಲಿ ಅದು ತುಂಗಭದ್ರನಿಂದಿರ್ಬೋದು, UKP ನಿಂದಿರ್ಬೋದು, ಆ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಾದ್ರೆ ಇರಿಗೇಷನ್ ಅಲ್ಲಿ ಇವತ್ತು ರೈತರಿಗೆ ಅನುಕೂಲ ಆಗಿದೆ ಅಂತ ಇರಿಗೇಷನ್ ಫೆಸಿಲಿಟೀಸ್ ನಿಂದ ಆಗಿರೋದು. ಆಗ್ಬೇಕಾಗಿರೋದು ಬಹಳ ಇದಾವೆ ಎಲ್ಲೋ ಒಂದ್ ಕಡೆ. ಅದರಲ್ಲಿ ನಾವು ಎಲ್ಲೋ ಒಂದ್ ಕಡೆ ನಮ್ದು ತಪ್ಪುಗಳು ಇದಾವೆ ಅಂತ ನಾವು ಒಪ್ಪಬೇಕಾಗ್ತದೆ. ಎಲ್ಲೋ ಒಂದ್ ಕಡೆ ಯಾವ ರೀತಿ ಬೆಳವಣಿಗೆ ಆಗ್ಬೇಕಾಯ್ತು, ಯಾವ ರೀತಿ ಬದಲಾವಣೆ ಆಗ್ಬೇಕಾಯ್ತು, ಯಾವ ರೀತಿ ಡೆವಲಪ್ಮೆಂಟ್ ಆಗ್ಬೇಕಾಗಿರೋದು ಇವತ್ತು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಇವತ್ತು ಇಡೀ ರಾಜ್ಯದಲ್ಲಿ ನಾವು ಹತ್ತಿ ಬೆಳೆಯೋದು, ಇಡೀ ಕಂಪ್ಲೀಟ್ ಸ್ಟೇಟಲ್ಲಿ ಹತ್ತಿ ಬೆಳೆಯೋದು ನಾವೇ, ಮೆಣಸಿನ್ಕಾಯಿ ಬೆಳೆಯೋದು ನಾವೇ ಅತಿ ಹೆಚ್ಚು. ಇಷ್ಟೆಲ್ಲ ನಮ್ಮ ರೈತರು ಕಷ್ಟಪಟ್ಟು ಎಲ್ಲ ಮಾಡಿದಾಗ ಹೌದು, ನಾವೇನು ಮಾಡಬೇಕು? ಅವ್ರಿಗೆ ಮೂಲಭೂತ ಸವಲತ್ತುಗಳು ಕೊಡಬೇಕು, ಅವ್ರಿಗೆ ಒಳ್ಳೆ ಪ್ರೈಸ್ ಕೊಡಬೇಕು, ಒಳ್ಳೆ ಒಳ್ಳೆ ಮಾರ್ಕೆಟ್ಸ್ ಕೊಡಬೇಕು. ಅವ್ರಿಗೆ ಅವ್ರು ಕಷ್ಟಪಟ್ಟಂಥ ಒಂದು ಏನು ಆ ಒಂದು ಅವ್ರ ಕಷ್ಟಕ್ಕೊಂದು ಬೆಲೆ ಸಿಗಬೇಕು. ಆ ಬೆಲೆ ಸಿಗ್ಬೇಕಲ್ಲ. ಎಲ್ಲೋ ಒಂದು ಕಡೆ ಅಲ್ಲಿ ಸ್ವಲ್ಪ ನನಗೆ ಅನಿಸ್ತದೆ ಎಲ್ಲೋ ಒಂದು ಕಡೆ ನಾವು ಅಷ್ಟು ಮಟ್ಟಿಗೆ ನಾವು ಮಾಡಿಲ್ಲ ಅಂತ. ನಮ್ಮ APMC ಇವತ್ತು ರಾಯಚೂರು APMC ಇಡೀ ಏಷ್ಯಾದಲ್ಲಿ 2ನೇ ಸ್ಥಾನದಾಗಿದ್ದೀವಿ ಕಾಟನ್ ಮಾರ್ಕೆಟಿಂಗಲ್ಲಿ. ಪ್ರತಿ ದಿವಸನೂ ಸೀಸನಲ್ಲಿ 200 ಕೋಟಿ ಪ್ರತಿ ದಿವಸನೂ ನಾವು ಪೇಮೆಂಟ್ ಮಾಡ್ತೀವಿ ರೈತರಿಗೆ. 200 ಕೋಟಿ ಪರ್ ಡೇ. ಇದು ನಮ್ಮ ರಾಜ್ಯಕ್ಕೆ ಒಂದೇ ಸೀಮಿತ ಅಲ್ಲ ನಾವು. ಯಾಕಂದ್ರೆ ರಾಯಚೂರು ಒಂದ್ ಕಡೆ ಆಂಧ್ರ ಪ್ರದೇಶ ಒಂದ್ ಕಡೆ ಇದೆ, ಒಂದ್ ಕಡೆ ತೆಲಂಗಾಣ ಇದೆ. ಅಲ್ಲಿನಿಂದನೂ ರೈತರು ಬರ್ತಾರೆ ಆ ಮಾರ್ಕೆಟಿಗೆ. ಯಾಕಂದ್ರೆ ಅಲ್ಲಿ ಏನು ಪೇಮೆಂಟ್ ಏನು ಸಿಗುತ್ತದೋ ಬೇರೆ ಕಡೆ ಎಲ್ಲಿ ಸಿಗಲ್ಲ. ಇಲ್ಲಿ ಹೋದ್ರೆ ನಮ್ಗೆ ಅನುಕೂಲ ಇದೆ ಅಂತೇಳಿ ಆ ರೈತರು ಬರ್ತಾರೆ. ಸೊ ಅದೊಂದು ಮ್ಯಾಗ್ನೆಟ್ ಆಗಿದೆ ಅಲ್ಲಿ ರಾಯಚೂರು APMC. ಅದಕ್ಕೂ ನಾವು ಏನು ಯಾವ ರೀತಿ ನಾವು ಅದನ್ನ ಬೆಳೆಸ್ಬೇಕಾಗಿತ್ತು ಅದನ್ನು ಬೆಳೆಸಿಲ್ಲ. ಉಪಯೋಗ ಹಾಸ್ಪಿಟಲ್ ಅಂತೇಳಿ ನಮಗೆ ಏನೋ ಹೆಲ್ತ್ ಸೋನಿಯಾ ಗಾಂಧಿ ಅವ್ರು ಬಂದು SM ಕೃಷ್ಣ ಅವ್ರ ಕಾಲದಲ್ಲಿ ಉದ್ಘಾಟನೆ ಮಾಡಿ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳಿ ನಾವೇನು ಅಲ್ಲಿ ಇಟ್ಟಿದ್ದೀವಿ. 10 ವರ್ಷ ಅಪೋಲೋ ಹಾಸ್ಪಿಟಲ್ ಅವ್ರು ನಡೆಸಿದ್ರು. ಅದನ್ನ ಯಾವ ರೀತಿ ನಾವು ಮೇಲ್ದರ್ಜೆಗೆ ಏರಿಸ್ಬೇಕಾಯ್ತು, ಯಾವ ರೀತಿ ಅದನ್ನ ಡೆವಲಪ್ ಆಗ್ಬೇಕಾಯ್ತು, ಆ ರೀತಿ ಡೆವಲಪ್ ಆಗಿಲ್ಲ. ಅದಕ್ಕೂ ನಾವೇ ಕಾರಣಭೂತರು ಅಂತ ಹೇಳ್ಬೇಕು. ಅಂದ್ರೆ ಲೋಕಲ್ ರಾಜಕಾರಣಿಗಳಿಂದ ಅಲ್ಲಿ ಏನು ಡೆವಲಪ್ಮೆಂಟ್ ಆಗಬೇಕಾಗಿತ್ತು ಆಗಿಲ್ಲ. ಅದಕ್ಕೆ ನಾವು ಪಾತ್ರದಾರ, ನಾನು ಒಪ್ಪಬೇಕಾಗ್ತದೆ ಇವತ್ತು. ಅದು ಸುದೀರ್ಘ ಕಾಲ ಇಷ್ಟು ವರ್ಷ ನಾವು ರಾಜಕೀಯದಾಗ ಇದ್ದು ಯಾವ ರೀತಿ ಆ ಒಂದು ಜಿಲ್ಲೆ ಡೆವಲಪ್ ಆಗಬೇಕಾಗಿತ್ತು ಅದಾಗಿಲ್ಲ ಅಂತ ಇವತ್ತು ನನಗೂ ಆ ನೋವು ಇದೆ ಅಂತ ನಾನು ಹೇಳ್ಬೋದು. ಓಕೆ, ಇದು ಇನ್ನೊಂದು ಮುಂದೆ ಹೇಳ್ಬಿಡ್ತೀನಿ. ಇವತ್ತು ಎಲ್ಲೋ ಒಂದು ಕಡೆ ಅದು ಕಾರಣ ಏನಂತಂದರೆ, ಈಗ ನಮ್ಮನ್ನು ನಾವು ರಾಯಚೂರವರು ನಾವೆಲ್ಲ ಹೋಲಿಸೋದು ಗುಲ್ಬರ್ಗ ಜಿಲ್ಲೆ ಕಂಪೇರ್ ಮಾಡ್ತೀವಿ. ಎಷ್ಟು ಮುಂದುವರೆದಿದೆ ಅಂತಂದರೆ ಎಲ್ಲ ಮೂಲಭೂತ ಸವಲತ್ತುಗಳಲ್ಲಿ ಹೆಲ್ತಲ್ಲಿ ಆಗಿರ್ಬೋದು, ಎಜುಕೇಷನಲ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಏರ್ಪೋರ್ಟ್ಸ್ ಆಗಿರ್ಬೋದು, ಕನೆಕ್ಟಿವಿಟಿ ಆಗಿರ್ಬೋದು, ಎಲ್ಲ ರೀತಿಯಿಂದನೂ ಗುಲ್ಬರ್ಗ ಮುಂದುವರೆದಿದೆ. ನಾವು ಯಾವ ರೀತಿ ಮುಂದುವರಿಬೇಕಾಗಿತ್ತು ಆ ರೀತಿ ಆಗಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ರಾಜಕಾರಣಿಗಳು ಅಲ್ಲಿ ಧೀಮಂತ ನಾಯಕರು, ವೀರೇಂದ್ರ ಪಾಟೀಲ್ ಅವರು, ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು, ಧರಮ್ ಸಿಂಗ್ ಜಿ ಅವರು ಅಂತ ದೊಡ್ಡ ದೊಡ್ಡ ನಾಯಕರು ಇವತ್ತು ಅಲ್ಲಿ ಆ ಒಂದು ಡೆವಲಪ್ಮೆಂಟ್ ಆಗ್ಬೇಕಾಗಿದ್ರೆ ಕಾರಣಭೂತರು ಯಾರು ಅಂದ್ರೆ ಅವರು. ಆ ಮಟ್ಟಿಗೆ ಇಲ್ಲಿ ಆ ಲೀಡರ್ಶಿಪ್ ಬೆಳೆದಿಲ್ಲ, ಆ ಕೂಗಿದೆ. ಅದನ್ನ ಎಲ್ಲೋ ಒಂದ್ ಕಡೆ ನಾವು
ನಮ್ಮ ಜನ ಮತ್ತು ನಾವು ಎಲ್ಲೋ ಒಂದು ಕಡೆ ನಾವು ಅದನ್ನು ಒಪ್ಪಬೇಕಾಗ್ತದೆ ಇವತ್ತು. ಆ ಲೀಡರ್ಶಿಪ್ ನಮ್ಮಲ್ಲಿ ಬಂದಿಲ್ಲ ಅಂತ. ಇವತ್ತು ಖರ್ಗೆಜಿ ಅವ್ರು ನೋಡ್ರಿ ಏನೆಲ್ಲ ಈಗ ಗುಲ್ಬರ್ಗ ಜಿಲ್ಲೆ ಡೆವಲಪ್ ಆಗಿದೆ ಅಂತಂದ್ರೆ ಕಾರಣಭೂತರೇ ಅವರು. ಎಂತೆಂಥ ಇವತ್ತು ESI ಹಾಸ್ಪಿಟಲ್ ಆಗಿರ್ಬೋದು, ಬೇರೆ ಜಯದೇವ ಹಾಸ್ಪಿಟಲ್ ಆಗಿರ್ಬೋದು, ಕಿದ್ವಾ ಹಾಸ್ಪಿಟಲ್ ಆಗಿರ್ಬೋದು, ಏನೇನು ಬೆಂಗಳೂರಲ್ಲಿ ಇವತ್ತು ಸಿಗ್ತಾ ಇದಾವೆ ಎಲ್ಲವೂ ಅಲ್ಲಿ ಸಿಗ್ತಾ ಇದ್ದಾವೆ. ನಮ್ಗೆ ಯಾಕೆ ಸಿಗ್ತಾ ಇಲ್ಲ ಅನ್ನೋದನ್ನ ನಮ್ಮ ಜನರು ಕೂಗು ಇವತ್ತು. ಅದನ್ನ ನಾವು ಸರಿಪಡಿಸ್ಬೇಕಾಗ್ತದೆ ಮುಂದಿನ ದಿನಮಾನಗಳಲ್ಲಿ. 3 ವರ್ಷ ಅಧಿಕಾರ ಇದೆ ಸರ್. ಸೊ ಅದರಲ್ಲೇನಾದರೂ ಕೂಡ ತಮ್ಮ ತಂದೆಯವ್ರಿಗಿರುವಂಥ ಅಧಿಕಾರವನ್ನು ಬಳಸಿ ಒಂದಷ್ಟು ನೆಕ್ಸ್ಟ್ 28 ಆಮೇಲೆ ಮಾತಾಡೋಣ ನಾವು. ಅಷ್ಟರೊಳಗಡೆ ನಿಮಗೆ ಒಪ್ಕೊಂಡಿದ್ದೀರಾ ಗಿಲ್ಟ್ ಕಾಡ್ತಿದೆ ನಮಗೆ ಅಂತ, ಒಂದಷ್ಟು ಬಗೆಹರಿಬೋದು ಅಂತದ್ದು ಇದೆಯಾ ಸರ್ ನಿರೀಕ್ಷೆಗಳು? 100% ಇದೆ. 100% ಇದೆ. ಈ 3 ವರ್ಷದಲ್ಲಿ ನಾವು ಈ 2 ವರ್ಷದಲ್ಲೇ ಬಹಳಷ್ಟು ಕೆಲಸಗಳು ಆಗಿದ್ದಾವೆ. ರಾಯಚೂರು ಪ್ರಗತಿಯಲ್ಲಿದೆ, ಈಗ ಕಾಣ್ತಾ ಇಲ್ಲ, ಬಟ್ ಮುಂದಿನ 3 ವರ್ಷದಲ್ಲಿ ಅದು ಕಾಣ್ತದೆ. ಏನೇನು ಮೇಜರ್ ವರ್ಕ್ಸ್ ಈಗ ನಡೀತಿದೆ ಸರ್ 3 ವರ್ಷದಲ್ಲಿ ಏನು ಕಂಪ್ಲೀಟ್ ಆಗುತ್ತೆ ಅಂತ? ಈಗ ನಮ್ದೇನಂತೆ ಮೂಲಭೂತ ಸವಲತ್ತುಗಳೆಲ್ಲ ಇಂಪ್ರೂವ್ ಆಗಬೇಕು. ರಾಯಚೂರು ಒಂದು ದೊಡ್ಡ ನಗರ ಆಗಿ ಪರಿವರ್ತನೆ ಆಗಬೇಕು. ಅದು ಒಂದು ವಾತಾವರಣ ಏನೋ ಬೇರೆ ಬೇರೆ ನಾನು ಹೇಳಿದ್ನಲ್ಲ, ಈಗ APMC 200 ಕೋಟಿ ಅಲ್ಲಿ ಡೈಲಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅಂತಂದ್ರೆ ಆ ರೀತಿ ಆ ಊರನ್ನು ಬೆಳಿಬೇಕು. ಬೆಳೆದ್ರೆ ಮಾತ್ರ ಆ 200 ಕೋಟಿಯಲ್ಲಿ ಒಂದು 10 ಕೋಟಿ ಅಲ್ಲಿ ಖರ್ಚಾದ್ರೆ ದಿನನಿತ್ಯ 20 ಕೋಟಿ ನೀವು ಅಲ್ಲೇ ಖರ್ಚಾದ್ರೆ ರೈತರದು ಎಷ್ಟು ಬೆಳಿಬೋದು ನೋಡ್ರಿ ಅದು. ಸೊ ಆ ಎಕನಾಮಿಕ್ ಮಾಡೆಲ್ನ ನಾವು ತರಬೇಕಾಗ್ತದೆ. ಅದು ತರಬೇಕು ಅನ್ನೋ ಎಲ್ಲ ಇದನ್ನ ಮಾಡ್ತಾ ಇದೀವಿ. ಏನು ಅಲ್ಲಿ ಈಗ ಏರ್ಪೋರ್ಟ್ ಆಗ್ಬೇಕು ಅನ್ನೋದು ದೊಡ್ಡ ಕೂಗಿತ್ತು, ಅದೆಲ್ಲ ಆಗಿದೆ. ಈಗ ವರ್ಕ್ನು ಸ್ಟಾರ್ಟ್ ಆಗಿದೆ. ಇನ್ನೊಂದು ವರ್ಷದಲ್ಲಿ ಅಥವಾ ಒಂದು 15 ತಿಂಗಳಲ್ಲಿ ಆ ಏರ್ಪೋರ್ಟ್ನ ಆಪರೇಷನ್ಸ್ ಸ್ಟಾರ್ಟ್ ಆಗ್ತವೆ. ನಾನು ಇಲ್ಲೇ ಇದರಲ್ಲಿ ಕೇಂದ್ರ ಸರ್ಕಾರನು ನಾನು ಧನ್ಯವಾದಗಳು ಹೇಳ್ಬೇಕಾಗ್ತದೆ. ಆದಷ್ಟು ಬೇಗ ಅವರು ಅದನ್ನೆಲ್ಲ ಕ್ಲಿಯರೆನ್ಸಸ್ ಮಾಡಿಕೊಟ್ರು. ನಮ್ಮ MB ಪಾಟೀಲ್ ಅವರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ಬೇಕಾಗ್ತದೆ. ಅದೇ ರೀತಿ ಕಾರ್ಪೊರೇಷನ್ ಮಾಡಿಕೊಟ್ಟಾರೆ. ಅದರಿಂದನೂ ಬಹಳಷ್ಟು ಆ ಸಿಟಿ ಡೆವಲಪ್ಮೆಂಟ್ ಆಗಕ್ಕೆ ಅನುದಾನ ಆಗಿರ್ಬೋದು, ಮತ್ತೆ ನಮಗೆ ಏನು ಸವಲತ್ತುಗಳು ಸಿಗಬೇಕು ಅದನ್ನು ಸಿಗೋ ಒಂದು ಅವಕಾಶ ಇದೆ ಇವತ್ತು. ಹಾಗಾಗಿ ಅದನ್ನು ಬದಲಾವಣೆ ಆಗ್ತಾ ಇದೆ. ಈಗ ಎಜುಕೇಷನ್ ಫೀಲ್ಡಲ್ಲಿ ಈಗ ನೋಡ್ರಿ, ಈಗ ನಮಗೇನಂದರೆ ಹೆಚ್ಚಿನ ಕಾಲೇಜಸ್ ಬರಬೇಕು. ಏನು ಯಾವ ಶಿಕ್ಷಣದಲ್ಲಿ ಹೆಂಗೆ ಮುಂದುವರಿಬೇಕು, ಶಿಕ್ಷಣನೇ ಮುಖ್ಯ. ಯಾವುದೇ ಈಗ ಬೆಂಗಳೂರು ಬೆಳೆದಿದೆ ಅಂತಂದ್ರೆ ಶಿಕ್ಷಣದಿಂದನೇ ಬೆಳೆದಿರೋದು. ಇವತ್ತು ಹುಬ್ಳಿ ಧಾರವಾಡ ಬೆಳೆದಿದೆ ಅಂತಂದ್ರೆ ಶಿಕ್ಷಣ. ಬೆಳಗಾಮು, ನೀವು ಗುಲ್ಬರ್ಗ. ಸೊ ನಾವು ಉದ್ದೇಶ ಇಟ್ಕೊಂಡಿದೀವಿ ಇವತ್ತು ಶಿಕ್ಷಣ ನೆಕ್ಸ್ಟ್ 3 ವರ್ಷದಲ್ಲಿ. ಈಗ ಏನು ರಾಯಚೂರು ಯೂನಿವರ್ಸಿಟಿ ಏನಾಗಿದೆಯೋ, ಮಹರ್ಷಿ ವಾಲ್ಮೀಕಿ ಯೂನಿವರ್ಸಿಟಿ ಏನಾಗಿದೆಯೋ ಅದು ಮುಂದುವರಿಬೇಕು. ಒಳ್ಳೆ ರಿಸರ್ಚ್ ಆಗ್ಬೇಕಲ್ಲಿ. ಈ ಜಿನೋಮ್ ಸೀಕ್ವೆನ್ಸಿಂಗ್ ಅಂತ ಹೇಳಿ ಅಲ್ಲಿ ಒಂದು 55 ಕೋಟಿನಿಂದ ಈಗ ಮೆಷಿನ್ಸ್ನು ಬಂದಿದ್ದಾವೆ. KKRDBನಿಂದ ಅನುದಾನ ಬಂದಿದೆ. ಜಿನೋಮ್ ಇದರಲ್ಲಿ ರಿಸರ್ಚ್ ಆಗಬೇಕು ಅಂತ. ಈ ರೀತಿ ನೆಕ್ಸ್ಟ್ 3 ವರ್ಷದಲ್ಲಿ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಬದಲಾವಣೆ ಆಗೇ ಆಗ್ತದೆ. ನಮ್ಮ ಗುರಿ ಏನಂತಂದ್ರೆ ಇವತ್ತು 28, 29, 30ನೇ ಸ್ಥಾನದಾಗಿದ್ದೀವಿ. ನಾವು ಟಾಪ್ 10 ಇರಬೇಕು ರಾಜ್ಯದಲ್ಲಿ ಅಂತ ಈ 5 ವರ್ಷದಲ್ಲಿ. ಮುಂದಿನ 5 ವರ್ಷ ಮತ್ತೆ ನಾವೇ ಬರ್ತೀವಿ 28ರಲ್ಲಿ. ಮುಂದಿನ 5 ವರ್ಷದಲ್ಲಿ ಇದು ಟಾಪ್ 5 ಆಗ್ಬೇಕು ಅನ್ನೋದು ನಮ್ಮ ಕನಸು. ಅದು ರಾಯಚೂರು ಸಿಟಿ ಆಗಿರ್ಬೋದು, ರಾಯಚೂರು ಜಿಲ್ಲೆ ಆಗಿರ್ಬೋದು. ಸರ್ ಸ್ಮಾರ್ಟ್ ಸಿಟಿ ಯೋಜನೆಗೆ ರಾಯಚೂರು ಇಲ್ಲ, ಸ್ಮಾರ್ಟ್ ಸಿಟಿಗೆ ಇನ್ನು ನಾವು ಒಂದು ಗೈಡ್ಲೈನ್ಸ್ ಇದಾವೆ ಸ್ಮಾರ್ಟ್ ಸಿಟಿಗೆ. ಮತ್ತೆ ಸ್ಮಾರ್ಟ್ ಸಿಟಿಗೆ ಈಗಾಗಲೇ ಒಂದು ಕಾಲಾವಕಾಶ ಇತ್ತು 10 ವರ್ಷದ. ನೀತಿ ಆಯೋಗ ಪ್ರಕಾರ ಒಂದು 10 ವರ್ಷದ ಕಾಲಾವಕಾಶ ಇತ್ತು. ಅದು ಆ ಕಾಲಾವಕಾಶ ಮುಗಿದೋಗಿದೆ. ಸೊ ಹೊಸದಾಗಿ ಮತ್ತೆ ಸ್ಮಾರ್ಟ್ ಸಿಟೀಸ್ಗೆ ದುಡ್ಡು ಕೊಡೋದಾಗಿರ್ಬೋದು, ಅದು ಕೇಂದ್ರ ಯೋಜನೆ. ಅದು ಇಲ್ಲೇ ಹೋದ್ರೇನು ಇವತ್ತು ನಾನು ಮತ್ತೆ ತಿರ್ಗಾ ನಾನು ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದ ಹೇಳ್ಬೇಕಾಗ್ತದೆ. ಇವತ್ತು ಒಳ್ಳೆ ಅಧಿಕಾರಿಗಳನ್ನ ಕೊಟ್ಟಿದ್ದಾರೆ ನಮಗೆ, ರಾಯಚೂರು ಜಿಲ್ಲೆಗಾಗಿರ್ಬೋದು ಮತ್ತೆ ಸಿಟಿಗಾಗಿರ್ಬೋದು. ನಾವು ರಾಜಕಾರಣಿಗಳು, ನನ್ನ ನಂಬಿಕೆ ಅದು, ರಾಜಕಾರಣಿಗಳು ಮಾಡಬೇಕಾಗಿರೋ 10% ಮಾತ್ರ, 90% ಅಧಿಕಾರಿಗಳು ನಿಂದ ಆಗ್ಬೇಕಾಗಿರೋದು. ನೀವು ಒಳ್ಳೆ ಅಧಿಕಾರಿಗಳನ್ನ ತಂದು ಅವ್ರಿಗೆ ಆ ಒಂದು ಫ್ರೀಡಮ್ ಕೊಟ್ಟು ಅವ್ರಿಗೆ ಒಂದು ಟೀಮ್ ಕೊಟ್ರೆ
100ಕ್ಕೆ 100 ಬದಲಾವಣೆ ಆಗ್ತದೆ. ನಾವು ರಾಜಕಾರಣಿಗಳಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಅವ್ರು ಏನು ಮಾಡ್ಬೇಕನ್ನೋದನ್ನ ನಾವು ಅವ್ರಿಗೆ ಒಂದು ದೃಷ್ಟಿಕೋನ ಕೊಟ್ಟು ಈ ರೀತಿ ಮಾಡಬೇಕು ಅಂತ ಹೇಳಿ ಅವರಿಗೆ ಆ ಕೆಲಸ ಬಿಟ್ರೆ ಅವ್ರು 100ಕ್ಕೆ 100 ಮಾಡಿಕೊಡ್ತಾರೆ ಅನ್ನೋದು ನನ್ನ ಒಂದು ನಂಬಿಕೆ. ಇವತ್ತು ನಾನು ಧನ್ಯವಾದಗಳು ಹೇಳ್ಬೇಕಾಗ್ತದೆ ರಾಜ್ಯ ಸರ್ಕಾರಕ್ಕೆ. ಒಳ್ಳೆ ಆಫೀಸರ್ಸ್ನ ಕೊಟ್ಟಿದ್ದಾರೆ, ಒಳ್ಳೆ DC ಕೊಟ್ಟಿದ್ದಾರೆ, ಒಂದು ACs, ಕಮಿಷನರ್ಸು, ZP CEOಸ್ನ. ಅವ್ರ ಮುಖಾಂತರ ಇವತ್ತು ಏನು ಕನಸಿದೆಯೋ ಆ ನನಸಾಗ್ತದೆ ಅಂತ ನನ್ನ ನಂಬಿಕೆ, ಪೂರ್ತಿ ನಂಬಿಕೆ ಇದೆ. ಓಕೆ ಸರ್, ರಾಷ್ಟ್ರ ರಾಜಕಾರಣದ ಒಂದು ಕ್ವಶನ್ ಮಿಸ್ ಆಗಿತ್ತು. ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅನ್ನೋಂಥದ್ದು BJP ಅಜೆಂಡಾ. ಅವ್ರು ಅನ್ಕೊಂಡಾಗೆ ಮಾಡ್ತಾನೂ ಹೋಗ್ತಾ ಇದ್ದಾರೆ. ಯಾಕೆ ಇಷ್ಟು ವರ್ಷಗಳ ಸುದೀರ್ಘ ಅಧಿಕಾರವನ್ನು ಕೊಟ್ಟಂಥ ಜನರ ನಾಡಿ ಮಿಡಿತವನ್ನು, ಜಾತ್ಯತೀತತೆ ಜೊತೆಗೆ ಸಮಾನ ಮನೋಭಾವದಲ್ಲಿ ತಗೊಂಡೋಗುವಂಥ ಒಂದು ಪಕ್ಷ ಅಂತ ಕಾಂಗ್ರೆಸ್ ನೀವು ಹೇಳ್ತೀರಿ, ಯಾಕೆ ಜನ ಎಲ್ಲ ರಾಜ್ಯಗಳಲ್ಲೂ ರಿಜೆಕ್ಟ್ ಮಾಡ್ತಾ ಹೋಗ್ತಾ ಇದ್ದಾರೆ? ಏನು ಐಡಿಯಾಲಜಿ, BJP ಐಡಿಯಾಲಜಿ ವರ್ಕ್ ಆಗ್ತಾ ಇದೆಯಾ? ನಿಮ್ಮ ಐಡಿಯಾಲಜಿ ಫೇಲ್ ಆಗ್ತಾ ಇದೆಯಾ? ಇಲ್ಲ, ನನಗೆಲ್ಲೇ ಅನಿಸ್ತಾ ಇಲ್ಲ ನಾವು ಕಾಂಗ್ರೆಸ್ ಮುಕ್ತ ಭಾರತ್ ಮಾಡ್ಬೋದು ಅನ್ನೋದು ನನಗೆಲ್ಲೇ ಅನಿಸ್ತಾ ಇಲ್ಲ. ನೋಡ್ರಿ, ಅವ್ರಿಗೇನಿತ್ತು 2024ರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ದಾಗ ಅಬ್ಕಿ ಬಾರ್ 400 ಪಾರ್ ಅಂತ ಇದ್ರು. ಎಲ್ಲಿಗೆ ಬಂದು ನಿಂತದ್ದು? ಹೌದು, ಬೇರೆ ಪಕ್ಷಗಳು ಕೈ ಕಲ್ 240ಕ್ಕೆ ಬಂದು ನಿಂತು ಅವ್ರ ಸ್ವಂತ ಮೆಜಾರಿಟಿ ಕಳ್ಕೊಂಡ್ರು ಅವರು. ಈ ಬರೋಂಥ ದಿನಗಳಲ್ಲಿ ನಿಜ ನಾನು ಹೇಳ್ತೀನಿ, ಹರಿಯಾಣದಲ್ಲಿ ಸೋತಿರೋದು ನಿಜ, ಮಹಾರಾಷ್ಟ್ರದಲ್ಲಿ ಸೋತಿರೋದು ನಿಜ, ಅಲ್ಲಿ ಎಲ್ಲೋ ಒಂದ್ ಕಡೆ ನಮ್ಗೆ ಇದಾಗಿರೋದಂತೂ ಒಪ್ತೀವಿ ನಾವು. ಆದ್ರೆ ಎಲ್ಲಿ ಜನ ಇವತ್ತು ಅದೇ UP ಅಲ್ಲಿ ಏನು ಅವರು ನಾವು ಬಹಳ ಬಲಿಷ್ಠರಿದ್ದೀವಿ ಇಲ್ಲಿ ಅಂತ ಹೇಳಿ ನಾವೇನೋ ಅವರು ಅನ್ಕೊಂಡಿದ್ರು, ಅಲ್ಲೇ ಅವರು ಒಂದು ನೆಲೆಯನ್ನ ಕಳ್ಕೊಳ್ಳೋ ಪರಿಸ್ಥಿತಿ ಬಂತು. ಅತಿಯಾದಂಥ ಆತ್ಮವಿಶ್ವಾಸ. ನಮ್ದು SP ನಾನು ಅಲ್ಲಿ ಹೋಗಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ರಾಯಬರೇಲಿ ಎಲೆಕ್ಷನ್ಗೆ ಹೋಗಿದ್ದೆ. ನಾನು ಸ್ವತಃ ನೋಡಿದ್ದೀನಿ ಏನೋ ಇಲ್ಲ ಪರಿವರ್ತನೆ ಆಗ್ತಾ ಇದೆ, ಅವ್ರು ಪೂರ್ತಿ ಮೆಜಾರಿಟಿ ಬರಲ್ಲ ಅಂತ ನನಗೆ ನಂಬಿಕೆ ಆಗಿರೋದು. ನಾನು ರಾಯಬರೇಲಿ ಎಲೆಕ್ಷನ್ ಹೋಗಿ ನಾನು UP ಅಲ್ಲಿ ನೋಡಿದಾಗ ಖಂಡಿತವಾಗಿ ಇವರು 270 ಸೀಟ್ ಅಂತೂ ದಾಟೋದಿಲ್ಲ ಅಂತ ನನಗಿತ್ತು. 200ಕ್ಕೆ 240ಕ್ಕೆ ಬಿದ್ದು ಹೋಗ್ತದೆ ಅಂತ ನನಗೂ ಗೊತ್ತಿರಲಿಲ್ಲ. ಅಂದ್ರೆ ಅಷ್ಟು ಜನ ಆಕ್ರೋಶ ಇವ್ರ ಮೇಲೆ ಇದೆ. ಇವ್ರನ್ನ ಜನ ತಿರಸ್ಕಾರ ಮಾಡ್ತಾರ ಪೂರ್ತಿ ನಂಬಿಕೆ ಇದೆ. ಬರೋಂಥ ದಿನಗಳಲ್ಲಿ ನಾವೇನು ಈ ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ, ಜನರನ್ನ ಸ್ವಾವಲಂಬಿತ ಮಾಡ್ತಾ ಇದ್ದೀವಿ, ಮಹಿಳೆಯರನ್ನ ಸ್ವಾವಲಂಬಿತ ಮಾಡ್ತಾ ಇದ್ದೀವಿ, ಇದರಿಂದ ದೇಶ ಪರಿವರ್ತನೆ ಆಗ್ತದೆ. ಈ ಸರ್ಕಾರ ಏನು BJP ಸರ್ಕಾರ ಇದೆಯೋ ಇಬ್ಬರಿಗೆ ಮಾತ್ರ, ಇವರು ಬೇರೆ ಇಂಡಸ್ಟ್ರೀಸ್ಗೂ ಇವರು ಸಹಾಯ ಮಾಡ್ತಾ ಇಲ್ಲ. ಇಬ್ಬರಿಗೆ, ಅದಾನಿ ಅಂಬಾನಿ, ಇವ್ರಿಗಿಬ್ರು ಬಿಟ್ರೆ ಬೇರೆ ಯಾರಿಗೂ ಪ್ರಗತಿ ಇಲ್ಲ ಅನ್ನೋದು ಜನರಿಗೆ ಒಂದು ಗೊತ್ತಾಗಿ ಹೋಗಿದೆ. ಇವತ್ತು ಬರುವಂತ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ, ಯಾಕಂದ್ರೆ ಜನರ ಜೊತೆಯಲ್ಲಿದೆ, ಜನರ ಸಮಸ್ಯೆಗಳ ಜೊತೆಯಲ್ಲಿದೆ. ಎಲ್ಲೋ ಒಂದ್ ಕಡೆ ಇವತ್ತು ನೋಡ್ರಿ, ಇವತ್ತು ನೀವೇ ಅಂತ ಇದ್ರಿ ಏನೋ ಇದು ಹಿಂದೂಗಳ ಜಾತಿಗ ಸಮೀಕ್ಷೆ ಏನು ನಾವು ಪಟ್ಟಿಡ್ದಿದ್ವಿ, ಅದನ್ನ ಅವ್ರು ಮಾಡ್ತಾ ಇದಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅವ್ರದ್ದು ಗ್ರಾಫ್ ಕೆಳಗೆ ಇಳಿತಾ ಇದೆ ಅನ್ನೋದನ್ನ ನಾವು ಒಪ್ಬೇಕಾಗ್ತದೆ. ಅವ್ರು ಒಪ್ಪಬೇಕು, ನಾವು ಒಪ್ಬೇಕಾಗ್ತದೆ. ಜನರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಅದು ಬರೋಂಥ ದಿನಗಳಲ್ಲಿ ಇದು ಏನೋ ಅದು ಇಡೀ ದೇಶಕ್ಕೆ ಗೊತ್ತಾಗುತ್ತದೆ. ಓಕೆ ಸರ್, ಈ ಪ್ರಶ್ನೆ ನಿಮ್ಗೆ ಸ್ವಲ್ಪ ದೊಡ್ಡದು ಅನಿಸ್ಬೋದು, ಬಟ್ ಆದರೆ ನೀವು ಒಂದು ಒಪಿನಿಯನ್ ಹೇಳಲೇಬೇಕು ಇದಕ್ಕೆ. ಈಗ ಗ್ಯಾರಂಟಿ ಸ್ಕೀಮ್ಗಳೆಲ್ಲ ಘೋಷಣೆ ಮಾಡ್ದೋ, ಜಾರಿಗೆ ತಂದೋ, ಜನಕ್ಕೆ ಕೊಡ್ತಾ ಇದ್ದೀವಿ. ನಾವು ತಂದಿದ್ದು ಒಂದು ಕಡೆ ಸಿದ್ದರಾಮಯ್ಯವರು ಹೇಳ್ತಾರೆ, ಜನರು ನಿಮ್ಮ ದುಡ್ಡಪ್ಪ ನಿಮಗೆ ಕೊಡ್ತಾರೆ, ನಾನೇ ನಮ್ಮನೆಯಿಂದ ತರಲ್ಲ ಅಂತೇಳಿ, ಕೆರೆ ಚೆಲ್ಲಿ ಅಂತ ಹೇಳ್ಬಿಟ್ಟು ಅಂತ. ಬಟ್ ಆದರೆ ನಾವು ತಂದಿದ್ದು ಕ್ರೆಡಿಟ್ ಅವ್ರು ತಗೊಂತಾರೆ. ಅದೇ ಯುದ್ಧ ಅಂತ ವಿಚಾರ ಬಂದಾಗ ಮೋದಿಯವ್ರಿಗೆ ಇದು ಕ್ರೆಡಿಟ್ ಹೋಗಬಾರ್ದು, ಸೇನೆಗೆ ಹೋಗ್ಬೇಕು ಅಂತಾರೆ. ಮತ್ತು ಈ ಆಪರೇಷನ್ ಸಿಂಧೂರ್ ಅಂತ ವಿಚಾರ ಬಂದಾಗ ಎಲ್ಲ ಒಂದು ಕಡೆ ಅದ್ರ ಬಗ್ಗೆ ಮುಕ್ತವಾಗಿ ಮಾತನಾಡೋಕ್ಕೂ ಕೂಡ ರಾಹುಲ್ ಗಾಂಧಿಯವರಾಗಿರ್ಬೋದು, ಕಾಂಗ್ರೆಸ್ ಲೀಡರ್ಗಳು ಹಿಂದೇಟ್ ಆಗ್ತಾ ಇದ್ದಾರೆ, ಎಲ್ಲಿ ವೋಟ್ ಬ್ಯಾಂಕ್ ಹೋಗ್ಬಿಡುತ್ತೋ ಅನ್ನುವಂಥದ್ದು. ಈ ಆರೋಪಕ್ಕೆ ಏನು ಹೇಳ್ತೀರಿ ಸರ್ ನೀವು? ಇಲ್ಲ, ಇದು ನಾವೆಲ್ಲ ಮೊದಲು ಭಾರತೀಯರು, ನಾವು ಪ್ರತಿಯೊಬ್ಬರು ಭಾರತೀಯರು. ಇವತ್ತು ದೇಶ ಯುದ್ಧಕ್ಕೆ ಹೋದಾಗ ನಾವೆಲ್ಲರೂ ಒಂದೇ, ಯಾವ ಪಾರ್ಟಿ, ಪಕ್ಷ, ಜಾತಿ, ಇನ್ನೊಂದು ಯಾವುದೂ ಇಲ್ಲ. ಪ್ರತಿಯೊಬ್ಬರು ನಾವು ಒಂದೇ. ದೇಶ ಯುದ್ಧಕ್ಕೆ ಹೋದಾಗ ಭಾರತ ದೇಶ ಯುದ್ಧಕ್ಕೆ ಹೋಗಿದೆ ಅಂತ, ಇದರಲ್ಲಿ ಪಾರ್ಟಿ ಬರಲ್ಲ. ಹಂಗಾಗಿ ಮೊದಲನೇ ದಿವಸದಿಂದಾನು ನೀವು ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರದು ಸ್ಟೇಟ್ಮೆಂಟ್ ನಿಂದ ಹಿಡಿದು ನೀವು ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್ ಹಿಡಿದು ಎಲ್ಲಾರ್ದು ನೋಡ್ರಿ, ನಾವು ದೇಶ ಒಂದೇ, ನಾವು ಪೂರ್ತಿ ಪ್ರಮಾಣದಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ. ನೀವು ಇನ್ನ ಏನೇನ್ ಮಾಡ್ಬೇಕು, ನುಗ್ಗಿ ಅವ್ರನ್ನ ಹೊಡೆದು
ನಮ್ಮ ಸೇನೆಗೆ ಏನೇನು ಬೇಕಾಗಿರೋದು ಎಲ್ಲನೂ ನೀವು ಕೊಡಬೇಕು, ಅವರಿಗೆ ಶಸ್ತ್ರಾಸ್ತ್ರಗಳು ಕೊಡಬೇಕು ಮತ್ತು ಸಪೋರ್ಟ್ನು ಮಾಡಬೇಕು ಅನ್ನೋದನ್ನ ಎಲ್ಲ ಅಪೋಸಿಷನ್ ಪಾರ್ಟೀಸ್, ಬರೀ ಕಾಂಗ್ರೆಸ್ ಅಂತಲ್ಲ, ಪ್ರತಿಯೊಬ್ಬರೂ ಅವ್ರು ಸಪೋರ್ಟ್ ಮಾಡಿದೆ. ಆ ನಿದರ್ಶನ ಇದೆ. ಆದರೆ ನೀವು ಆಪರೇಷನ್ ಸಿಂಧೂರ್ ಆದ್ಮೇಲೆ ಕೆಲವೊಂದು ಪ್ರಶ್ನೆಗಳು ಬರ್ತವೆ. ಆ ಪ್ರಶ್ನೆಗಳು ಕೇಳಿದಾಗ ದೇಶ ವಿರೋಧ ಅಂತ ಹೆಂಗ್ ಹೇಳ್ತೀರಾ ನೀವು? ನಾಳೆ ಕ್ಯಾಜ್ ಒಂದು ಆಡಿಟ್ ಮಾಡ್ತದೆ, ಅದು ಸ್ವಂತ ಏನೋ ಸರ್ಕಾರನೇ ಮಾಡ್ಬೇಕಾಗ್ತದೆ. ಅದು CAG ಆಡಿಟಿಂಗ್ ಆಗ್ತದೆ. ಅದರಲ್ಲಿ ಆಡಿಟಿಂಗ್ ಅಲ್ಲಿ ಎಲ್ಲ ಗೊತ್ತಾಗುತ್ತೆ. ಅಂದ್ರೆ ದೇಶ ವಿರೋಧಿಗಳ ಅವರು? ಅಂದ್ರೆ ನಾವು ಕೇಳ್ಬಾರ್ದ? ಪ್ರಶ್ನೆಗಳು ಕೇಳ್ಬಾರ್ದ? ಇವತ್ತು ಏನೇನು ಆಗ್ತಾ ಇದೆಯೋ, ಇವತ್ತು ಏನೇನು ಇದರಿಂದ ತೊಂದರೆ ಆಗಿದೆಯೋ, ಎಲ್ಲೆಲ್ಲಿ ನಮಗೆ ಈ ಯುದ್ಧದಲ್ಲಿ ಏನಾಗಿದೆ ಅನ್ನೋದನ್ನ ಜನರು ಗೊತ್ತಾಗ್ಬೇಕ್ತಾನೆ. ಎಲ್ಲೋ ಒಂದ್ ಕಡೆ ಹೀಗೆ ಯಾವುದೋ ಒಂದು ನಾನು ಇಂಟರ್ನ್ಯಾಷನಲ್ ಪೇಪರ್ಸಲ್ಲಿ, ಬೇರೆ ಬೇರೆ ಮೀಡಿಯಾದಲ್ಲಿ ಇಷ್ಟು ಯುದ್ಧ ವಿಮಾನಗಳು ನಾವು ಕಳ್ಕೊಂಡಿದೀವಿ ಅಂತ ಬಂದಿದೆ. ಯುದ್ಧ ಇದು, ತಪ್ಪೇನಿದೆ? ಎಲ್ಲೋ ಒಂದ್ ಕಡೆ ರಾಫೆಲ್ ಏನನ್ನ ಒಂದು ಪ್ಲೇನ್ ಇದಾಗಿದೆ, ಧ್ವಂಸ ಆಗಿದೆ, ಪಾಕಿಸ್ತಾನ ಹೊಡೆದಾರ, ಅದರಿಂದ ನಮ್ಗೇನು ಯುದ್ಧ ಸೋತಂಗಲ್ಲ ಅದು. ಬಟ್ ಸತ್ಯಾಂಶ ಹೇಳ್ಬೇಕ್ತಾನೆ. ನಮ್ಮ ದೇಶದ ಜನರಿಗೆ ಏನಾಗಿದೆ ಅನ್ನೋದು ಹೇಳಕ್ ತಪ್ಪ, ಕೇಳೋದ್ ತಪ್ಪ. ಇವತ್ತು ಕೇಳಿದ್ರೆ ದೇಶ ವಿರೋಧಿಗಳು, ಕಾಂಗ್ರೆಸ್ ದೇಶ ವಿರೋಧಿಗಳು ಅಂದ್ಬಿಡ್ತಾರೆ. ನಾವು ಎಲ್ಲ ರೀತಿ ನಿಮ್ ಕೂಡ ಇದೀವಿ, ನೀವು ಎಲ್ಲ ಸಪೋರ್ಟ್ನು ಕೊಡ್ತೀವಿ, ನಾವು ನಿಮ್ಮ ಜೊತೆಲಿ ಇದೀವಿ ಅನ್ನೋದನ್ನ ನಾವು ಹೇಳಿದ್ದು ಅಲ್ಲದೆ, ಇದನ್ನ ಕೇಳಿದಾಗ, ಪ್ರಶ್ನೆಗಳು ಕೇಳಿದಾಗ ಇಲ್ಲ ಇವರು ದೇಶ ವಿರೋಧಿಗಳು ಅಂತಂದ್ರೆ ಸರ್, ಕ್ವಶನ್ ಇದಕ್ಕೆ ಆ್ಯಡ್ ಮಾಡ್ತೀನಿ. ಈಗ ಬೇರೆ ಯಾವ ದೇಶದವರು ಏನಾಯ್ತು ವಾಸ್ತವ ಸ್ಥಿತಿ ಬಂದು ನೀವು ನಮಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಯಾರು ಕೇಳಿಲ್ಲ. ಬಟ್ ಇವರೇನೆ ಸಂಸದರ ಒಂದು ಟೀಮ್ಗಳು ಮಾಡಿಕೊಂಡು ಎಲ್ಲ ದೇಶಕ್ಕೆ ಕಳಿಸ್ಬಿಟ್ಟು ಇವರೇ ಎಕ್ಸ್ಪ್ಲನೇಷನ್ ಕೊಡಿಸಿ ಅಲ್ಲಿ ಕೇಳುವಂಥ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಿಸ್ತಾ ಇದೆ. ಆದರೆ ಇಲ್ಲಿ ಕೇಳುವಂಥ ವಿರೋಧ ಪಕ್ಷ, ಅಧಿಕೃತ ಒಂದು ವಿರೋಧ ಪಕ್ಷ ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ನಿಮ್ಮ ಮೇಲೆ ಗೂಬೆಸ ಕೆಲಸಗಳಾಗ್ತಾ ಇದೆ, ನಿಮ್ಮನ್ನ ದೇಶ ವಿರೋಧಿ ಪಟ್ಟ ಕಟ್ತಾ ಇದ್ದಾರೆ. ಯಾಕೆ ಇವ್ರಿಗೆ ಆನ್ಸರ್ ಕೊಡೋದು ಬೇಕಾಗಿಲ್ಲ? ಹೊರಗಡೆಯವರೇ ಇಂಪಾರ್ಟೆಂಟಾ ಅಥವಾ ಏನ್ ಸ್ಟ್ರಾಟಜಿ ಅಂತ ಹೇಳಿ ಒಂದು ಹೆಜ್ಜೆ ಮುಂದೆ ಹೋಗಿ ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೀನಿ. ಇವತ್ತು ನಮ್ಮ ದೇಶ ಸಾರ್ಕ್ ಕಂಟ್ರೀಸ್ ಅಂತ ಕೇಳ್ತೀವಿ. ಹೌದು. ಪಾಕಿಸ್ತಾನ ಹೊರತುಪಡಿಸಿ ಇವತ್ತು ಶ್ರೀಲಂಕಾ, ನೇಪಾಲ್, ಭೂಟಾನ್, ಬಾಂಗ್ಲಾದೇಶ್, ಮಾಲ್ಡೀವ್ಸ್, ಇಲ್ಲಿ ಯಾರನ್ನ ಒಬ್ಬರನ್ನ ನಮ್ಗೆ ಸಪೋರ್ಟ್ ಮಾಡಿದಾರ? ಒಬ್ಬರನ್ನ ಧ್ವನಿ ಎತ್ತಿ ಹೌದಪ್ಪ, ಫಾರಿನ್ ಪಾಲಿಸಿ ಅಂತಂದ್ರೆ, ಡಿಪ್ಲೊಮಸಿ ಅಂತಂದ್ರೆ ಏನು? ನಮಗೆ ಇರೋ ಒಂದು ಇದರಲ್ಲಿ ಒಬ್ಬರನ್ನ, ಒಂದು ದೇಶನ ನಮ್ಮ ಪರವಾಗಿ ಹೌದಪ್ಪ ಇವರು ಮಾಡಿರೋ ತಪ್ಪು, ಇದು ಮಾಡಿಕೊಡುದು, ನಾವು ಖಂಡಿಸ್ತೀವಿ ಅಂತ ಬರ್ಬೇಕಾಗಿರೋದು ಸ್ಟೇಟ್ಮೆಂಟ್. ಒಂದು ದೇಶ ಹೇಳ್ಬಿಡ್ರಿ, ನೇಪಾಲ್, ಭೂಟಾನ್, ಬಾಂಗ್ಲಾದೇಶ್, ಶ್ರೀಲಂಕಾ, ಮಾಲ್ಡೀವ್ಸ್, ಯಾರು ಒಬ್ರು ಇದಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ನಮ್ಮ ಫಾರಿನ್ ಪಾಲಿಸಿ ಡಿಪ್ಲೊಮಸಿ ಫೇಲ್ ಆದಂಗೆ. ನಾವು ಎಲ್ಲೋ ಹೋಗೋದಕ್ಕಿಂತ ನಾವು UK, ಅಮೆರಿಕಾ, ದೇಶಗಳೇ ಇಲ್ಲ, ಆಲ್ಮೋಸ್ಟ್ ಅವರು ಎಲ್ಲ ಕಡೆ ಹೋಗಿದ್ದಾರೆ. ಫಸ್ಟ್ ಈ 5-6 ದೇಶಗಳಿಗೆ ಹೋಗ್ಬೇಕಾಯ್ತು. ನೀವು ಬಾಂಗ್ಲಾದೇಶ್ಗೆ ಹೋಗ್ಬೇಕಾಯ್ತು, ನೀವು ಚೈನಾಗೆ ಹೋಗ್ಬೇಕಾಯ್ತು, ನೀವು ನೇಪಾಲ್ಗೆ ಹೋಗ್ಬೇಕಾಯ್ತು, ನೀವು ಭೂಟಾನ್ಗೆ ಹೋಗ್ಬೇಕಾಯ್ತು, ಇಲ್ಲಿ ಹೇಳ್ಬೇಕಾಗಿತ್ತು. ಯಾಕಂದ್ರೆ ಇದು ಸರಿಯಾದ ಅಂದ್ರೆ ನಮ್ಮ ಬೌಂಡ್ರಿ ಇದ್ದಿದ್ದು ನಮ್ಮ ದೇಶ ಈ ಎಲ್ಲ ದೇಶಗಳ ನಡುವೆ ಇರೋಂಥ ಒಂದು ದೇಶ ನಮ್ದು. ಫಸ್ಟ್ ಇವ್ರಿಗೆ ನಾವು ಮನವೊಲಿಸ್ಬೇಕಾಗಿದೆ. ನಿಮ್ ಪ್ರಶ್ನೆಗೆ ಬಂದ್ಬಿಡ್ತೀನಿ. ಇವತ್ತು ನಾವು ಹೋಗಿ ಅಂದ್ರೆ ಎಲ್ಲೋ ಒಂದ್ ಕಡೆ ಡಿಪ್ಲೊಮಸಿ ಫೇಲ್ ಆದ್ಮೇಲೆ ನೀವು ಹೋಗ್ತೀರಿ, ನಿಮ್ಮ ಫಾರಿನ್ ಮಿನಿಸ್ಟ್ರಿ ಅಫೇರ್ಸ್ ಫೇಲ್ ಆದಾಗ ನೀವು ಹೋಗಿ ಬೇರೆ ಕಡೆ ಹೇಳ್ಬೇಕಾಗ್ತದೆ. ಹೌದು, ಇವರು ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದು. ಆತಂಕ ಬಂದಿರೋದು ಅಲ್ಲಿಂದಾನೆ ಅಂತೇಳಿ, ಟೆರರಿಸ್ಟ್ ಬಂದಿರೋದು ಅಲ್ಲಿಂದಾನೆ ಅಂತ ನಾವು ಇವತ್ತು ಹೊರ ದೇಶಗಳಿಗೆ ಹೋಗಿ ಹೇಳ್ಬೇಕಾದ ಪರಿಸ್ಥಿತಿ ಯಾಕೆ ಬಂತು ಇವತ್ತು? ಅಂದ್ರೆ ಎಲ್ಲೋ ಒಂದ್ ಕಡೆ ನನ್ನ ಡಿಪ್ಲೊಮಸಿ ಫೇಲ್ ಆಗಿದೆ ಅಂತ. ಸೊ ನಿಮ್ ಪ್ರಶ್ನೆಗೆ ಬಂದ್ಬಿಡ್ತೀನಿ ಇವತ್ತು. ಏನಂತ, ನಾವು ಹೊರಗೆ ಹೋಗಿ ನಾವು ಅವ್ರಿಗೆಲ್ಲ ನಾವು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀವಿ. US ಹೋಗ್ತೀವಿ, ಅಲ್ಲಿ ಅಧ್ಯಕ್ಷರನ್ನ ನಾವು ಡೊನಾಲ್ಡ್ ಟ್ರಂಪ್ ಅವ್ರನ್ನ ನಾವು ಭೇಟಿ ಆಗೋದಿಲ್ಲ. ಅವ್ರು ಯಾರು ಅವ್ರ ಆಫೀಸಲ್ಲಿ ಚೀಫ್ ಸೆಕ್ರೆಟರೀಸ್ ಆಗಿರ್ಬೋದು, ಅವ್ರು ಯಾರನ್ನೂ ನಾವು ಸೆಕ್ರೆಟರಿ ಆಫ್ ಸ್ಟೇಟ್ ಅಂತಾರೆ ಅಲ್ಲಿ,
ಅವ್ರನ್ನ ಯಾರನ್ನೂ ನಾವು ಭೇಟಿ ಆಗೋದಿಲ್ಲ, ಅವ್ರನಿಂದ ಯಾವುದು ಕ್ಲಾರಿಫಿಕೇಶನ್ ಕೇಳೋದಿಲ್ಲ. ಯಾಕೆ ಟ್ರಂಪ್ ಅವರು ಈ ರೀತಿ ನಾನು ಮಧ್ಯಸ್ಥಿತಿಗೆ ವಹಿಸಿದ್ದೀನಿ, ನಾನೇ ನಿಲ್ಸಿರೋದು, ನನ್ನಿಂದನೇ ಆಗಿರೋದು, ಇಬ್ಬರಿಗೂ ನಾನು ಸಮಾನವಾಗಿ ಟ್ರೇಡ್ ಅನ್ನ ನಾನು ಕೊಡ್ತೀನಿ ಅಂತ ಹೇಳಿದ ಮೇಲೆ ಇವ್ರು ನಿಲ್ಸಿದ್ದು ಅಂತ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ಒಬ್ಬರು ಖಂಡಿಸಿದ್ದು ಹೇಳಿ ಇಷ್ಟು ಭಾಷಣ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಎಲ್ಲ ನಾವು ಒಂದ್ ಕಡೆನಾ ಅವರು ಇಲ್ಲ ಟ್ರಂಪ್ ಹೇಳಿದ್ ಸುಳ್ಳು ಅಂತ ಹೇಳಿದ್ದಾರೆ. ಫಾರಿನ್ ಮಿನಿಸ್ಟರ್ ಜೈಶಂಕರ್ ಅವರು ಎಲ್ಲ ಇಲ್ಲ ಸುಳ್ಳು ಅಂತ ಹೇಳಿ ತಪ್ಪೇನಿದೆ. ಇವತ್ತು ಅದೇ ಕೇಳ್ತಿರೋದು. ಯಾವುದು ವಿರೋಧ ಪಕ್ಷಗಳು ಇವತ್ತು ದೇಶದ ಒಂದು ಜನತೆಗೂ ಗೊತ್ತಾಗಬೇಕು. ಇಲ್ಲಪ್ಪ ಟ್ರಂಪ್ ಈಗ ಫಾರಿನ್ ಸೆಕ್ರೆಟರಿ ಮಾತಾಡಿದ್ದಾರೆ, ಸರಿ, ಏನು ಇದರಲ್ಲಿ ಅವ್ರೇನು ಪಾತ್ರ ಇಲ್ಲ, ಯಾರು ಮಧ್ಯಸ್ಥಿಕೆ ವಹಿಸಿಲ್ಲ, ಇದು ನಮ್ಮದು ಪಾಕಿಸ್ತಾನ ನಡುವೆ ಆಗಿರೋ ಒಪ್ಪಂದ, ಇದು ಅವರು ನಮ್ಮ ಡಿ ಜಿ ಎಮ್ ಫೋನ್ ಮಾಡಿಬಿಟ್ಟು ಹೇಳಿದ್ರು ಈ ರೀತಿ ಇದನ್ನ ನಿಲ್ಲಿಸ್ಬೇಕು, ಇದನ್ನ ನಿಲ್ಸೋಣ ಅಂತ ಹೇಳಿದಾಗ ನಾವು ಒಪ್ಪಿದ್ವಿ ಅಂತ. ಟ್ರಂಪ್ ಹೇಳಿದ್ದನ್ನ ಯಾರು ಖಂಡಿಸಿಲ್ಲ ಇವತ್ತವರೆಗೂ. ಫಾರಿನ್ ಮಿನಿಸ್ಟ್ರು ಹೇಳಿಲ್ಲ, ಪ್ರಧಾನಮಂತ್ರಿಗಳು ಅಷ್ಟೆಲ್ಲ ಭಾಷಣ ಇವತ್ತು ಬಿಹಾರಲ್ಲಿ ಭಾಷಣ ಮಾಡ್ತಾ ಇದ್ದಾರೆ, ಹೇಳ್ಬೇಕಾಯ್ತು. ಇಲ್ಲ ಟ್ರಂಪ್ ಹೇಳೋದು ಸುಳ್ಳು ಅಂತ ಯಾಕೆ ಹೇಳಿಲ್ಲ ಇವತ್ತಿನವರೆಗೆ? ಅಂದ್ರೆ ಈಗ ನಾವು ಕೇಳ್ಬೇಕಲ್ಲ ಪ್ರಶ್ನೆ, ಪ್ರಧಾನಮಂತ್ರಿಗಳಿಗೆ ಕೇಳ್ಬೇಕಾಗ್ತದೆ, ಏನೋ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರನೇ ನಾವು ಕೇಳ್ಬೇಕಾಗ್ತದೆ. ಇವತ್ತು ಕೇಳಬಾರ್ದು. ನೀವು ಕೇಳಿದ್ರೆ ನೀವು ದೇಶ ವಿರೋಧಿಗಳು ಅಂತ ನಮ್ಮನ್ನ ಇದು ಮಾಡಿಬಿಟ್ರೆ. ಸರ್, ಮೋದಿ ಅವ್ರದ್ದು ಅಧಿಕಾರಾವಧಿ ಮುಗಿಯುವಷ್ಟರೊಳಗಡೆ ಒಂದು ಪ್ರೆಸ್ ಮೀಟರ್ ಮಾಡ್ತಾರೆ ಅನ್ನೋ ವಿಶ್ವಾಸ ತಾವು ಇಟ್ಕೊಂಡಿದ್ದೀರಾ ಸರ್ ಕಾಂಗ್ರೆಸ್ ಪಕ್ಷದವರು? ಇಲ್ಲ, ಮಾಡ್ಬೋದು. ಅದೇ ಟೆಲಿಪ್ರಾಂಪ್ಟರ್ ಇಟ್ಕೊಂಡೇ ಮಾಡ್ಬೇಕಂತ ನನಗೆ ಅನಿಸ್ತದೆ. ಎಲ್ಲ ಅರೇಂಜ್ಡ್ ಅದು. ನೀವು ನಾನು ಸುಮಾರು ಅವರು ಪ್ರೆಸ್ ಮೀಟ್ಸ್ ಅಂದ್ರೆ 1-to-1 ನೋಡಿದ್ದೀನಿ. ಅದು ಒಂದ್ಸಲ ಅಮಿತ್ ಶಾ ಅವರು ಅದು 2019 2ನೇ ಬಾರಿ ಗೆದ್ದ ಮೇಲೆ ಬಂದು ಅಲ್ಲಿ ಕೂತಿದ್ರು ಸುಮ್ಮನೆ. ಇಲ್ಲ ಏನಿದ್ರೇನು ಅವರೇ ಮಾತಾಡ್ತಾರೆ ಅಂತ, ಅಮಿತ್ ಶಾ ಅವರೇ ಮಾತಾಡ್ತಾರೆ ಅಂತ ಅಂದ್ರು. ಅದೊಂದ್ಸಲ. ಮತ್ತೆ ಯಾವತ್ತು ಪ್ರೆಸ್ ಮೀಟ್ಗಳು ಕೊಡ್ತಾರೆ. ಈಗ ಪ್ರಧಾನಮಂತ್ರಿಗಳು ಎಲ್ಲರೂ ಪ್ರಧಾನಮಂತ್ರಿಗಳು, ಅಂದ್ರೆ ಕಾಂಗ್ರೆಸ್ಸು ಬಿಜೆಪಿ ಅಂತ ಅಲ್ಲ, ದೇಶಕ್ಕೆ ಪ್ರಧಾನಮಂತ್ರಿಗಳು ಗೌರವಪೂರ್ವಕವಾಗಿ ಜನ ಕೇಳಿದ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟು ಎಲ್ಲ ತಪ್ಪುಗಳಾಗಿದಾವ ಅಂತ ಹೇಳಕ್ ಏನು ಅದ್ರಲ್ಲಿ ಏನು ಸಂಕೋಚ ಇರಬಾರ್ದು. ಯಾವುದೇ ಪ್ರಧಾನಮಂತ್ರಿಗಳು ಇವತ್ತು ಅವ್ರಿಗೆ ಪೂರ್ತಿ ಬಹುಮತ 2 ಬಾರಿ ಸಿಕ್ಕಿದೆ, ಮೊನ್ನೆ ಮತ್ತೆ ಪ್ರಧಾನಮಂತ್ರಿಗಳಾಗಿದ್ದಾರೆ. ಯಾಕೆ ಸಂಕೋಚ ಅಂತೀನಿ? ಜನರ ಮುಂದೆ ಬಂದು ನಿಜ ಸ್ಥಿತಿ ಹೇಳಕ್ಕೆ, ಮತ್ತೆ ಪ್ರೆಸ್ನವ್ರಿಗೆ ಮತ್ತೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಕ್ಕೆ ಅವ್ರಿಗೆ ಯಾಕೆ ಹಿಂದೇಟಾಗ್ತಾರೆ ಅನ್ನೋದು. ಮತ್ತೆ ಇಷ್ಟು ದೊಡ್ಡ ನಾಯಕರು ಅಂತ ಹೇಳ್ಕೊಳ್ತಾರೆ, ಬಿಜೆಪಿ ಅವರು ಹೇಳ್ತಾರೆ. ಒಂದು ಪ್ರೆಸ್ ಮೀಟ್ ಮಾಡಕ್ ಆಗದೆ ಹೋದಾಗ ನಮ್ಮ ರಾಹುಲ್ ಗಾಂಧಿ ಅವ್ರು ನೋಡ್ರಿ, ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವ್ರು ನೋಡ್ರಿ, ಮನ್ ಕಿ ಬಾತ್ ಅಲ್ಲಿ ಮಾತಾಡ್ತಾರೆ, ವಾರಕ್ಕೊಂದೊಂದು ಪ್ರೆಸ್ ಮೀಟ್ಗಳು ಇದು ಏನು ಲೈವ್ ಮಾಡ್ತಾ ಇರ್ತಾರೆ. ಅದಕ್ಕೆ ಸಾಕಾಗಲ್ವಾ ನಿಮ್ಗೆ ಪ್ರೆಸ್ ಮೀಟೇ ಬೇಕಾ ಸರ್? ಅದು ಪ್ರೊಪಗ್ಯಾಂಡ ಅಂತಾರೆ. ಅದೇನ್ ಮನ್ ಕಿ ಬಾತ್ ಏನು ಇದೆಯಲ್ಲ, ಅದು ಪ್ರೊಪಗ್ಯಾಂಡ. ಅದು ಹಿಟ್ಲರ್ ಕಾಲದಿಂದನೂ ಅದು ನಡ್ಕೊಂತ ಬಂದಿದೆ. ಅದು ಏನು ಯಾವ ರೀತಿ ಅಡ್ರೆಸ್ ಮಾಡಬೇಕು, ಮುಂದೆ ಬರ್ದೆ ಹಿಂದೆಲಿಂದ ಪ್ರಿಪೇರ್ಡ್ ಆಗಿ ಯಾರ್ ಕ್ವಶನ್ಸ್ ಏನ್ ಕೇಳಬೇಕು ಅನ್ನೋದನ್ನ ಮುಂದೆ ಅದನ್ನ ಇದು ಮಾಡಿ ಅದಕ್ಕೆ ಉತ್ತರ ಕೊಡಂತ ಮತ್ತೆ ದೇಶಕ್ಕೆ ಉಪದೇಶ ಕೊಟ್ಟಂಗೆ ಮಾತಾಡ್ತಾರೆ ಹೊರತು ಎಲ್ಲಿ ಅದು ಏನೋ ಪ್ರೆಸ್ ಮೀಟ್ ಅಲ್ಲ ಮತ್ತೆ ಇನ್ನೊಂದಲ್ಲ, ಪ್ರೊಪಗ್ಯಾಂಡ. ಅದು ಕಂಪ್ಲೀಟ್ ಪ್ರೊಪಗ್ಯಾಂಡ. ಮತ್ತೆ ದುರದೃಷ್ಟವಾಗಿ ಏನಂತಂದ್ರೆ ಇವತ್ತು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬಹಳಷ್ಟು ಚಾನೆಲ್ಸ್ ಅವ್ರ ಪರವಾಗಿ ನಿಂತು. ಸರ್, ಅದೇ ಅದೊಂದು ಕ್ವಶನ್ ಇದೆ ಸರ್, ನಾನು ಕೇಳ್ತೀನಿ ಅದನ್ನ. ಯಾಕೆ ಏನು ಬಿಜೆಪಿಗಳಲ್ಲಿ ದೊಡ್ಡ ತಪ್ಪುಗಳಾದ್ರೂ ಕೂಡ ಎಲ್ಲೂ ಕಾಣಿಸ್ತಾ ಇಲ್ಲ? ಕಾಂಗ್ರೆಸ್ನಲ್ಲಿ ಗೊತ್ತಿಲ್ಲದಾಗುವಂಥ ಸಣ್ಣ ತಪ್ಪಾಗಿರ್ಬೋದು, ಅಥವಾ ತಪ್ಪೇ ಆಗಿಲ್ಲ ಅಂದ್ರೂ ಕೂಡ ಅದನ್ನ ಬೇರೆ ರೀತಿ ವರ್ಣಿಸೋವಂಥದ್ದು. ಬರೀ ನಮ್ಮ ಸ್ಟೇಟ್ ಮೀಡಿಯಾ ಅಂತಲ್ಲ, ನ್ಯಾಷನಲ್ ಮೀಡಿಯಾ, ಇಂಟರ್ನ್ಯಾಷನಲ್ ಮೀಡಿಯಾದಲ್ಲೂ ಹಂಗೆ ಆಗ್ತಾ ಇದೆ. ಯಾಕೆ ಎಲ್ಲೋ ಮೀಡಿಯಾ ಮ್ಯಾನೇಜ್ಮೆಂಟ್ ನಿಮ್ಗೆ ಮಾಡಕ್ ಬರ್ತಾ ಇಲ್ವಾ? ಅಥವಾ ಬೇಕು ಅಂತ ಅವರೇ ನಿಮ್ಮ ವಿರುದ್ಧವಾಗಿ ಮಾಡ್ತಾ ಇದ್ದಾರಾ? ಅಥವಾ ಬಿಜೆಪಿನವ್ರು ಮೀಡಿಯಾ ತುಂಬಾ ಚೆನ್ನಾಗಿ ಬೆಳೆಸ್ಕೊತಾ ಇದ್ದಾರಾ? ಯಾವ್ದು ಇದ್ರಲ್ಲಿ ನಿಜ? ಮೊದಲನೇದಾಗಿ ನಾನು ಧನ್ಯವಾದಗಳು ಹೇಳ್ಬೇಕಾಗ್ತದೆ. ನಿಮ್ಮಂತ ಒಂದು ಏನೋ ಡಿಜಿಟಲ್ ಪ್ಲಾಟ್ಫಾರ್ಮ್ಸು ಮತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ನಿಂದ ಏನು ದೇಶಕ್ಕೆ ಏನು ನಿಜ ಸ್ಥಿತಿ ಗೊತ್ತಾಗಬೇಕು, ನಿಮ್ಮಂಥ ಮೀಡಿಯಾ ಮುಖಾಂತರ ಗೊತ್ತಾಗ್ತಾ ಇದೆ. ಇವತ್ತು ಪಾಪ ರಿಪೋರ್ಟರ್ಸ್ ಏನು ತಪ್ಪೇನಿಲ್ಲ, ಯಾಕಂದ್ರೆ ಅವರು ನೌಕರಿ ಮಾಡ್ತಾ ಇದ್ದಾರೆ. ಹೌದು. ಬಟ್ ಆ ಟಿ ವಿ ಚಾನೆಲ್ಗಳು ಯಾರು ನಡೆಸ್ತಾ ಇದ್ದಾರೆ? ನನ್ನಂತ ಬಂಡವಾಳಶಾಹಿಗಳು ನಡೆಸ್ತಾ ಇದ್ದಾರೆ. ಹೌದಾ? ಅವ್ರಿಗೇನೋ ಪ್ರೆಷರ್ ಇರ್ತದೆ ಗೌರ್ಮೆಂಟ್ನಿಂದ. ಹೌದು. ಅವ್ರು ಬಿಸ್ನೆಸ್ ಮ್ಯಾನ್. ಅವರು ಹೌದು ಮೂಲತಃ ಇನ್ವೆಸ್ಟ್ಮೆಂಟ್ಸ್, ಅವ್ರ ಇನ್ವೆಸ್ಟ್ಮೆಂಟ್ ವಾಪಸ್ ಬರಬೇಕು. ಇಲ್ಲ ಅದನ್ನ ಈ ಚಾನೆಲ್ನ ಬಂದ್ ಮಾಡಬೇಕು ಅಂತಂದ್ರೆ ಆ ಶಕ್ತಿ ಇವತ್ತು ಕೇಂದ್ರ ಸರ್ಕಾರಕ್ಕಿದೆ. ಈ ಪ್ರಜಾಪ್ರಭುತ್ವದಲ್ಲಿ ಮೊದಲನೇ ಸಲ ಏನು ಸರ್ಕಾರ ನಿರ್ಧಾರ ಮಾಡ್ತದೆ ಯಾವ ಚಾನೆಲ್ ಯಾರು ಕೈಯಾಗಿರ್ಬೇಕು ಅನ್ನೋದನ್ನ. NDTV ನೋಡ್ರಿ, ಅದಾನಿ ಯಾವ ರೀತಿ ಕ್ಯಾಪ್ಚರ್ ಮಾಡಿದ್ರು ಅಂತ ಹೇಳಿ. ಹೌದಾ?
ಒಂದು ಪಾರದರ್ಶಕವಾಗಿ ಒಂದು ಇಡೀ ದೇಶ ವಿದೇಶದಲ್ಲೇ ಒಂದು ಪ್ರಾಮುಖ್ಯತೆ ಪಡೆದಂಥ ಒಂದು ಚಾನೆಲ್ ಅಂತಂದ್ರೆ NDTV. ಯಾವಾಗ 1988ಲಿಂದ ಪ್ರಣಯ್ ರಾಯ್ ಅವರು ಇದು ಮಾಡಿರೋಂಥದ್ದು. ಇವತ್ತದು ಅದಾನಿ ಅವ್ರ ಕೈಯಾಗಿ ಹೋಗ್ತದಂತಂದ್ರೆ ಹೋಗ್ಬಾರ್ದಂತಲ್ಲ, ಬಟ್ ಅವರು ಅದೇ ರೀತಿ ನಡೆಸಲಿ ಅದು. ಹೌದು. ಆದರೆ ಅದು ಆ ರೀತಿ ಇಲ್ಲ ಇವತ್ತು. ಈ ಬಂಡವಾಳಶಾಹಿಗಳು ಕೈಯಾಗಿ ಹೋದ್ಮೇಲೆ ಅವರೆಲ್ಲ ಅವ್ರ ಕೈಯಾಗಿದ್ದಾರೆ. ಸರ್, ಬಿಜೆಪಿ ಅವರು 15 ವರ್ಷದ ಅನುಭವ ಹೇಳ್ತೀನಿ. ಬಂಡವಾಳಶಾಹಿಗಳ ಜೊತೆಗೆ ರಾಜಕಾರಣಿಗಳ ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಇದೆ. ಅದನ್ನು ಒಪ್ಬೇಕಾಗ್ತದೆ. ರಾಜಕಾರಣಿಗಳು ಯಾಕೆ ಬಂದಿರೋದ ಅವ್ರ ಪ್ರೊಟೆಕ್ಷನ್ಗೋಸ್ಕರ. ಏನೇನೋ ಅವರೆಲ್ಲ ಮಾಡಿರೋಂಥ ದುರಂತಗಳು ಏನಿರ್ತಾವಲ್ಲ, ಅದನ್ನ ಎಲ್ಲೋ ಒಂದು ಕಾಪಾಡ್ಕೋಬೇಕು. ಅವರ ಒಂದು ವರ್ಚಸ್ಸನ್ನ ಕಾಪಾಡ್ಕೋಬೇಕು. ಹೆಂಗೆ ಅಂತಂದ್ರೆ ಮತ್ತೆ ಇಲ್ಲ ಮೀಡಿಯಾ ಮುಖಾಂತರ ಬರಬೇಕು, ಮೀಡಿಯಾ ಚಾನೆಲ್ಸ್ ಓಪನ್ ಮಾಡಬೇಕು, ನಮ್ಮನ್ನ ನಾವು ಕಾಪಾಡ್ಕೋಬೇಕು. ಇನ್ನೊಂದು ಏನಂತಂದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಅದರಿಂದ ರಾಜಕೀಯ ಲಾಭನೂ ಸಿಗ್ಬೇಕು ಅನ್ನೋದೊಂದು ಉದ್ದೇಶದಿಂದ. ನಾ ಎಲ್ಲ ಅಂತ ಹೇಳೋದಿಲ್ಲ, ಬಹಳಷ್ಟು ಚಾನೆಲ್ಸ್ಗಳು ಹಂಗೆ ಇದಾವೆ. ಎಲ್ಲ ಒಂದ್ ಕಡೆ ರಾಜಕಾರಣಿಗಳು ಇನ್ವೆಸ್ಟ್ಮೆಂಟ್ ಆಗಿರೋದು ನಿಜ. ಸರ್, ನಾನು ನಿಮ್ಗೆ ಈ ಕ್ವಶನ್ ಕೇಳ್ಬಿಟ್ಟು ನಾನೊಂದಷ್ಟು ವಿಚಾರಗಳನ್ನ ಜನರಿಗೆ ತಿಳಿಸ್ಲಿಲ್ಲ. ನನಗೂ ಕೂಡ ಅದು ಆತ್ಮಗೌರವಕ್ಕೆ ಧಕ್ಕೆ ಆಗಿದೆ ಸರ್. ನಂದು ಒಂದು 15 ವರ್ಷ ಮೀಡಿಯಾ ಫೀಲ್ಡಲ್ಲಿ ಸಾಕಷ್ಟು ರೆಪ್ಯೂಟೆಡ್ ಚಾನಲ್ಗಳಲ್ಲಿ ಮಾಡಿದ್ದೀನಿ, ಹೆಸರುಗಳು ಬೇಡ. ಬಟ್ ಅಲ್ಲಿ ಒಂದು ಇತ್ತು, ಯಾವ ಇಂತಿಂಥ ರಾಜಕಾರಣಿಗಳ ವಿರುದ್ಧ ಸ್ಟೋರಿ ಬಂದಾಗ ನೀವು ಸ್ಟೋರಿ ಕೊಡೋಕ್ಕೆ ಮುಂಚೆ ನಮ್ಮ ಗಮನಕ್ಕೆ ತರಬೇಕು ಅನ್ನುವಂಥದ್ದು. ಇದು ನಿಮ್ಗೆ ಅರ್ಥ ಆಗಿದೆ? ಹೌದು, ನಿಜ, ಒಪ್ತೀನಿ. ಅದು ಸುಮಾರು ಚಾನೆಲ್ಸ್ಗಳಲ್ಲಿ ಪ್ರಿಪೇರ್ಡ್ ಇದಿರ್ತದೆ. ನೀವು ಏನ್ ಕೇಳ್ಬೋದು, ಏನ್ ಕೇಳಬಾರ್ದು, ನೀವು ಯಾವ ಸ್ಟೋರಿ ರನ್ ಮಾಡಬೇಕು, ಯಾವ ಸ್ಟೋರಿ ರನ್ ಮಾಡಬಾರ್ದು, ಎಷ್ಟು ಮಟ್ಟಿಗೆ ಮಾಡಬೇಕು, ಎಷ್ಟು ಮಟ್ಟಿಗೆ ಅದನ್ನ ದೂರ ಇಡಬೇಕು ಅನ್ನೋದನ್ನ ಈಗೆಲ್ಲ ಮೀಡಿಯಾ ಮ್ಯಾನೇಜ್ಮೆಂಟ್ ಆಗೋಗಿದೆ ಹೊರತು ಎಲ್ಲೋ ಒಂದ್ ಕಡೆ ಈಗ ಜನರಿಗೂ ಅದು ಎಲ್ಲೋ ಒಂದ್ ಕಡೆ ಮನವರಿಕೆ ಆಗಿದೆ ಅಂತ ನನ್ಗೆ ಅನಿಸ್ತಾ ಇದೆ ಇವತ್ತು. ಎಲ್ಲೋ ಒಂದ್ ಕಡೆ ಏನು ಈ ಚಾನೆಲ್ಸ್ ಎಲ್ಲ ಯಾವುದೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಅವ್ರಿಗೇನು ನಿಜ ಸ್ಥಿತಿ ಹೇಳಕ್ಕೆ ಅವ್ರೇನು ಇದು ಮಾಡ್ತಾ ಇಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಈಗ ನಂದೇ ಹೇಳ್ಬಿಡ್ತೀನಿ. ಮೊನ್ನೆ ನಾನು ಅಗ್ರಿಕಲ್ಚರ್ ಮಿನಿಸ್ಟ್ರು ಚಲುವರಾಯಸ್ವಾಮಿ ಅವರು ಮತ್ತೆ ಗವರ್ನರ್ ಅವರು ಒಂದೇ ಹೆಲಿಕಾಪ್ಟರ್ ಅಲ್ಲಿ ಹೋಗ್ತಾ ಇದ್ವಿ ರಾಯಚೂರಿಗೆ. ನಿಮ್ ಹೆಲಿಕಾಪ್ಟರ್ ಶಾರ್ಟ್ಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಸರ್. ಅಭಿಮಾನಿಗಳು ತುಂಬಾ ವೈರಲ್ ಮಾಡ್ತಾರೆ. ನಾನು ನಿಮ್ ರವಿ ಬೋಸ್ ಅಂತ ಹಾಕಿ ಫಸ್ಟ್ ಬರೋದೇ ಹೆಲಿಕಾಪ್ಟರ್ ಶಾರ್ಟ್ಸು, ಅದಕ್ಕೊಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಒಂದು ಸಾಂಗು. ಅದು ನಮ್ಮ ಹುಡುಗರು ಮಾಡ್ತಾರೆ ಪಾಪ. ಅದು ಹೋದಾಗ ಅದು VVIP ಗವರ್ನರ್ ಅವರು, ಅದಕ್ಕೆ ಒಂದು ಪ್ರೋಟೋಕಾಲ್ಸ್ ಇರ್ತವೆ. ಹೌದು. ಇಲ್ಲ ವೆದರ್ ಕಂಡೀಷನ್ ಸರಿಗಿಲ್ಲ ಅಂತ ಪೈಲಟ್ ವಾಪಸ್ ಜಿಂದಾಲ್ಗೆ ಬೆಳ್ಳಾರಿಗೆ ವಾಪಸ್ 10 ನಿಮಿಷದಲ್ಲಿ ವಾಪಸ್ ಲ್ಯಾಂಡ್ ಮಾಡಿಬಿಟ್ಟ. ಚಾನೆಲ್ಸ್ ಅವರು ಇವರೆಲ್ಲ ಫೋನ್ ಮಾಡಿದ್ರು, ಏನಾಯ್ತು ಸರಿ? ಏನಾಗಿಲ್ಲಪ್ಪ, ಏನು ಸೇಫ್ ಆಗೇ ಇದ್ವಿ, ಬಟ್ ಅವರು ಗವರ್ನರ್ ಇದ್ದಾರೆ ಅಂತೇಳಿ ಅವರು ಹಿಂದಕ್ಕೆ ತಿರುಗಬೇಕಾಗಿತ್ತು, ಇಲ್ಲೇ ಹೋದ್ರೆ ಬರ್ಬೋದಾಗಿತ್ತು ಅಂತ. ಅವ್ರು ನೆಕ್ಸ್ಟ್ ನೋಡ್ತೀನಿ ಎಲ್ಲ ಚಾನೆಲ್ಸಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗು ಅದು ಇದು ಅಂತೇಳಿ. ಅಂದ್ರೆ ಈ ರೀತಿ ಎಲ್ಲೋ ಎಂಥ ಪರಿಸ್ಥಿತಿಲಿ ಇದ್ದಾರೆ ರಾಜಕಾರಣಿಗಳು ಈಗ ಅಂತಂದ್ರೆ, ಫೋನ್ ಎತ್ ಮಾತಾಡಿದ್ರು ಸಮಸ್ಯೆ, ನೀವ್ ಹೇಳಿರೋದು ಅಲ್ಲಿ ಹೋಗಲ್ಲ, ಎತ್ತಲಿಲ್ಲ ಇನ್ನೊಂದು ಸಮಸ್ಯೆ. ಇದೊಂದು ನಿಜ ನಿಜ ಸರ್. ಒಂದು ವಿಚಾರ ಹೇಳ್ತಾ ಫೈನಲ್ ಇದು ಈ ಮೀಡಿಯಾದ ಮುಗಿಸ್ಬಿಡ್ತೀನಿ ಒಂಚೂರು. ಈಗ ನೀವಲ್ಲೂ ಕೂಡ ಸಾಕಷ್ಟು ವರ್ಷಗಳ ಅಧಿಕಾರ ಮಾಡಿರುವಂತ, ಒಳ್ಳೊಳ್ಳೆ ದುಡ್ಡು ಮಾಡಿರೋಂಥ ಬಂಡವಾಳಶಾಹಿಗಳಿದ್ದಾರೆ, MLAಗಳಿದ್ದಾರೆ, ಮಿನಿಸ್ಟರ್ಗಳಿದ್ದಾರೆ. ನೀವು ಯಾಕೆ ಒಂದಷ್ಟು ಚಾನಲ್ಗಳನ್ನ ನೀವೇ ಸೃಷ್ಟಿ ಮಾಡಬಾರ್ದು? ಅಥವಾ ಇರೋ ಚಾನಲ್ಗಳನ್ನ ನೀವೇ ಬಂಡವಾಳ ಹಾಕಿ ಮಾಡಿ ನಿಮ್ ಕಾಂಗ್ರೆಸ್ ಪರವಾಗಿ ನೀವು ಮಾಡ್ಕೊಬೋದಲ್ಲ ಸರ್? ಅದೇ ಮಾಡ್ಬೋದಾಗಿತ್ತು, ಮಾಡಿಲ್ಲ. ಅದು ನಿಜ ಸ್ಥಿತಿ. ಮಾಡ್ಬೋದಾಗಿತ್ತು, ದುಡ್ಡಿದ್ದವರು ಅಥವಾ ಏನಾದ್ರು ಬಂಡವಾಳ ಶುರು ಮಾಡಿದ್ರು ಸೆಂಟ್ರಲ್ ಬಿಜೆಪಿ ಅದಿದೆ. ಇವತ್ತು ಅಸ್ಸಾಂ ಚೀಫ್ ಮಿನಿಸ್ಟರ್ ಏನಿದಾರೋ ಅವರು ಟಿವಿ ಚಾನಲ್ಲೇ ಅವ್ರದ್ದು ಇಂಡಸ್ಟ್ರಿ ನೋಡ್ಬಿಟ್ರಿ ನೀವು, ಗೂಗಲ್ ಅಲ್ಲಿ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನೀವು. ಅವ್ರದ್ದು ಇರೋದೇ ಟಿವಿ ಚಾನೆಲ್ಸ್, ಮೀಡಿಯಾ, ಟೆಲಿವಿಷನ್, ಬಿಸ್ನೆಸ್ ಮ್ಯಾನ್. ಅವ್ರನ್ನ ಕಾಂಗ್ರೆಸ್ನವ್ರನ್ನ ಬಿಜೆಪಿಗೆ ಹೋಗಿ ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತಂದ್ರೆ ಅದೇ ಆಗಿರೋದು. ಬ್ಲಾಕ್ ಮೇಲ್ ಮಾಡಿ ಅವ್ರನ್ನ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಚೀಫ್ ಮಿನಿಸ್ಟರ್ ಮಾಡಿರೋದು. ಓಕೆ, ನಾವು ಒಪ್ಬೇಕಾಗ್ತದೆ. ಇವತ್ತು ಪರಿಸ್ಥಿತಿ ಏನಿದೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಪ್ರಜಾಪ್ರಭುತ್ವದಲ್ಲಿ ಇದೀವಿ ಅಂತ ನಾವು ಹೇಳ್ಕೊಳಕ್ ಮಾತ್ರ ಅಲ್ಲ, ಎಲ್ಲ ಕಂಟ್ರೋಲ್ಡ್ ಆಗಿದಾವೆ. ಅದೇ ರಾಹುಲ್ ಗಾಂಧಿ ಅವರು ಹೇಳ್ತಿರ್ತಾರೆ, ಪ್ರತಿಯೊಂದನ್ನು ಎಲ್ಲ ಇನ್ಸ್ಟಿಟ್ಯೂಷನ್ಸ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಮೀಡಿಯಾ ಪ್ರಮುಖ ಪಾತ್ರ ವಹಿಸ್ಬೇಕಾಗಿರೋಂಥ ಮೀಡಿಯಾ, ಮೇನ್ ಸ್ಟ್ರೀಮ್ ಮೀಡಿಯಾ ಇವತ್ತು ಎಲ್ಲೋ ಒಂದು ಕಡೆ ಅವ್ರ ಕೈಯಾಗಿ ಹೋಗಿದೆ ಅನ್ನೋದನ್ನ ಇವತ್ತು
ಒಪ್ಬೇಕಾಗ್ತದೆ, ಎಲ್ಲರೂ ಒಪ್ಬೇಕಾಗ್ತದೆ. ನಾವು ಇಲ್ಲಿ ಓಪನ್ ಆಗಿ ಹೇಳ್ದೆ ಹೋದ್ರೇನು ಹಿಂದೆ ಕೂತಾಗ ಎಲ್ಲರೂ ಇನ್ಕ್ಲೂಡಿಂಗ್ ಟಿವಿಯ ಮೀಡಿಯಾ ಚಾನೆಲ್ಸ್ ಅವರು, ಮೀಡಿಯಾ ಪರ್ಸನ್ಸ್, ಸ್ಪೋಕ್ಸ್ ಪರ್ಸನ್ ಎಲ್ಲರೂ ಒಪ್ತಾರೆ ಇದಕ್ಕೆ. ಇವತ್ತಿನ ಪರಿಸ್ಥಿತಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅಂತ ಯಾಕಂತೀವಿ ಅಂದ್ರೆ ಅದೇ 4 ಸ್ತಂಭಗಳು ಏನಿದಾವೆ ಎಲ್ಲವನ್ನು ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇವತ್ತು. ಓಕೆ ಸರ್, ಈಗ ತಾವು ಕ್ಷೇತ್ರದಲ್ಲಿ MLA ಆಗಿ ನಮ್ಮ ಜೊತೆ ಇರಬೇಕು ಅಂತ ನಿಮ್ಮ ಕ್ಷೇತ್ರದ ಜನರ ಒಂದು ಆಸೆ ಇದೆ. ಅದೇ ಮೀನ್ ವೈಲ್ ನಿಮ್ಮ ಸದ್ಯದ ಕಾಂಗ್ರೆಸ್ ಪರಿಸ್ಥಿತಿಗೆ ಸೆಂಟ್ರಲಲ್ಲಿ ನಿಮ್ಮಂಥ ಯಂಗ್ ತುಂಬ ವಿಚಾರವಂತರು, ತುಂಬ ಈ ಥರ ಈ ಸೆನ್ಸಸ್ಸು ರಿಪೋರ್ಟ್ಗಳನ್ನು ಓದಿ ನೈಜತೆಯನ್ನು ಜನರ ಮುಂದಿಗೆ ದೇಶಕ್ಕೆ ತಿಳಿಸುವಂಥ ರಾಜಕಾರಣಿಗಳ ಅವಶ್ಯಕತೆ ಸದ್ಯ ಕಾಂಗ್ರೆಸ್ಗಿದೆ. ಪಾರ್ಲಿಮೆಂಟಲ್ಲಿ BJPನಲ್ಲಿದ್ದಾರೆ, ಬಟ್ ಅದು ಯಾರೂ ಕೂಡ ಅದನ್ನು ಜನ ನಿರೀಕ್ಷೆ ಮಾಡ್ತಾ ಇಲ್ಲ. ಸೊ ಹೀಗಾಗಿ ತಾವು ಕೇಂದ್ರಕ್ಕೆ ಬೇಕು, ನೀವು MP ನಿಂತ್ಕೊಳ್ಳಿ, ಪಾರ್ಲಿಮೆಂಟಲ್ಲಿ ನಿಮ್ಮಂಥವ್ರು ಈ BJP ಸರ್ಕಾರ ಏನೇನು ಮಾಡ್ತಾ ಇದೆ ಅದೆಲ್ಲವೂ ಕೂಡ ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಬಂದರೆ ಏನು ಆಪ್ಷನ್ಸ್ ಇರುತ್ತೆ ಸರ್ ನಿಮಗೆ? MLAನ MP ಸೀಟ? ಇಲ್ಲ, ಈಗ ನಮ್ದದು ರಿಸರ್ವ್ಡ್ ಸೀಟ್ ಅದು. ಮತ್ತೆ ನಾನು ಇವಾಗ ಒಪ್ಬೇಕಾಗ್ತದೆ ಇವತ್ತು. ಇಷ್ಟು ವರ್ಷದಲ್ಲಿ ನಮ್ಗೆ ಒಬ್ಬ ಒಳ್ಳೆ MP ಸಿಕ್ಕಿದ್ದಾರೆ ಇವತ್ತು, ಕುಮಾರ್ ನಾಯ್ಕ್ ಅವರು. ಹೌದು, ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿ ರಿಟೈರ್ ಆಗಿ ರಾಜಕೀಯಕ್ಕೆ ಬಂದು ಇವತ್ತು ನನಗೆ ಬಹಳ ಸಂತೋಷ ಆಗ್ತದೆ. ಎಲ್ಲೋ ಒಂದ್ ಕಡೆ ರಾಯಚೂರಿನ ಒಂದು ಸ್ಥಿತಿಗತಿಯನ್ನ ಪಾರ್ಲಿಮೆಂಟಲ್ಲಿ ರೇಸ್ ಮಾಡಿ, ಪಾರ್ಲಿಮೆಂಟಲ್ಲಿ ಕ್ವಶನ್ ಮಾಡಿ, ಅವ್ರದ್ದು ಏನು ಅನುಭವ ಇದೆಯೋ ಸುದೀರ್ಘ ಕಾಲದಲ್ಲಿ, ಏನು ಅವರು BDA ಚೇರ್ಮನ್ ಆಗಿ, BBMP ಎಜುಕೇಶನ್ ಸೆಕ್ರೆಟರಿ, ನಮ್ಮ DC ಆಗಿ, ನಮ್ಮ ಜಿಲ್ಲಾ ಸೆಕ್ರೆಟರಿ, ಇನ್ಚಾರ್ಜ್ ಸೆಕ್ರೆಟರಿ ಆಗಿ ಅವ್ರು ಮಾಡಿರೋಂಥ ಒಂದು ಏನು ಸುದೀರ್ಘ ಒಂದು ಇದರಲ್ಲಿ ಇವತ್ತು ಆ ಎಕ್ಸ್ಪೀರಿಯನ್ಸನ್ನ ಪಾಲಿಟಿಕ್ಸ್ ತಂದು ಏನು ವಿಷಯಗಳನ್ನ ಎತ್ತಬೇಕು ಪಾರ್ಲಿಮೆಂಟಲ್ಲಿ, ಯಾವ ವಿಷಯಗಳ ಬಗ್ಗೆ ಹೆಂಗೆ ಅದನ್ನ ಪ್ರಸ್ತಾಪ ಮಾಡಬೇಕು. ಇವತ್ತು ನಮ್ಮ ಮಿನಿಸ್ಟ್ರು ಹೋಗಿ ಅದು ಡೆಲಿಗೇಷನ್ ನಮ್ಮ MP ಅವರು ಒಂದು ಡೆಲಿಗೇಷನ್, MPs ಡೆಲಿಗೇಷನ್ ತೊಗೊಂಡೋಗಿ ಫೈನಾನ್ಸ್ ಮಿನಿಸ್ಟ್ರನ್ನ ಭೇಟಿ ಆಗ್ತಾರೆ, ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರನ್ನ ಭೇಟಿ ಆಗ್ತಾರೆ, ಏನು ಸವಲತ್ತುಗಳು ಕೊಡಬೇಕು, ಯಾವ ರೀತಿ ಕೊಡಬೇಕು ಅನ್ನೋದನ್ನ ಅವ್ರು ಮುಂಚೂಣಿದಲ್ಲಿದ್ದಾರೆ ಅಂದ್ರೆ ನಂಗೆ ಭಾಳ ಸಂತೋಷ ಆಗ್ತದೆ. ಸೊ ಆ ಒಂದು ಅಲ್ಲಿ ನನಗೆ ಸಂತೋಷ ಇದೆ. ನಾನು ಮಾಡ್ಬೇಕಾಗಿರೋದು ಅಥವಾ ಇನ್ನೊಬ್ರು ಮಾಡ್ಬೇಕಾಗಿ ಯಾರು ಈಗ ಇವತ್ತು ಮಾಡ್ತಾ ಇದ್ದಾರೆ ಅವರು ಸರಿಯಾಗಿ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಏನು ಬೇಡಿಕೆಗಳಿದಾವೆ ಅದಕ್ಕೆಲ್ಲ ಕರೆಕ್ಟಾಗಿ ಅಲ್ಲಿ ಏನು ಪಾರ್ಲಿಮೆಂಟಲ್ಲಿ ರೇಸ್ ಮಾಡ್ತಾ ಇದ್ದಾರೆ, ಆ ಸಂತೋಷ ಇದೆ. ಸೊ ಅಲ್ಲೇ ನಾನು ನನಗೇನು ಏನು ಅನಿಸ್ತಾ ಇಲ್ಲ ಅಲ್ಲೇನೋ ಕಮ್ಮಿ ಇದೆ ಅಥವಾ ನಮ್ದೇನೋ ವಾಯ್ಸ್ ಇದೆಯೋ ಅಲ್ಲಿ ಕೇಳಿಸ್ತಾ ಇದೆ ಅಂತ ನನಗೊಂದು ಭಾವನೆ. ಅದಕ್ಕೆ ಆ್ಯಡ್ ಆನ್ ಆಗಿ ಮುಂದೆ ಇಲ್ಲ, ಇಲ್ಲಿ ನನಗೇನಂತಂದ್ರೆ ಸರ್, ಸ್ಟೇಟಲ್ಲಿ ಒಂದು ಬಲಿಷ್ಠ ನಾಯಕರು, ಅದು ನಾನು ಆಗ್ತೀನೋ ಇನ್ನೊಬ್ರು ಆಗ್ತಾರ ಅನ್ನೋದಲ್ಲ. ನಾನೀಗ ಹೇಳಿದ್ನಲ್ಲ, BJP ಇದು ನಮ್ಮ ಗುಲ್ಬರ್ಗ ಮತ್ತೆ ರಾಯಚೂರನ್ನ ಹೋಲಿಸಿದಾಗ ಯಾಕೆ ಗುಲ್ಬರ್ಗ ಮುಂದುವರೆದಿದೆ ಅಂತಂದ್ರೆ ಅಲ್ಲಿ ನಾಯಕತ್ವದಿಂದ ಧೀಮಂತ ನಾಯಕರು ಅಲ್ಲಿ ಮೊದಲಿಂದನೂ ಅಲ್ಲಿ ರಾಜಕೀಯವಾಗಿ ಬಹಳ ಸದೃಢವಾಗಿ ಸ್ಟ್ರಾಂಗ್ ಆಗಿ ರಾಜಕೀಯ ಮಾಡಿ ಡೆವಲಪ್ಮೆಂಟ್ ತಂದಿದ್ರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರಾಗಿರ್ಬೋದು, ಧರಮ್ ಸಿಂಗ್ ಜಿ ಅವರಾಗಿರ್ಬೋದು, ಅವ್ರನಿಂದ ಇವತ್ತು ಆ ಜಿಲ್ಲೆ ಮುಂದುವರೆದಿದೆ ಅಂತ ಹೇಳಿ ಅಂಥದೇ ನಾಯಕತ್ವ ಇಲ್ಲಿ ಬರಬೇಕು. ಅದು ನನ್ನಿಂದ ಆಗ್ತದೋ ಅಥವಾ ಬೇರೆಯವ್ರನಿಂದ ಆಗ್ತದೋ ಅದು ಜನರಿಗೆ ಬಿಟ್ಟಿದ್ದು, ಬಟ್ ಆಗ್ಬೇಕು, ಅನಿವಾರ್ಯತೆ ಇವತ್ತು ಬಂದಿದೆ. ನಾವು ಹಿಂದೆ ಉಳಿಯಕ್ಕೆ ಸಾಧ್ಯನೇ ಇಲ್ಲ, ಇವತ್ತು ಮುಂದುವರಿಬೇಕು. ಅದು ಜನರು ತೀರ್ಮಾನ ಮಾಡ್ಬೇಕು ಯಾರು ಬರ್ಬೇಕು ಅನ್ನೋದನ್ನ ಅವ್ರ ಮೇಲೆ ಬಿಡ್ತೀನಿ ನಾನು. ಓಕೆ ಸರ್. ಸರ್, ಇನ್ನೂ ಕೂಡ ವಿಚಾರಗಳಿದೆ, ಮತ್ತೆ ಒಂದಷ್ಟು ವಿಚಾರ ತೆಗೆದುಕೊಂಡು ಮತ್ತೆ ಒಂದು ನಿಮ್ಮ ಸಂದರ್ಶನಕ್ಕೆ ನಾನು ಬರ್ತೀನಿ. ಈಗ ಬಹುಶಃ ಎಲ್ಲವನ್ನೂ ಕೂಡ ನಾನು ಕೇಳಿದ್ದೀನಿ ಅನಿಸುತ್ತೆ. ಸೊ ಹೇಗನ್ನಿಸ್ತು ಸರ್ ಸಂದರ್ಶನ, ಹೇಗನ್ನಿಸ್ತು? ಇದರಲ್ಲಿ ಎಲ್ಲ ನಿಮ್ಮ ಮನಸ್ಸಲ್ಲಿರುವಂಥ ಎಲ್ಲ ವಿಚಾರಗಳನ್ನು ಜನರಿಗೆ ತಲುಪಿಸಿದ್ದೀನಿ ಅಥವಾ ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟಿದ್ದೀನಿ ಅಂತ ತಮಗೆ ಖುಷಿ ಇದೆಯಾ ಸರ್? ಅದು ನೀವು ಹೇಳ್ಬೇಕು. ಅದು ನಾನು ಪ್ರಾಮಾಣಿಕತೆಯಿಂದ, ಮತ್ತೆ ಅದು ನಾನು ನಿಮ್ಮ ವೀಕ್ಷಕರಿಗೆ ಹೇಳ್ಬೇಕು, ನಾನು ಪ್ರಾಮಾಣಿಕತೆಯಿಂದ ಉತ್ತರ ಕೊಟ್ಟಿದ್ದೀನಿ ಇಲ್ಲ ಅಂತ ಹೇಳಿ. ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು. ಎಲ್ಲೋ ಒಂದ್ ಕಡೆ ನಮ್ಮ ಜನರು ನಮ್ಮ ಒಂದು ಏನೋ ಇವತ್ತು ದೇಶದ ಮತ್ತೆ ರಾಜ್ಯದ ಸ್ಥಿತಿಗತಿ ಏನಿದೆಯೋ ಅದನ್ನ ಸಂಪೂರ್ಣವಾಗಿ ನಿಮ್ಮ ಮುಂದಿಟ್ಟಿದ್ದೀನಿ. ಇವತ್ತು ಯಾವ ರೀತಿ ಮುಂದೆ ಹೋಗಬೇಕು, ಯಾವ ರೀತಿ ನಮ್ಮ ರಾಜ್ಯ ಮತ್ತೆ ನಮ್ಮ ನಗರ ಆಗಿರ್ಬೋದು ಮತ್ತು ಜಿಲ್ಲೆ ಆಗಿರ್ಬೋದು ಹೆಂಗೆ ಮುಂದುವರಿಬೇಕು ಅನ್ನೋದನ್ನ ಒಂದು ಗೇಮ್ ಪ್ಲಾನ್ ಇಟ್ಕೊಂಡಿದ್ದೀವಿ. ಅದು ನಿರಂತರವಾಗಿ ಇದು ಒಂದೇ ಒಂದು ಇಂಟರ್ವ್ಯೂ ಅಲ್ಲಿ ಆಗ್ತದಂತ ನನಗೆ ಅನಿಸ್ತಾ ಇಲ್ಲ. ಮುಂದೆ ಬರೋಂಥ ದಿನಗಳಲ್ಲಿ ಯಾವ ರೀತಿ ಆಗ್ತದೆ, ಯಾವ ರೀತಿ ಮಾಡ್ತಾ ಇದ್ದೀವಿ,
ಎಷ್ಟು ಕಷ್ಟ ಪಡ್ಬೇಕಾಗ್ತದೆ ಅಂತಾನೆ. ಯಾವುದೋ ಒಂದು ಸ್ಕೀಮ್ ತರಬೇಕು ಅಂತಂದ್ರೆ ಅದಕ್ಕೆ ಹಿಂದೆ ಬಹಳಷ್ಟು ಜನರು ಇರ್ತಾರೆ. ಯಾರ್ದೋ ಒಬ್ಬರ ಹೆಸರು ಬರ್ತದೆ, ಬಟ್ ಅದು ಹಿಂದೆ ಬಹಳಷ್ಟು ಜನರು ಇರ್ತಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ಬೇಕಾಗ್ತದೆ. ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಜೊತೆಗೂಡಿ ಈ ದೇಶ, ರಾಜ್ಯ ಮತ್ತೆ ನಮ್ಮ ಜಿಲ್ಲೆಯನ್ನ ಮುಂದುವರಿಸಬೇಕು ಅನ್ನೋದನ್ನ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ ನಿಮ್ಮ ಒಂದು ಮುಖಾಂತರ ನಾನು ನಿಮ್ಮ ವೀಕ್ಷಕರಿಗೆ ಹೇಳಕ್ ಬಯಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ತಾವು ಅಂದ್ಕೊಂಡಂಗೆ ನಿಮ್ಗೆ ಆಸೆ ಇರುವಂಥದ್ದು ಫಸ್ಟು ನನ್ನ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ಅಲ್ಲಿ ಒಂದು ಸ್ಥಳೀಯ ನಾಯಕತ್ವವನ್ನು ಬೆಳೆಸಬೇಕು ಅನ್ನುವಂಥದ್ದು. ಇದೇ ರೀತಿಯಾಗಿ ಗುಲ್ಬರ್ಗಾದಲ್ಲಿ ಸ್ಥಳೀಯ ನಾಯಕತ್ವವನ್ನು ಫಸ್ಟು ಗಟ್ಟಿ ಮಾಡಿಕೊಂಡು ಅವರ ಮಾಡ್ಕೊಂಡಿದ್ದಂಥ ಕಾರಣಕ್ಕೆ ಇವತ್ತು AICC ಪ್ರೆಸಿಡೆಂಟ್ ಆಗಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನಾನು ಕೆಲವೊಂದಷ್ಟು ಕಮೆಂಟ್ಗಳಲ್ಲಿ ನೋಡ್ತಾ ಇದ್ದೆ, ನಿಮ್ಮ ಕ್ಷೇತ್ರದ ನಿಮ್ಮ ಅಭಿಮಾನಿಗಳು, ಫಾಲೋವರ್ಸ್ಗಳು ನಾವು CM ಆಗಿ ನೋಡಬೇಕು ಅನ್ನುವಂಥ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಮೊದಲ ಹೆಜ್ಜೆ ಈಗ ಏನು ಇಡಬೇಕೋ ಅದನ್ನ ಇಡ್ತಾ ಇದ್ದೀರಾ, ಒಳ್ಳೇದಾಗಲಿ. 2028 ಎಲೆಕ್ಷನಲ್ಲಿ ನೀವು ಕಾಂಗ್ರೆಸ್ನಿಂದ ರಾಯಚೂರಿಗೆ ಅಭ್ಯರ್ಥಿ ಆಗಬೇಕು ಅನ್ನುವಂಥದ್ದು ಜನರ ಬಯಕೆ ಇದೆ, ಅದು ಕೂಡ ಆಗಲಿ. ಅಭ್ಯರ್ಥಿ ಘೋಷಣೆ ಆದಾಗ ನಾನೇ ಬಂದು ನಮಗೆ ಒಂದು ಸಂದರ್ಶನವನ್ನು ಮಾಡಿ ಅವಾಗ ಮತ್ತೊಂದಷ್ಟು ಕಠಿಣವಾದಂಥ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡ್ತೀನಿ ಅಂತ ಹೇಳ್ತಾ ಧನ್ಯವಾದ ಸರ್. ನಮಸ್ಕಾರ. ಓಕೆ, ಧನ್ಯವಾದಗಳು. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಇದು ರವಿ ಬೋಸ್ರಾಜ್ ಅವರ ಒಂದು ಸಂದರ್ಶನ. ಇದರಲ್ಲಿ ಹೇಳಿರುವಂಥ ವಿಚಾರ ಎಲ್ಲವೂ ಕೂಡ ಜನರು ಅದನ್ನು ತಿಳಿಸ್ಬೇಕು, ನಾನು ಹೇಳಿರುವಂಥ ವಿಚಾರದ ಬಗ್ಗೆ ಅಭಿಪ್ರಾಯ ಅಂತ ಹೇಳಿದ್ದಾರೆ. ಸೊ ರಾಯಚೂರಿನ ಜನತೆ ನೋಡ್ತಾ ಇರ್ತೀರಾ, ಕಮೆಂಟಲ್ಲಿ ತಿಳಿಸಿ. ಹಾಗೂ ನಿಮ್ಮ ನಾಯಕರ ಬಗ್ಗೆ ಇನ್ನೊಂದಷ್ಟು ಪ್ರಶ್ನೆಗಳನ್ನ ಬಿಟ್ಟಿದ್ರೆ ಕಮೆಂಟ್ ಮಾಡಿ. ಮುಂದಿನ ಸಂದರ್ಶನದಲ್ಲಿ ಸರ್ವನ್ನ ಭೇಟಿ ಮಾಡಿ ಮತ್ತೊಂದು ಸಂದರ್ಶನ ನಿಮ್ಮ ಮುಂದೆ ಇಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.